ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋರಸಂವಿದ್ಯುತಿಬಲಬಹುಲೌದಾರ್ಯವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವಮೃತಿಮುಖರಾಶೇಷದೋಷಾತಿದೂರಂ ಸದ್ಭಿರ್ವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾವಿಧಮಮಲಮಲಂ ಬ್ರಹ್ಮವೇದಾಂತವೇದ್ಯಂ ಚಯತಿ ಪರಾಶರಸೂನುಃ ಸತ್ಯವತೀ ಹೃದಯನಂದನೋ ವ್ಯಾಸಃ ಅಸ್ಯಾಸ್ಯ ಕಮಲಗಲಿತಂ ವಾङ्ಮಯಮೃತಂ ಜಗತ್ಪಿಬತಿ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮಮರಾಸುರಸಿದ್ಧವಂದ್ಯಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಚಟಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯು ಗುರುಗಳ ಚರಣಾರ್ವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಹರಿವಂಶ ಮಹಾಪುರಾಣದ ವಿಷ್ಣು ಪರ್ವ, ಭವಿಷ್ಯ ಪರ್ವ, ಮೊದಲನೆಯ ಹರಿವಂಶ ಪರ್ವದಲ್ಲಿ ಬರುವಂತೆ ಶ್ರೀಕೃಷ್ಣನ ಚರಿತ್ರೆಯನ್ನು ಅನುಸಂಧಾನ ಮಾಡ್ತಾ ಇದ್ದೇವೆ. ಕೃಷ್ಣ ಪರಮಾತ್ಮ ದೇವಕಿಯ ಉದರದಲ್ಲಿ ಅವತಾರ ಮಾಡಿದ. ಕೃಷ್ಣನಿಗೆ ಜನ್ಮ ಅಂತಿಲ್ಲ, ಕೃಷ್ಣ ಪ್ರಕಟನಾಗ್ತಾನೆ. ಜನ್ಮವೆಂಬುದೇ ಅವತಾರ ಅಂತ ವಾದರಾಜರು ಅಂತಾರೆ. ಕೃಷ್ಣನಿಗೆ ಜನ್ಮ ಅಂದರೆ ನಿಮ್ಮಂತೆ ಗರ್ಭವಾಸದಲ್ಲಿದ್ದು ಅವನಿಗೆ ಬರುವ ದೇಹ ಪಾಂಚಭೌತಿಕ ಅಂತ ಭಾವಿಸಬಾರ್ದು. ವಸುದೇವನಲ್ಲಿ ಪ್ರವೇಶ ಮಾಡ್ತಾನೆ, ದೇವಕಿಯಲ್ಲೂ ಪ್ರವೇಶ ಮಾಡ್ತಾನೆ, ಗರ್ಭ ಬೆಳೆದಂತೆ ತೋರ್ತಾನೆ, ತಾನೇ ಸಂಕಲ್ಪ ಮಾಡಿದ ದಿನ ಅವತಾರ ಮಾಡಿ ಬರ್ತಾನೆ. ಇದೇ ಕೃಷ್ಣನಿಗೆ ಅವತಾರ, ಜನ್ಮ ಅಂದರೆ. ಎಲ್ಲರ ಕಣ್ಣಿಗೆ ಕಾಣುವ ಹಾಗೆ ಆದ್ನಲ್ಲ, ಅದನ್ನೇ ಅವತಾರ ಅಂತ ಕರೆದು. ಕೃಷ್ಣ ಅವತಾರ ಮಾಡಿದ್ದಕ್ಕೆ ಏನು ಕಾರಣ, ಕೃಷ್ಣಾವತಾರದ ಹಿನ್ನೆಲೆ ಏನು ಅಂತ ವಿವರಣೆ ಮಾಡ್ತಾರೆ. ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಧರ್ಮದ ಸ್ಥಾಪನೆ ಮಾಡೋದು ಭಗವಂತನ ಉದ್ದೇಶ. ಸ್ಥಾಪನೆಗಾಗಿಯೇ ಅವತಾರ ಮಾಡಿದ, ಧರ್ಮದ ಸ್ಥಾಪನೆಗಾಗಿ ಅವತಾರ ಮಾಡಿದ. ಯುಗ ಯುಗಗಳಲ್ಲಿಯೂ ಧರ್ಮದ ಸ್ಥಾಪನೆ ಮಾಡ್ತಾನೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಧರ್ಮ ನಾಶ ಆಗ್ತದೆ, ಅಧರ್ಮ ಹೆಚ್ಚಾಗ್ತದೆ ಎಂದಾಗ ಭಗವಂತ ಅವತಾರ ಮಾಡ್ತಾನೆ. ಮತ್ತೊಂದು ಪುರಾಣ ಹೇಳ್ತದೆ, ಜಾತಃ ಕಂಸವಧಾರ್ಥಾಯ ಭೂಭಾರೋತ್ತಾರಣಾಯ ಚ ಪಾಂಡವಾನಾಂ ಹಿತಾರ್ಥಾಯ. ಪಾಂಡವರಿಗೆ ಹಿತ ಆಗಬೇಕು, ಕಂಸನ ಸಂಹಾರ ಆಗಬೇಕು, ಭೂಮಿಯ ಭಾರ ಪರಿಹಾರ ಆಗಬೇಕು ಅಂತ ಕೃಷ್ಣನಾಗಿ ಅವತಾರ ಮಾಡಿದ. ಇದೆಲ್ಲ ಕೃಷ್ಣಾವತಾರದ ಉದ್ದೇಶ ಅಂತ ತಿಳಿತೇವೆ. ಹರಿವಂಶದಲ್ಲಿ ಕೃಷ್ಣನ ಈ ಅವತಾರಗಳನ್ನು ಇದೇ ಉದ್ದೇಶದಿಂದ ಮಾಡಿದ ಅಂತ ತಿಳಿಸಿ, ಕೃಷ್ಣನ ಅವತಾರಗಳಲ್ಲಾದಂತಹ ಅಸುರ ಸಂಹಾರದ ಬಗ್ಗೆ, ಭೂಭಾರ ಹರಣದ ಬಗ್ಗೆ ವಿಸ್ತಾರವಾಗಿ ಕಥೆ ಹೇಳ್ತಾರೆ.
ಭಾಗವತದಲ್ಲಿ ದಶಮಸ್ಕಂದದಲ್ಲಿಯೂ ಕೃಷ್ಣನ ಕಥೆ ಬರ್ತದೆ. ಅಲ್ಲಿ ಹೇಳುವಾಗ ಪೂತನೆಯನ್ನು ಸಂಹಾರ ಮೊದಲು ಮಾಡಿದ, ಶಕಟಾಸುರನ ಸಂಹಾರ ಆಮೇಲೆ ಮಾಡಿದ ಅಂತ ಕಥೆ ಕೇಳ್ತೀವಿ. ಹರಿವಂಶದಲ್ಲಿ ಆಗುವಾಗ ಶಕಟನ ಸಂಹಾರ ಮೊದಲಾದದ್ದನ್ನು ಹೇಳ್ತಾರೆ, ಪೂತನೆಯ ಸಂಹಾರ ಆಮೇಲೆ ಮಾಡಿದ ಅಂತ ವಿವರಣೆ ಮಾಡ್ತಾರೆ. ಸ್ವಲ್ಪ ಕ್ರಮವನ್ನು ವ್ಯತ್ಯಾಸ ಮಾಡಿ ಹರಿವಂಶದಲ್ಲಿ ವ್ಯಾಸರು ಕೃಷ್ಣಾವತಾರದ ಚರಿತ್ರೆಯನ್ನು ವಿವರಣೆ ಮಾಡ್ತಾರೆ. ಅಂತೂ ಸಂಹಾರ ಮಾಡಿದ್ದಿಬ್ಬರನ್ನು ಕೃಷ್ಣನೇ, ಇನ್ಯಾರೂ ಅಲ್ಲ. ಇನ್ಯಾರೋ ಸಂಹಾರ ಮಾಡಿದ್ದಾರೆ ಅಂತಾಗಿದ್ದರೆ ಬೇರೆ ಆಗ್ತಿತ್ತು. ಹರಿವಂಶದಲ್ಲಿ ಕಥೆ ಹೇಳುವಾಗಲೂ ಪೂತನ ಶಕಟನ ಸಂಹಾರ ಮಾಡಿದ್ದು ಕೃಷ್ಣ. ಭಾಗವತದಲ್ಲಿ ಹೇಳುವಾಗಲೂ ಕೃಷ್ಣನೇ ಇಬ್ಬರನ್ನು ಸಂಹಾರ ಮಾಡಿದ ಅಂತ ತಿಳಿಸ್ತಾರೆ. ಪೂತನ ಜೀವಿತಾಹಾರಿ ಶಕಟಾಸುರಭಂಜನ. ಪೂತನ ಜೀವಿತಾಹಾರಿ, ಪೂತನೆಯ ಜೀವಿತವನ್ನೇ ಅಪಹರಿಸಿದವನು ಕೃಷ್ಣ ಅಂತ ವರ್ಣನೆ ಮಾಡ್ತಾರೆ. ಪೂತನೆ ಅಂದರೆ ಯಾರು? ಅವಳ ಹಿನ್ನೆಲೆ ಹುಡುಕ್ತಾ ಹೊರಟ್ರೆ ರಾಮಾಯಣ ಕಾಲದ ತಾಟಕೆನೇ ಪೂತನೆ ಅಂತ. ಇನ್ನೂ ಹಿನ್ನೆಲೆ ಹುಡುಕಿದ್ರೆ ದೇವಲೋಕದಲ್ಲಿ ಅಪ್ಸರೆ ಊರ್ವಶಿ ಅಂತಿದ್ದಾಳೆ. ಅವಳು ಶಾಪದಿಂದ ಭೂಮಿಯಲ್ಲಿ ತಾಟಕೆ ಆದ್ಲು, ಅವಳೇ ಪೂತನೆ ಆದ್ಲು ಅಂತ ಹಿನ್ನೆಲೆಯನ್ನೇ ಹೇಳ್ತಾರೆ. ಕೃಷ್ಣ ಅವಳು ಎದೆ ತುಂಬ ವಿಷ ತುಂಬಿಕೊಂಡು ಬಂದಿದ್ದಾಳೆ ಅಂತ ಗೊತ್ತಿದ್ರೂ ಕೂಡ ಅವಳ ಎದೆ ಹಾಲನ್ನು ಉಂಡ, ವಿಷ ಕುಡಿಸಿದ್ಲು, ವಿಷವನ್ನೇ ಸೇವಿಸಿದ. ಆದರೆ ಪೂತನೆಗೆ ಜೀವಿತವನ್ನು, ಅವಳ ಜೀವವನ್ನು ನಾಶ ಮಾಡಿದ ಅಂತ ಕಥೆ ವಿವರಣೆ ಮಾಡಿದೆ. ಯಾಕೆ ಹಾಗೆ ಮಾಡಿದ್ದ? ಕೃಷ್ಣ ವಿಷ ಕುಡಿದು ಅವಳನ್ನು ಸಂಹಾರ ಮಾಡುವಾಗ ಯಾಕೆ ಹಾಗೆ ಮಾಡಿದ ಅಂತ ಹೇಳುವಾಗ ಒಂದು ಮಾತು ಹೇಳ್ತಾರೆ. ಕೃಷ್ಣನಿಗೆ ಏನನ್ನೇ ಸಮರ್ಪಣೆ ಮಾಡಿದರೂ ಅದರ ಫಲವಾಗಿ ಭಗವಂತ ಸಮರ್ಪಿಸಿದವನಿಗೆ ಕೊಡ್ತಾನಂತೆ, ಅನಂತ ಮಡಿ ಮಾಡಿ. ಒಂದು ಮಾತಿದೆ, ಅನಂತ ಮಡಿ ಮಾಡಿ ಕೊಡುತ್ತಿಪ್ಪ ಅಂತ. ದೇವರಿಗೇನೇ ಸಮರ್ಪಣೆ ಮಾಡಿದರೂ ಅನಂತ ಮಡಿ ಮಾಡಿ ನಮಗೆ ಕೊಡ್ತಾನಂತೆ. ವಿಷ ಕೊಟ್ಟವಳು ಪೂತನೆ, ಮತ್ತು ಅದನ್ನು ಅನಂತ ಮಡಿ ಮಾಡಿ ಕೊಡಬೇಕಲ್ಲ. ಅದರ ಅನಂತ ಪಟ್ಟು ಕೊಡೋದು ಅಂದರೆ ವಿಷದ ಫಲವೇ ಮರಣ. ಆ ಮರಣವನ್ನೇ ಫಲವಾಗಿ ಪೂತನೆ ಕೊಟ್ಟ ಅಂತ ವಿವರಣೆ ಮಾಡ್ತಾರೆ. ಹಾಗಾಗಿ ನಾವು ದೇವರಿಗೇನೇ ಸಮರ್ಪಿಸ್ತೇವೆ ಅಂತ ಹೋದರೂ ಭಾಳ ಎಚ್ಚರಿಕೆಯಿಂದ ಇರಬೇಕಂತೆ. ಸಿಡಿಯಾಗೇ ದೇವ್ರ ಪೂಜೆ ಮಾಡಿದರೆ ಸಿಟ್ಟು ಜಾಸ್ತಿ ಕೊಡ್ತಾರೆ. ಯಾರೋ ಹೇಳ್ತಾ ಇದ್ರು, ದಿನಾ ದೇವರಿಗೆ ಸಕ್ಕರೆ ನೈವೇದ್ಯ ಮಾಡಿ 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 ಎಲ್ರಿಗೆ ಸಕ್ಕರೆ ರೋಗ ಬರೋ ಹಾಗಿದೆ ಅಂತ. ದೇವರಿಗೆ ಕೊಟ್ಟದ್ದೇ ಸಕ್ಕರೆ, ಸರಿ ನೀನು ಸಕ್ಕರೆನೇ ತಗೋ ಅಂತಂದಂತೆ ದೇವರು. ಹಾಗೆ ಪೂತನೆಯ ಸಂಹಾರ ಮಾಡಿ ಕೃಷ್ಣ ಲೋಕಕ್ಕೆಲ್ಲ ಎಚ್ಚರಿಕೆ ಕೊಟ್ಟ. ಶಕಟಾಸುರ ಭಂಜನ, ಶಕಟನ ಸಂಹಾರನೂ ಮಾಡಿದ. ಶಕಟ, ತೃಣಾವರ್ತ, ಬಕ, ವತ್ಸ, ಧೇನುಕ, ಅರಿಷ್ಟ ಇವರೆಲ್ಲ ಕೃಷ್ಣ ಸಂಹಾರ ಮಾಡಿದವರು. ಇವರೆಲ್ಲ ಕೃಷ್ಣನಿಂದಲೇ ಸಂಹೃತರಾದರು ಅಂತ ಕಥೆ ಬರ್ತದೆ ಭಾಗವತ ಹರಿವಂಶಗಳಲ್ಲಿ ಕೇಳಿರ್ತೀವಿ ಆಗಾಗ. ಕೆಲವರು ಪಾರ್ವತಿಯ ವರದಿಂದ ಅವಧ್ಯರಾಗಿದ್ದರು, ಕೆಲವರು ಗಣಪತಿಯ ವರ, ಕೆಲವರು ಶಿವನ ವರ. ಅಂತೂ ವರ ಕೊಡ್ಲಿಕ್ಕಿರೋ ಈ ದೇವತೆಗಳ ಕಡೆ ಎಲ್ಲ ವರ ತಗೊಂಡಿದ್ದಾರೆ. ಭೂಮಿಗೆ ಬಹಳ ಭಾರ ಆಗಿದ್ದು. ಕೃಷ್ಣ ಏನು ಮಾಡಿದ? ಪೂತನೆಯ ಸಂಹಾರ ಮಾಡಿದ ಹಾಗೆ ಶಕಟನನ್ನು ಸಂಹಾರ ಮಾಡಿಬಿಟ್ಟ. ಕಾಲಿನಿಂದ ಒದಿತಿರ್ಲಿಕ್ಕೆ ಶಕಟ ತಲೆ ಕೆಳಗೆ ಹಾಕಿ, ಅಂದರೆ ವಿರುದ್ಧ ಚರ್ಯೆಯಲ್ಲಿ ಕೆಳಗೆ ಬಿದ್ದ. ಸ್ವಸ್ಥಾನೇ ಶಕಟಂಚೈವ ಚಕ್ರಬಂಧಮಕಾರಯನ್ ಧಾತ್ರಿ ಕಂಸಸ್ಯ ಭೋಜಸ್ಯ ಪೂತನೇತಿ ಪರಿಶ್ರುತ ಅಂತ ಹರಿವಂಶ ಹೇಳ್ತದೆ. ವ್ಯತ್ಯಾಸ ಏನು ಗಮನಿಸ್ಬೇಕಿಲ್ಲಿ ಅಂದರೆ, ವಸುದೇವ ಕೃಷ್ಣನನ್ನ ತಲೆ ಮೇಲೆ ಹೊತ್ತು ಹೊರಟ ಮಥುರಾ ಪಟ್ಟಣದಿಂದ ರಾತ್ರೋರಾತ್ರಿ. ಯಮುನೆ ಬಳಿಗೆ ಬಂದಿದ್ದಾನೆ, ಯಮುನೆ ದಾರಿ ಬಿಟ್ಲಂತೆ, ಕೃಷ್ಣ ಬರ್ತಿದ್ದಾನಲ್ಲ ಅಂತ. ದಾರಿ ಬಿಟ್ಟು ಕೂಡಲೇ ಅದೇ ದಾರಿಯಲ್ಲಿ ನಡ್ಕೊಂಡು ಬಂದ. ನಂದಗೋಪನ ಮನೆ ಎಲ್ಲಿತ್ತು? ಹರಿವಂಶ ವಿಸ್ತಾರ ಮಾಡಿ ಹೇಳ್ತದೆ. ನಂದಗೋಪನ ಮನೆ ಊರು ಒಳಗಿತ್ತು, ಗೋಕುಲದ ಒಳಗಿತ್ತು. ಊರು ಅಂದರೆ ಹಳ್ಳಿ, ನಂದಗೋಕುಲ. ಆದರೆ ಆಗೊಂದು ಪದ್ಧತಿ ಇತ್ತಂತೆ. ಕಂಸ ರಾಜ ಏನು ಮಾಡಿದ್ದ,
ಸುತ್ತಮುತ್ತಲು ಇದ್ದಂಥ ಹಳ್ಳಿಯ ಜನಗಳಿಗೆಲ್ಲ ಕರ ಹಾಕಿದ್ದಂತೆ, ಕರ ಒಪ್ಪಿಸ್ಬೇಕು ಅಂತ ಹೇಳಿದ್ದ. ಸರಿ, ಕರ ಒಪ್ಪಿಸ್ಬೇಕಾದ್ರೆ ಊರಿನ ಮುಖಂಡರೆಲ್ಲ ಸೇರಿ ಊರೇ ತಗೊಂಡು ಹೊರಡ್ತಿದ್ರಂತೆ ಮಥುರಾ ಪಟ್ಟಣಕ್ಕೆ. ಕರ ಒಪ್ಪಿಸಿ ಬರಬೇಕಲ್ಲ, ಒಂದೊಂದು ವರ್ಷಕ್ಕೊಂದೊಂದು ಸಲ ಕರ ಒಪ್ಪಿಸ್ಬೇಕು ಅಂತ. ಯಶೋದೆ ತುಂಬು ಗರ್ಭಿಣಿ, ಮನೆಯಲ್ಲಿ ಬಿಟ್ಟು ಹೋಗ್ಲಿಕ್ಕಾಗಲ್ಲ, ಆದರೆ ಕಂಸ ಕೇಳಲ್ಲ ಕರ ಒಪ್ಪಿಸದೆ ಹೋದರೆ ಅಂತ ನಂದಗೋಪ ತನ್ನ ಊರಿನಿಂದ ಮನೆಯೊಳಗಿದ್ದದ್ದನ್ನೆಲ್ಲ ಹಾಕ್ಕೊಂಡು ಬಂಡಿಯಲ್ಲಿ ಅವಳನ್ನು ಕರ್ಕೊಂಡು ನದಿ ದಾಟಿ ಮಥುರಾ ಪಟ್ಟಣಕ್ಕೆ ಹೋಗಿ ಕರ ಒಪ್ಪಿಸ್ಬೇಕು ಅಂತ ಹೊರಟಿದ್ನಂತೆ. ಹೊರಟಾಗ ಯಮುನಾ ನದಿ ದಡದ ಹತ್ರನೇನೆ ಯಶೋದೆಗೆ ಗರ್ಭಿಣಿ ಆದ್ದರಿಂದ ಹೊಟ್ಟೆ ನೋವು ಪ್ರಾರಂಭ ಆಗಿಬಿಟ್ಟಿದೆ. ಅಲ್ಲೇ ಒಂದು ತಾತ್ಕಾಲಿಕವಾದಂಥ ಗುಡಿಸಿಲು ಹಾಕ್ಕೊಂಡ್ರಂತೆ. ಈಗ ಕರ ಒಪ್ಪಿಸ್ಲಿಕ್ಕೆ ಹೋಗ್ಲಿಕ್ಕಾಗಲ್ಲ, ಮಗುನ ಹಡಿತಾಳೆ ಯಶೋದೆ, ಆಮೇಲೆ ಹೋದ್ರಾಯ್ತು ಅಂತ. ಹಾಗಾಗಿ ಯಮುನಾ ನದಿ ದಡದ ಹತ್ರ ಒಂದು ಗುಡಿಸಿಲು ಹಾಕ್ಕೊಂಡು ಯಶೋದೆಯನ್ನು ಒಳಗೆ ಕರ್ಕೊಂಡು ಹೋಗಿ ಆಗಿನ ಕಾಲದ ಪದ್ಧತಿಯಂತೆ ಹೆಣ್ಣು ಮಗುವನ್ನು ಯಶೋದೆ ಹಡದ್ಲು ಅಂತ ಕಥೆ ಹೇಳ್ತದೆ. ವಸುದೇವ ರಾತ್ರಿ ಬರಬೇಕಲ್ಲ, ವಸುದೇವ ಯಮುನಾ ನದಿ ದಾಟಿದಾನೆ, ಅಂದರೆ ದಾರಿ ಬಿಟ್ಟಿದೆ, ದಾಟ್ಕೊಂಡು ಬಂದಿದ್ದಾನೆ. ಕೃಷ್ಣನನ್ನ ತಲೆ ಮೇಲೆ ಹೊತ್ತಿದ್ದಾನೆ. ನಂದಗೋಪ ಎಲ್ಲಿದ್ದಾನೆ ಅಂತ ಅಲ್ಲೇ ಇದ್ದಂಥ 4-6 ಜನರನ್ನು ಕೇಳಿದ್ದಂತೆ. ಇಲ್ಲೇ ಇದ್ದ ನಂದಗೋಪ, ಊರೊಳಗೇನು ಹೋಗಬೇಡ ಅಂದ್ರಂತೆ. ಆ ಗುಡಿಸಲಿನಲ್ಲೇ ನಂದಗೋಪ ಇದ್ದ, ಅಲ್ಲೇ ಯಶೋದೆ ಇದ್ಲು. ಹಾಗಾಗಿ ನಂದಗೋಕುಲದ ಒಳಗೆ ಹೋಗಲೇ ಇಲ್ಲ ವಸುದೇವ. ಹತ್ರನೇ ಆಯ್ತಲ್ಲ ಅಂತ ಅದೇ ಗುಡಿಸಲಿನೊಳಗೆ ಇದ್ದಂಥ ಯಶೋದೆ ಮಡಿಲಿಗೆ ಕೃಷ್ಣನನ್ನು ಮಲಗಿಸಿದ. ಅಲ್ಲಿ ಹುಟ್ಟಿದಂಥ ಹೆಣ್ಣು ಕೂಸನ್ನು ತಗೊಂಡು ಪುನಃ ನದಿ ದಾಟಿ ತಾನು ಕಾರಾಗೃಹದೊಳಗೆ ಬಂದಂತೆ. ಕಾರಾಗೃಹದಲ್ಲಿ ಕೈ ತುಂಬ ಬೇಡಿ ಆ ಸರಪಳಿಗಳೆಲ್ಲ ಮತ್ತೆ ಹಾಕ್ಕೊಂಡ್ವು. ಕಾರಾಗೃಹಕ್ಕೆ ಬೀಗ ಹಾಕ್ಸಿದ್ದ, ಬೀಗನೂ ತಾನಾಗೆ ಹಾಕ್ಕೊಂತು ಅಂತ ಕಥೆ. ಇದೆಲ್ಲ ಹರಿವಂಶ ಮಾತ್ರ ಹೇಳುವ ಕಥೆ. ಹಾಗಾಗಿ ಊರು ಒಳಗೆ ಹೋಗಲೇ ಇಲ್ಲ ವಸುದೇವ, ಅಲ್ಲೇ ಕೆಲವು ದಿವಸ ಕಳೆದಿದ್ದಾರೆ. ಪೂತನೆ ಬರಲಿಕ್ಕೂ ಅದೇ ಸುಲಭ ಆಯಿತು ಅಂತಾರೆ. ಪೂತನೆಯು ಕೂಡ ಯಮುನಾ ನದಿ ದಡದ ಹತ್ರನೇ ಕೃಷ್ಣ ಇರುವಾಗ ಅವಳು ಬಂದಿದ್ದಾಳೆ ಪೂತನೆ. ಕೃಷ್ಣ ಆ ಪೂತನೆಯನ್ನು ಹಾಲು ಕೊಡೋ ನೆಪ ಮಾಡಿ ಬಂದ್ಲು. ಯಶೋದೆಗೆ ಮೋಹಗೊಳಿಸಿದ್ಲು. ಯಶೋದೆ ಮೂರ್ಛಿತಳಾದ ಕೂಡಲೇ ಕೃಷ್ಣನನ್ನು ಎಳ್ಕೊಂಡು ತೊಡೆ ಮೇಲೆ ಹಾಕ್ಕೊಂಡು ವಿಷ ಕುಡಿಸಿಬಿಡ್ತೇನೆ, ಸತ್ತೋಗ್ತದೆ ಈ ಮಗು ಅಂತ ಅಂದ್ಕೊಂಡು ವಿಷ ಕುಡಿಸಿದಾಳೆ. ಆದರೆ ಕೃಷ್ಣ ಕೇಳಬೇಕಲ್ಲ, ಅವಳು ಕೊಡ್ತಿದ್ದಂಥ ಎದೆ ಹಾಲನ್ನು ದದೌಸ್ತನಂಚ ಕೃಷ್ಣಾಯ ತತ್ರ ಸುಪ್ತ ಜನೇ ನಿಶಿ ತಸ್ಯಾಸ್ತನಂ ಪಪೌ ಕೃಷ್ಣ ಪ್ರಾಣೈ ಸಹ ನನಾದ ಚ. ತಸ್ಯಾಸ್ತನಂ ಪಪೌ ಕೃಷ್ಣ ಪ್ರಾಣೈ ಸಹ ನನಾದ. ಒಳಗಿರುವ ಅವಳ ಪ್ರಾಣವನ್ನು ಸೇರಿಸೇ ಕೃಷ್ಣ ಸ್ತನವನ್ನು ಪಾನ ಮಾಡಿಬಿಟ್ಟ. ಛಿನ್ನಸ್ತನಿ ಸಾ ಸಹಸಾ ಪಪಾತ ಶಕುನಿ ಯಥಾ ತೇನ ಶಬ್ದೇನ ವಿತ್ರಸ್ತಾಸ್ತತೋ ಬುಧಿರೇ ಜನಾಃ. ಹರಿವಂಶ ಮಾತು ಹೇಳ್ತದೆ. ಅವಳ ಒಳಗಿರುವಂಥ ಪ್ರಾಣ ಎಳೆದದ್ದಕ್ಕೆ ಸಾಯುವಾಗ ಅವಳ ದೇಹ ನಿಜ ಏನು ದೇಹ ಇತ್ತೋ ಅದು ಬಂತಂತೆ. ಯಾವಾಗಲೂ ಅಷ್ಟೆ, ಯಾವಾಗಲೂ ಹ್ಯಾಗೆ ಬದುಕಿರ್ತಾರೆ ಭಾರಿ ಸಾಧುಗಳ ವೇಷ ಹಾಕ್ಕೊಂಡು. ಈ ಸಾವು ಹತ್ರ ಬಂದಾಗ ಏನಿರ್ತದಲ್ಲ ಅದು ನಿಜವಾದ ರೂಪ ಅಂತ. ಪೂತನೆಗೆ ಸಾವು ಬರುವಾಗ ನಿಜ ರೂಪ ಬಂತು. ಅವಳು ಬರುವಾಗ ಹೇಗೆ ಬಂದಿದ್ಲು ಅಂದರೆ ಅಪ್ಸರಾ ಸ್ತ್ರೀ ಅಂತೆ ಬಂದಿದ್ಲಂತೆ. ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ ಅವಳು ಬರುವಾಗ. ಇವಳೇನು ಕೆಟ್ಟವಳು ರಾಕ್ಷಸಿ ಅಂತ ಅನ್ನಿಸ್ತಿರಲಿಲ್ಲ. ಆದರೆ ಅವಳು ಯಾರನ್ನಾದರೂ ದಿಟ್ಟಿಸಿ ನೋಡಿದರೆ ಅವರಿಗೆ ಜ್ವರ ಬರ್ತಿತ್ತಂತೆ. ಅಲ್ಲಲ್ಲಿದ್ದ ಗೋಕುಲದ ಗೋವುಗಳನ್ನು ನೋಡ್ಕೊಂಡು ಬಂದಿದ್ದಾಳೆ. ಅವುಗಳಿಗೆ ಜ್ವರ ಬಂದಿದೆ, ಮೈ ಗಾಳಿ ತೆಗೆದಿದ ಕೂಡಲೇ ರೋಗ ಬರ್ತಿತ್ತಂತೆ, ಅಲ್ಲೆಲ್ಲೇ ಸತ್ತು ಹೋಗ್ತಿತ್ತು. ಅದಕ್ಕೆ ಅವಳಿಗೆ ಪೂತನ ಬಾಲಘಾತಿನಿ. ಸಣ್ಣ ಸಣ್ಣ ಮಕ್ಕಳನ್ನೇನಾದರೂ ಪೂತನಿ ದಿಟ್ಟಿಸಿ ನೋಡಿದರೆ ಆ ಮಕ್ಕಳೆಲ್ಲ ಸಾಯ್ತಿದ್ರಂತೆ. ಅವಳ ಕಣ್ಣು ಹೆಂಗಿರಬೇಕು ನೋಡ್ರಿ. ಅದಕ್ಕೆ ಆವಾಗಲಿಂದ ಬಂತು, ಯಾರಾದರೂ ದಿಟ್ಟಿಸಿ ಮಕ್ಕಳನ್ನು ನೋಡ್ತಿದ್ರೆ ನೀ ಕಣ್ಣು ಹಾಕ್ಬೇಡ, ಹೋಗು ನನ್ನ ಮಗುಗೇನೋ ಆಗ್ತದೆ ಅಂತಿದ್ರಂತೆ. ಪೂತನ ಬಾಲಘಾತಿನಿ, ಬಾಲ ಹತ್ಯೆ ಮಾಡ್ತಾ ಇದ್ದವಳು. ಅವಳನ್ನು ಕೃಷ್ಣ ಸ್ತನಪಾನ ಮಾಡ್ತಾ ಪ್ರಾಣಹರಣ ಮಾಡಿದ. ನಿಜ ರೂಪ ಬಂತು, ರಾಕ್ಷಸಿಯ ರೂಪ. ಆಸುರೀಣಾಂ ವರಾದೇಸ್ತು ಅಪುರ್ಮಾತ್ರಂ ಭವಿಷ್ಯತಿ ಅಂತ ಭಗವತ್ಪಾದರು ಹೇಳ್ತಾರೆ.
ಅಸುರ ಸ್ತ್ರೀಯರಿಗೆ ವರಬಲದಿಂದ ರೂಪದಲ್ಲಿ ಸೌಂದರ್ಯ ಬರ್ತದೆ, ಆದರೆ ಒಳಗಿನಿಂದ ಅವರು ಸುಂದರರಾಗಿರಲ್ಲ. ನಿಜ ರೂಪಕ್ಕೆ ಮರಳಿದ್ಲು. ಬೆಟ್ಟದಂಥ ಗಾತ್ರ, ದೇಹದ ಗಾತ್ರ, ಕೆಳಗೆ ಬಿದ್ದರೆ ಉತ್ಪಾತ ಆಯಿತು ಅಂದ್ಕೊಂಡ್ರಂತೆ ಗೋಕುಲದ ಮಲಗಿದಂಥವರೆಲ್ಲ. ಏನಾಯಿತು ಅಂತ ನೋಡ್ಲಿಕ್ಕೆ ಬರ್ತಾರೆ. ಅಗಲ ದೇಹ, 9 ಯೋಜನದ ದೇಹ ಕೆಳಗೆ ಬಿದ್ದಿದೆ, ಪೂತನೆಯ ದೇಹ. ಅದರ ಮೇಲ್ಗಡೆ ಸ್ತನದ ಹತ್ರ ಕೃಷ್ಣ ಏನೂ ಆಗದವನಂತೆ, ಏನೂ ತಿಳಿದವನಂತೆ ಇದ್ದಂತೆ. ಅದನ್ನು ನೋಡಿ ಯಶೋದೆಯ ದೇಹದ ಮೇಲೆ, ಗಾತ್ರದ ಮೇಲೆ ಮಲಗಿದ ಕೃಷ್ಣನ್ ನೋಡಿ ಕೂಡಲೇ ಎತ್ತುಕೊಂಡ್ಲು ಯಶೋದೆ. ನಂದಗೋಪ ಜಪ ಮಾಡಿದ, ಗೋಮೂತ್ರವನ್ನು ಸ್ಪರ್ಶಿಸಿದ, ಗೋಮಯದಿಂದ 12 ನಾಮಗಳನ್ನು ಹಾಕಿದ, 12 ಬಾಲರಕ್ಷಾ ಅಂತ ಮಾಡಿದ ಅಂತ ಕಥೆಗಳನ್ನೆಲ್ಲ ನೋಡ್ತೇವೆ. ಹೀಗೆ ಪೂತನಾ ಸಂಹಾರ ಆದದ್ದು. ಪೂತನೆಯ ಸಂಹಾರದ ಸಂದೇಶ ಏನು? ಯಶೋದೆ ಮೂರ್ಛೆ ಬರೋ ಹಾಗೆ ಮಾಡಿದ್ಲು. ಯಶೋದೆಯನ್ನು ಮೂರ್ಛೆಗೊಳಿಸಿದ್ಲು, ಕೃಷ್ಣನನ್ನು ಇಲ್ಲ ಅನ್ನಿಸ್ಲಿಕ್ಕೆ ಹೊರಟು. ನಮ್ಮ ಬದುಕಿನಲ್ಲಿಯೂ ನಮ್ಮನ್ನು ಮೂರ್ಛೆಗೊಳಿಸಿ ದೇವರನ್ನು ಇಲ್ಲ ಅಂತ ಅನ್ನಿಸ್ತೇನೆ, ದೇವರ ವಿಸ್ಮರಣೆ ತರಿಸ್ತೇನೆ ಅಂತ ಬಹಳ ಪ್ರಯತ್ನ ನಡೀತಿರ್ತದೆ. ನಮ್ಮ ಕೈಯಲ್ಲಿ ಪೂತನೆ ಅಂಥವ್ರನ್ನ ಸಂಹರಿಸ್ಲಿಕ್ಕೆ ಆಗಲ್ಲ. ಪೂತನೆ ಅಂದರೆ ಯಾರು? ಅವಳೇ ಅಜ್ಞಾನ, ವಿಪರೀತ ಜ್ಞಾನ ಅಂತ ಅರ್ಥ. ವಿಪರೀತ ತಿಳುವಳಿಕೆ, ತಪ್ಪು ತಿಳುವಳಿಕೆ. ಅವಳೇನಾದರೂ ನಮ್ಮೊಳಗೆ ಸೇರಿಕೊಂಡ್ರೆ ಕೃಷ್ಣನನ್ನು ನಾವೆಲ್ಲ ಮರೆತು ಬಿಡ್ತೀವಿ. ಕೃಷ್ಣ ಆ ಪೂತನೆಯ ಸಂಹಾರ ಮಾಡಿದ್ರಿಂದ ಎಲ್ರಿಗೆ ಕೃಷ್ಣ ಯಾರು ಅಂತ ಬೆಳಕಿಗೆ ಬರಲಿಕ್ಕೆ ಕಾರಣ ಆಯಿತು. ಈ ರೀತಿ ಅವಿದ್ಯೆ ಅಜ್ಞಾನವೇ ಪೂತನೆ, ಅವಳ ಸಂಹಾರ ಮಾಡಿದ ಕೃಷ್ಣ ಅಂತ ದೊಡ್ಡ ಸಂದೇಶವನ್ನು ಪುರಾಣಗಳಿಂದ ತಿಳಿಬಹುದು. ಶಕಟ ಅಂದರೆ ಯಾರು? ಶಕಟ ಅಂದರೆ ಆಲಸ್ಯ ಅಂತ ಅರ್ಥ. ಬಂಡಿಯಲ್ಲಿ ಹೋಗ್ತಿರ್ತಾರಲ್ಲ, ಯಾವಾಗೋ ಮುಟ್ತಾರೆ ಊರನ್ನು, ಸಮಯ ಹೇಳಲಿಕ್ಕಾಗಲ್ಲ, ಇಂಥ ಸಮಯಕ್ಕೆ ಮುಟ್ತೀನಿ ಅಂತ. ಬಂಡಿ ಅಷ್ಟು ನಿಧಾನ ಹೋಗ್ತದೆ. ಶಕಟ ಅಂದರೆ ಆಲಸ್ಯ, ಶಕಟ ಅಂದರೂ ಬಂಡಿ. ಆಲಸ್ಯದ ಶಕಟನ ಸಂಹಾರ ಮಾಡಿದ. ಹೀಗೆ ಕೃಷ್ಣನ ಕಥೆಯನ್ನು ಅನುಸಂಧಾನ ಮಾಡಬೇಕು. ಕೃಷ್ಣನಿಗೆ ದಾಮೋದರ ಅಂತ ನಾಮ ಬಂತಂತೆ. ಯಾಕೆ ಬಂತು? ದಾಮ್ನ ಚೈವೋದರೇ ಬದ್ಧ್ವಾ ಪ್ರತ್ಯಬಂಧದುದು ಕಲೆ. ಯಶೋದೆ ಶ್ರೀಕೃಷ್ಣನ ಉದರಕ್ಕೆ ಹಗ್ಗ ಕಟ್ಟುವಂತೆ ಒಂದು ಕಥೆ ಬರ್ತದೆ, ಬಹಳ ಪ್ರಸಿದ್ಧ ಕಥೆ. ಕೃಷ್ಣ ಮನೆಗಳಲ್ಲಿ ಹಾಲು ಕದೀತಾ ಇದ್ದ, ಮೊಸರು ಕದೀತಿದ್ದ, ಬೆಣ್ಣೆ ಕದೀತಾ ಇದ್ದ. ತಂದೆ ಆದಂಥ ಸ್ನೇಹಿತರ ಗುಂಪು ಕಟ್ಕೊಂಡು ಹೋಗ್ತಾ ಇದ್ದ. ಯಾರ ಕೈಗೂ ಸಿಗ್ತಿರ್ಲಿಲ್ಲ. ಬೆಕ್ಕಿನಂತೆ ಕೂಗುತ್ತ ಊರೊಳಗೆಲ್ಲ ಹಕ್ಕಿಗಳ ಹಾರೊಡೆದ. ಮಕ್ಕಳು ಮಲಗ್ಯಾವ ಎಬ್ಬಿಸಬ್ಯಾಡಂದ್ರ ಬಟ್ಟಲು ಬಾರಿಸಿದ. ಬಹಳ ಪ್ರಸಿದ್ಧ ಹಾಡಲ್ವೇ ಇದು? ಅಭಿಷೇಕೆನ್ನುತ್ತಿದೆ ಅಗೃತ ತಂದರೆ ಅಚವಾನವ ಮಾಡಿದ. ಮೀಸಲು ಮಲಗ್ಯಾವ, ಮೀಸಲು ಗಂಧ ಅಕ್ಷತೆ ಮೀಸಲು ಇಟ್ಟದ್ದನ್ನು ತಗೊಳ್ಬೇಡೋ ಕೃಷ್ಣ, ದೇವರಿಗೆ ಅಂತ ಇಟ್ಟದದು ಮೀಸಲು, ಅದನ್ನೇ ತಾನೇ ಹಚ್ಕೊಳ್ತಿದ್ದಂತೆ ಕೃಷ್ಣ. ಇದೆಲ್ಲ ಕೃಷ್ಣನ ಬಾಲ್ಯಲೀಲೆ ಅಂತ ವರ್ಣನೆ ಮಾಡ್ತಾರೆ ಹಾಡುಗಳಲ್ಲಿ. ಆ ಕೃಷ್ಣನ ಕಥೆನೇ ಅದ್ಭುತ. ಒಮ್ಮೆ ಶ್ರೀಕೃಷ್ಣ ಆಗ್ತಾನೆ ಬಾಲ್ಯಲೀಲೆ ತೋರಿಸ್ಬೇಕು ಅಂತ ಉದ್ಯುಕ್ತನಾದವನು ಯಶೋದೆ ಬಳಿಗೆ ಬಂದಿದ್ದಾನೆ. ಯಶೋದೆ ಆಯಾಸ ಆಗಿದೆ ನನ್ನ ಮಗನಿಗೆ ಅಂತ ಸ್ತನ್ಯಪಾನ ಮಾಡಿಸ್ಲಿಕ್ಕೆ ಹೊರಟ್ಲು. ಎದೆ ಹಾಲು ಉಣಿಸ್ತಾ ಇದ್ದಾಳೆ. ಅವಳಿಗೆ ನೆನಪಾಯ್ತಂತೆ ಒಲೆ ಮೇಲೆ ಹಾಲು ಇಟ್ಟಿದ್ದೇನೆ ಅಂತ. ಕೆಲವೊಮ್ಮೆ ತಾಯಿಯಂದ್ರಿಗೆ ಮರ್ತು ಹೋಗ್ತದೆ, ಎದೆ ಹಾಲು ಉಣಿಸ್ತಾ ಇರುವಾಗ ಒಲೆ ಮೇಲೆ ಹಾಲು ಇಟ್ಟಿದ್ದೇನೆ ಅನ್ನೋದು ಮರ್ತೋಯ್ತು. ಹಾಲು ಕುಡಿಯೋ ಕೃಷ್ಣ ಅಂತ ಹೇಳಿ ಹಾಲು ಕುಡಿಸ್ತಿದ್ದಾಳೆ, ಒಲೆ ಮೇಲಿನ ಹಾಲು ನೆನಪಾಯ್ತು. ಉಕ್ಕಿ ಹೋಗ್ತದಲ್ಲ ಅಂತ. ಎಲ್ಲಿ ಹಾಲು ಉಕ್ಕಿ ಹೋಗ್ಬಿಡ್ತದೋ ಅಂತ ಅರ್ಧಕ್ಕೆ ಕೃಷ್ಣನನ್ನು ಎದೆ ಹಾಲು ಕುಡಿಸೋದು ಬಿಡಿಸಿ ಅವನನ್ನು ಕೆಳಕ್ಕೆ ಇಳಿಸಿ ತಾನು ಹಾಲು ಇಳಿಸ್ಲಿಕ್ಕೆ ಅಂತ ಹೋದ್ಲು. ಹಾಲು ಉಕ್ಕೇ ಹೋಗ್ಬಿಡ್ತಂತೆ. ಹಾಲು ಉಕ್ಕಿ ಹೋಗ್ತಾ ಇದೆ, ಆದರೂ ಇಳಿಸಿದ್ಲು ಕಷ್ಟಪಟ್ಟು. ಅದನ್ನು ನೋಡಿದ ಕೃಷ್ಣ, ನಾನು ಸ್ತನ್ಯಪಾನ ಮಾಡುವಾಗ ನನಗಿಂತ ನಿನಗೆ ಒಲೆ ಮೇಲಿನ ಹಾಲೇ ಹೆಚ್ಚಾಯ್ತಲ್ಲ ಅಂದ ಕೃಷ್ಣ. ಇದೇ ಅವನ ಬಾಲ್ಯಲೀಲೆ. ಒಲೆ ಮೇಲೆ ಹಾಲು ಇಟ್ಟಿದ್ದೇನೆ ಅನ್ನೋದು ಹೆಚ್ಚಾಯಿತು ನಿನಗೆ,
ನನ್ನನ್ನು ಅರ್ಧಕ್ಕೆ ಬಿಟ್ಟು ಹೋಗ್ತೀಯಾ, ಮಾಡ್ತೀನಿ ಅಂತ ಹೇಳಿ ಕೈಲಿ ತಗೊಂಡು ಯಾವ ಹಾಲಿನ ಪಾತ್ರೆ ಕೆಳಗಿಳಿಸಿದ್ಲು ಮಣ್ಣಿಂದು ಅದಕ್ಕೇ ಏಟು ಹಾಕಿದ್ದಂತೆ. ಅದಕ್ಕೆ ಏಟು ಹಾಕಿದ ಕೂಡಲೇ ಅದು ಒಡೆದು ಹೋಯಿತು. ಹಾಲೆಲ್ಲ ಮನೆ ತುಂಬ ಚೆಲ್ಲಿ ಬಿಡ್ತು. ಇನ್ನೊಂದು ಕಲ್ಲು ತಂದ, ಮೊಸರಿನ ಗಡಿಗೆ ಅದಕ್ಕಿಟ್ಟು ಪುರಿ ಇಟ್ಟು ಹೊಡೆದ, ಅದು ಚೆಲ್ಲೋಯ್ತು. ಅಂದರೆ ಯಶೋದೆ ಒಳಗಡೆ ಇದ್ದದ್ದು ಕೃಷ್ಣನ ಮೇಲೆ ಭಕ್ತಿನೇ ನಿಜವಾಗ್ಲು. ಆದರೆ ಹಾಲು ಮೊಸರುಗಳ ಮೇಲಿರುವ ಲೋಭ ಎಷ್ಟು ಅಂತ ಕೃಷ್ಣ ನೋಡಿದ. ಆ ಲೋಭ ಕಡಿಮೆ ಮಾಡಬೇಕು ಅಂಥೇಳಿ ಮನೆ ತುಂಬ ಹಾಲು ಮೊಸರು ಪಾತ್ರೆಗಳನ್ನು ಒಡೆದು ಚೆಲ್ಲಿ ಎಲ್ಲ ಕಡೆ ಸುರಿಸಿ ಮಾಡಿದ. ಕೃಷ್ಣ, ಎಷ್ಟು ಉಪಟಳ ಕೊಡ್ತಿ, ಎಷ್ಟೆಲ್ಲ ಪಾತ್ರೆಗಳನ್ನು ಒಡಿತಿ, ಹಾಲು ಮೊಸರು ಚೆಲ್ತಿ, ನೀನು ಮಾಡ್ತೀನಿ ನಿನ್ನ ಅಂತ ಹಿಡಿಲಿಕ್ಕೆ ಬಂದ್ಲಂತೆ ಕೃಷ್ಣನನ್ನು. ಕೃಷ್ಣ ಓಡ್ಲಿಕ್ಕೆ ಪ್ರಾರಂಭ ಮಾಡಿದ. ಓಡ್ತಾನೆ ಅವಳು ಹಿಂದಿಂದೆ ಬರಬೇಕು, ಇವನು ಮುಂದೆ ಹೋಗ್ಬೇಕು, ಕೈಗೆ ಸಿಕ್ಕ ಅನ್ನೋ ಅಷ್ಟರಲ್ಲಿ ತಪ್ಪಿಸ್ಕೊಂಡು ಹೋಗ್ಬೇಕು. ಬಹಳ ಶ್ರಮ ಆಯಿತು ಯಶೋದೆಗೆ ಕೃಷ್ಣನ ಹಿಂಬಾಲಿಸ್ಕೊಂಡು ಹೋಗಿ. ಎಲ್ಲಿ ಹೋದರೂ ಸಿಗ್ತಿಲ್ಲ ಅಂದಾಗ ಅವಳಿಗೆ ಅರ್ಥ ಆಯ್ತು, ಹಿಂದೇನು ಕೃಷ್ಣ ಕೈಗೆ ಸಿಗಲಾರ ನನಗೆ, ಕೃಷ್ಣ ಸಿಗ್ತಿದೆಯೋ ಇಲ್ಲೋಪ್ಪ ನನ್ನ ಕೈಗೆ ಅಂತ. ಆಗ ಸುತಸ್ಯ ಮಾತ್ರ ವಶ್ಯತಾ, ಮಕ್ಕಳಾದವರು ತಾಯಿಗೆ ಯಾವಾಗಲೂ ವಶರಾಗಿರಬೇಕು ಅಂತ ತೋರಿಸ್ಲಿಕ್ಕೆ ಕೃಷ್ಣ ಅವಳಷ್ಟು ಪರಿಯಿಂದ ಶ್ರಮಪಟ್ಟಾಗ ಇನ್ನು ಅವಳನ್ನು ಆಟ ಆಡಿಸ್ಬಾರ್ದು ಅಂತ ಕೈಗೆ ಸಿಕ್ಕಿಬಿಟ್ಟ. ಕೈಗೆ ಸಿಕ್ಕ ಮೇಲೆ ಕೃಷ್ಣ, ಕೈಗೆ ಸಿಕ್ಕಿಲ್ಲ ಅಂತೂ ಇಂತು, ನಿನ್ನ ಹಗ್ಗದಿಂದ ಕಟ್ತೀನಿ ಅಂತ ಹೊರಟು. ಹಗ್ಗ ತಂದಿದ್ದಾಳೆ, ಕೃಷ್ಣನ ಟೊಂಕಕ್ಕೆ ಬಿಗಿದಿದ್ದಾಳೆ, ಗಂಟು ಹಾಕಬೇಕು ಅಂತ ಹೋಗ್ತಾಳೆ. ಆ ಸಮಯಕ್ಕೆ ಸರಿಯಾಗಿ 2 ಅಂಗುಲ ಕಡಿಮೆ ಆಯಿತು. ಮತ್ತೊಂದು ಹಗ್ಗ ತಂದ್ಲು, ಜೋಡಿಸಿದ್ಲು, ಗಂಟು ಕಟ್ಟಿದ್ಲು, ಕೃಷ್ಣನ ಟೊಂಕಕ್ಕೆ ಅಂತ ಹಾಕಿ ಮತ್ತೆ ಬಿಗಿಲಿಕ್ಕೆ ಹೋದ್ಲು. ಗಂಟು ಬಿಗಿಲಿಕ್ಕೆ 2 ಅಂಗುಲ ಕಡಿಮೆ ಆಯಿತು. ಯಾವ್ಯಾವ ಹಗ್ಗ ತಂದು ಜೋಡಿಸಿ ಕಟ್ತಾಳೆ, ಕೃಷ್ಣನ ಟೊಂಕಕ್ಕೆ ಬಿಗಿಯುವಾಗ 2 ಅಂಗುಲ ಕಡಿಮೆ ಆಗ್ತಾ ಇತ್ತು. ತದ್ದಾಮ ಬಧ್ಯಮಾನಸ್ಯ, ಆ ಹಗ್ಗ ಅದು ವಿಚಿತ್ರವಾದ ಹಗ್ಗ ಆಯಿತು. ಯಾಕಿದು ಕಡಿಮೆ ಆಗ್ತದೆ ಅಂತ ಅವಳಿಗೆ ಅಂದಾಜು ಆಗ್ತಾ ಇಲ್ಲ. ಮನೆಯೊಳಗಿರುವ ಹಗ್ಗ ಎಲ್ಲ ಖರ್ಚಾಗಿಬಿಡ್ತು, ಇನ್ನು ಹಗ್ಗ ಇಲ್ಲ ಅಂತ ಆಯಿತು. ಕೃಷ್ಣನ್ ಕೇಳಿದ್ಲು, ಕೃಷ್ಣ ಕಟ್ಟಿಸ್ಕೋತೀಯೋ ಇಲ್ಲೋ ಈ ಹಗ್ಗದಿಂದ ಅಂತ. ಆಗ ಅವಳ ಕೈಯಲ್ಲಿ ಉಳಿದದ್ದು ಒಂದು ಸಣ್ಣ ಕರುವಿಗೆ ಕುತ್ತಿಗೆ ಕಟ್ಟುವಷ್ಟು ಹಗ್ಗ ಉಳಿದಿತ್ತಂತೆ. ಅದನ್ನು ತಾನೇ ಎಳೆದ, ಟೊಂಕಕ್ಕೆ ಅಂತ ಹಾಕ್ಕೊಂಡ, ಗಂಟು ಕಟ್ಟಿದ, ಅದರೊಳಗೆ ಉಳಿಸಿದ. ತಗೋ ಅಮ್ಮ, ಹಗ್ಗ ಕಟ್ಟಿದೆ ನೋಡು ಅಂತ ಕೊಟ್ಬೇಕು. ಇನ್ನೂ ಉಳಿಸಿದ ಹಗ್ಗ ಅವಳ ಕೈ ಕೊಟ್ಟ. ಆಶ್ಚರ್ಯ ಆಯಿತು. ವ್ಯಗ್ರಾಯಾಂತು ಯಶೋದಾಯಾಮ್, ಆವಾಗೆಲ್ಲ ತಲೆ ಕೆಡಿಸ್ಕೊಂಡವಳು ಹಗ್ಗ ಕೈ ಕಟ್ಟಿ ಕೊಟ್ಟುಬಿಟ್ಟಲ್ಲ ಕೃಷ್ಣ ಅಂದಾಗ, ಇನ್ನಿದನ್ನು ಹಾಗೆ ಬಿಡಬಾರ್ದು, ಹಗ್ಗವನ್ನು ಅಲ್ಲೇ ಹತ್ತಿರದಲ್ಲಿದ್ದ ಒರಳು ಕಲ್ಲಿಗೆ ಅದನ್ನು ಪುನಃ ಜೋಡಿಸಿ ಕಟ್ಟಿ ಎಲ್ಲಾದರೂ ಹೋದರೆ ನೋಡಿ ನಿನ್ನ ಅಂತ ಹೇಳಿದ್ಲಂತೆ. ಆಮೇಲೆ ಮನೆ ಕೆಲಸಕ್ಕೆ ಅಂತ ಒಳಗೆ ಹೋಗ್ತಾಳೆ ಅಂತ ಕಥೆ. ಈ ಸಮಯದಲ್ಲಿ ಆ ಒರಳು ಕಲ್ಲನ್ನು ಕೃಷ್ಣ ಏನು ಮಾಡಿದ, ಸೋಂಗಣ ನಿಸೃತ ಕೃಷ್ಣ ಕರ್ಷಯ ಕರ್ಷಮಾಣ ಉಲೂಕಲಂ, ಉಲೂಕಲಂ ಕರ್ಷಮಾಣ, ಅಂಗಣ ನಿಸೃತ, ಮನೆ ಒಳಗಿನಿಂದ ಅಂಗಳಕ್ಕೆ ಬಂದ, ಅಂಗಳದಲ್ಲಿ ಎಳ್ಕೊಂಡು ಬಂದ, ಇನ್ನೂ ಮುಂದೆ ಹೋದ. ಸ್ವಲ್ಪ ದೂರದಲ್ಲಿ 2 ಮರಗಳು ಬೆಳೆದಿದ್ವಂತೆ, ಅರ್ಜುನ ವೃಕ್ಷ ಅಂತ ಕರೀತಾರೆ. ಆ ಬೆಳೆದಂಥ ಮರಗಳ ಮಧ್ಯದಲ್ಲಿ ತಾವರ್ಜುನೋ ಕೃಷ್ಯಮಾಣೋ ತೇನ ಬಾಲೇನ ರಂಹಸ, ಆ ಬೆಳೆದಂಥ ಮರದ ಒಳಗೆ ತಾನು ನುಗ್ಗಿದ. 2 ಮರಗಳ ಮಧ್ಯದಲ್ಲಿ ನುಗ್ಗಿ ತನ್ನ ಅಂಗಸ್ಪರ್ಶ ಮರಗಳಿಗೆ ಮಾಡಿಸಿ ಅದರ ಮಧ್ಯಕ್ಕೆ ಮುಂದೆ ಎಳ್ಕೊಂಡು ಹೋದಾಗ ಆ ಒರಳು ಕಳ್ಳು ಸಿಕ್ಕಾಕೊಂತು. ಅದನ್ನು ಎಳೆದೇ ಬಿಟ್ಟ. ಮರ ಕೆಳಗೆ ಬಿದ್ದು ಸಮೂಲ ವಿಪಟಿತೌ ವಿಪಾಟ್ ಸಮೂಲ ವಿಟಪೌ ಭಗ್ನೌ ಸತು ಮಧ್ಯೆ ಜಹಾಸವಯಿ, ಮಧ್ಯದಲ್ಲಿ ಹಗ್ಗ ಸಿಲುಕಿದೆ. ಒರಳು ಕಲ್ಲನ್ನು ಎಳೆದು ಬೀಳಿಸಿದಾನೆ. ಮೂಲ ಸಮೇತವಾಗಿ ಮರ ಬಿದ್ದೋಗಿದೆ. ನಗನಗುತ್ತಾ ನಿಂತಿದ್ದಾನೆ ಕೃಷ್ಣ. ಉತ್ಪಾತ ಆಗಿದೆ. ಗೋಕುಲದ ಜನ ಸೇರಿಬಿಟ್ರು. ಏನೋ ಆಯಿತು ಅಂತ ನೋಡಲಿಕ್ಕೆ ನಗುತ್ತಿದ್ದಾನೆ ಕೃಷ್ಣ. ಆ ಮರಗಳ ಒಳಗಿಬ್ಬರು ದೇವತೆಗಳಿದ್ರಂತೆ. ಒಬ್ಬನೇ ಹೆಸರು ನಲಕೂಬರ ಅಂತ, ಇನ್ನೊಬ್ಬನ ಹೆಸರು ಕುಬೇರ್ನ ಮಕ್ಕಳವರು ಮಣಿಗ್ರೀವ ಅಂತ. ಆ ಇಬ್ಬರೂ ಮರದ ಒಳಗಿದ್ದವರು ಹೊರಬಂದ ಆಕಾಶದಲ್ಲಿ ಶಾಪಮುಕ್ತರಾಗಿ ಕೃಷ್ಣನಿಗೆ ಕೈ ಮುಗಿದು ಸ್ತೋತ್ರ ಮಾಡ್ತಾ ಇದ್ದಾರಂತೆ.
ವಾಣಿ ಗುಣಾನುಕಥನೆ ಶ್ರವಣೋ ಕಥಾಯಾಂ ಚೇತಶ್ಚ ಕರ್ಮಸು ಮನಸ್ತವ ಪಾದಯೋರ್ನಃ. ಕೃಷ್ಣನ ಮಹಿಮೆ ಹೇಗಿದೆ ನೋಡಿ. ಶಾಪದಿಂದ ಮುಕ್ತಿಗೊಳಿಸಿದ ಕೃಷ್ಣ ಅಂತ ನಲಕೂಬರ ಮಣಿಗ್ರಿಯವರು ಸ್ತೋತ್ರ ಮಾಡ್ತಾ ಹೇಳ್ತಾರೆ. ನಾವು ಶ್ರೀಮಂತರ ಮಕ್ಕಳು ಅಂತ ಮದ ತೋರಿದ್ವಿ, ನಾರದರು ನಮಗೆ ಶಾಪ ಹಾಕಿಬಿಟ್ರು. ಕೃಷ್ಣ ಶ್ರೀಮಂತರ ಮಕ್ಕಳಿಗೆ ಮದ ಜಾಸ್ತಿ ಅಂತ, ಏನಿಲ್ಲದೇನೆ ಬರ್ತಿರ್ತದಂತೆ ಮದ, ಇನ್ನು ಶ್ರೀಮಂತಿಕೆ ಬಂದ ಮೇಲೆ ಬರದೇ ಇರ್ತದ. ಆ ಮದ ಭರಿತರಾದರು. ಕುಬೇರನ ಮಕ್ಕಳು ನಮ್ಮನ್ಯಾರು ಕೇಳೋರು ಅಂತ ಹಗಲು ಮಧುರಾಪಾನ ಮಾಡಿ ಹೆಂಗೆಳೆಯರನ್ನು ಕರ್ಕೊಂಡು ಯಾವುದೋ ಕೆರೆಯಲ್ಲಿ ನೀರಾಟ ಆಡ್ತಾ ಇದ್ರಂತೆ. ವಿವಸ್ತ್ರರಾಗಿ ನೀರಾಟ ಆಡ್ತಿದ್ದಾರೆ, ಮೈ ಮೇಲೆ ಎಚ್ಚರಿಕೆ ಇಲ್ಲ. ನಾರದರು ಬಂದ್ಬಿಟ್ರು. ನಾರದರು ಎಂಥ ಮಹಾತ್ಮರು ಅಂತ ಗೊತ್ತಿರಬೇಕಲ್ಲ, ಯಾವ ವಿವೇಕವೂ ಇಲ್ಲ, ಮೈ ಮರೆತು ಬಿಟ್ಟಿದ್ದಾರೆ. ನಾರದರು ನೋಡೋ ಅಷ್ಟು ನೋಡಿ ಶಾಪ ಹಾಕಿದರು. ಇದೇನಾ ನಿಮಗೆ ಶ್ರೀಮಂತಿಕೆಯಿಂದ ಬಂದದ್ದು? ಹಗಲು ಸೂರ್ಯ ಬಂದಿದ್ದಾನೆ, ಸೂರ್ಯೋದಯಕ್ಕೆ ಮಾಡೋ ಕರ್ತವ್ಯ ನೆನಪಿಲ್ಲ, ಯಾರು ಇಲ್ಲಿ ಬಂದು ನಿಂತಿದ್ದೇನೆ ಅಂತ ಮೈ ಮೇಲೆ ಎಚ್ಚರಿಕೆ ಇಲ್ಲ, ಮಧುರಾಪಾನ ಮಾಡಿದ್ದೀರಿ, ಹೆಂಗೇಳಿಯರನ್ನು ಕರ್ಕೊಂಡು ಆಟ ಆಡ್ತಾ ಇದ್ದೀರಿ ಸೂರ್ಯೋದಯಕ್ಕೆ, ಏನು ಕರ್ತವ್ಯ ಭ್ರಷ್ಟರಾಗಿ ಶ್ರೀಮಂತಿಕೆ ಮದದಿಂದ ವಿಮುಖರಾಗಿದ್ದೀರಿ, ಧರ್ಮದಿಂದ ದೈವದಿಂದ ನಿಮಗೆ ಶಾಪ ಕೊಡ್ತೇನೆ ಅಂತ ಮರಗಳಾಗ್ರಿ ಅಂತ ಶಾಪ ಹಾಕಿದ್ರಂತೆ. ನೋಡಿ, ಮಹಾತ್ಮರು ಬಂದಾಗ ಎಷ್ಟು ಎಚ್ಚರ ವಹಿಸಬೇಕು, ಮದ ಏನೆಲ್ಲ ಪರಿಣಾಮ ಮಾಡ್ತದೆ ಅನ್ನಲಿಕ್ಕಿಂಥ ಕಥೆಗಳಿಗೆ ಎಚ್ಚರ. ಆಗ ಅವರು ಶಾಪ ತಗೊಂಡು ಕೆಳಗೆ ಬೀಳುವಾಗ ಬುದ್ಧಿ ಬಂತಂತೆ. ತಪ್ಪಾಯಿತು ನಾರದರೆ, ನಮಗೆ ಶಾಪ ಹಾಕಿದ್ರಿ, ಏನಾದರೂ ಮಾಡಿ ಅದಕ್ಕೆ ಪ್ರತಿಯಾಗಿ ವರ ಕೊಡ್ರಿ. ಕೃಷ್ಣ ತನ್ನ ಅಂಗಸ್ಪರ್ಶ ಮಾಡಿ ಮರಗಳಾದ ನಿಮ್ಮನ್ನು ಶಾಪ ಮುಕ್ತರನ್ನು ಮಾಡ್ತಾನೆ ಅಂತ ವರ ಕೊಟ್ಟರು. 100 ವರ್ಷ ಭೂಮಿಯಲ್ಲಿ ಶಾಪಗ್ರಸ್ತರಾದ ನಲಕೂಬರರು ಶ್ರೀಕೃಷ್ಣನ ಅಂಗಸ್ಪರ್ಶದಿಂದ ಮುಕ್ತರಾದರು. ಕೃಷ್ಣನನ್ನು ಸ್ತೋತ್ರ ಮಾಡಿ ಕೇಳ್ಕೊಳ್ತಾ ಇದ್ದಾರೆ, ನಮ್ಮನ್ನು ಶಾಪ ಮುಕ್ತರನ್ನು ಮಾಡಿದಿ ಕೃಷ್ಣ, ನೀನೇ ಅನುಗ್ರಹ ಮಾಡ್ತಾ ಇದ್ದಿ, ಇನ್ನು ಮೇಲಿಂದ ನಮಗೆ ಆ ಮದ ಬರೋದು ಬೇಡ ಅಂತ ಕೇಳ್ಕೊಂಡ್ರಂತೆ. ಶ್ರೀಮಂತಿಕೆ ಮದ ಬರಬಾರ್ದು. ದೇವಲೋಕಕ್ಕೆ ಹೋದ ಮೇಲೆ ನಮ್ಮ ದಿನಚರಿ ಬದಲಾಗಬೇಕು ಅಂತಾರೆ. ದೇವತೆಗಳು ಕೃಷ್ಣನನ್ನು ಬೇಡಿ ದಿನಚರಿ ಬದಲಾಯಿಸ್ಕೊಳ್ತಾರೆ. ಹೇಗಿರಬೇಕು ಇನ್ಮೇಲೆ ನಮ್ಮ ದಿನಚರಿ ಅಂದರೆ, ವಾಣಿ ಗುಣಾನುಕಥನೆ, ಸದಾ ನಮ್ಮ ಮಾತು ನಿನ್ನ ಗುಣಕಥನ ಮಾಡೋ ಹಾಗೆ ಮಾಡಿಬಿಡು. ಶ್ರವಣೌ ಕಥಾಯ, ಕಿವಿಗಳು ನಿನ್ನ ಕಥೆ ಯಾವಾಗಲೂ ಕೇಳುವ ಹಾಗೆ ಆಗಬೇಕು. ಚೇತಶ್ಚ ಕರ್ಮಸು ಹಸ್ತೌ ಚ ಕರ್ಮಸು ಮನಸ್ತವ ಪಾದಯೋರ್ನಃ, ಕೈ ನಿನ್ನ ಪೂಜೆಯನ್ನು ಮಾಡಲಿಕ್ಕೆ, ಮನಸ್ಸು ನಿನ್ನ ಪಾದಾರವಿಂದಗಳ ಸ್ಮರಣೆ ಮಾಡಲಿಕ್ಕೆ, ಕಣ್ಣು ನಿನ್ನನ್ನೇ ದರ್ಶನ ಮಾಡಲಿಕ್ಕೆ ಮೀಸಲು ಮಾಡಿಸು. ಇಂದ್ರಿಯಗಳು ಬೇರೆ ಕಡೆ ಹೋದ್ರೆ ತಾನೇ ಅಪರಾಧ ಆಗಬೇಕು. ಎಲ್ಲ ಇಂದ್ರಿಯ ನಿನ್ನ ಬಳಿಗೆ ಇರೋ ಹಾಗಾದರೆ ಅಪರಾಧನೇ ನಡೆಯಲ್ಲ. ಹೀಗೆ ನಲಕೂಬರ ಮಣಿಗ್ರಿಯವರು ಪ್ರಾರ್ಥನೆ ಮಾಡಿದರು. ಕೃಷ್ಣ ಅವರಿಗೆ ಅನುಗ್ರಹಿಸಿದ, ಶಾಪದಿಂದ ಮುಕ್ತರನ್ನು ಮಾಡಿ ಆಮೇಲೆ ಕುಬೇರನ ಮನೆಗೆ ಕಳಿಸಿದ ಅಂತ ಕಥೆ. ಇದನ್ನೆಲ್ಲ ನೋಡಿದ ಗೊಲ್ಲ ಬಾಲಕರು, ಗೋಪಿಕಾ ಸ್ತ್ರೀಯರು, ನಂದಗೋಪ, ಯಶೋದೆ, ಕೃಷ್ಣ ಇಂಥ ಮಹಿಮಾ, ಇಂಥ ಅದ್ಭುತ ವ್ಯಕ್ತಿ ಅಂತ ಅವರು ಆಶ್ಚರ್ಯಪಟ್ಟರಂತೆ. ಅದೇ ವೃಕ್ಷಗಳಲ್ಲಿ 2 ರಾಕ್ಷಸರು ಇದ್ರು, ಧುನಿ ಮತ್ತು ಚಮು ಅಂತ. ಆ ವೃಕ್ಷ ಬೀಳಿಸಿದಾಗ ಆ ರಾಕ್ಷಸರು ಕೆಳಗೆ ಸತ್ತು ಬಿದ್ರಂತೆ. ಹಾಗಾಗಿ ರಾಕ್ಷಸ ಸಂಹಾರನೂ ಆಯಿತು, ನಲಕೂಬರ ಮಣಿಗ್ರೀವರಿಗೆ ಶಾಪದಿಂದ ಉದ್ಧಾರನೂ ಆಯಿತು. ಗೊಲ್ಲ ಬಾಲಕರಲ್ಲೆಲ್ಲ ಕೃಷ್ಣನ ಬಗ್ಗೆ ಒಂದು ಕುತೂಹಲನೂ ಮೂಡ್ತು. ಇದೆಲ್ಲ ಹರಿವಂಶದಲ್ಲಿ ವಿವರಣೆ ಕೊಡುವಂಥ ಕಥೆ. ಇಮೌ ನಿಪತಿತೌ ಭೂಮೌ ಪಿತೋಯೌ ಜಲದಾವಿವ ನಂದಗೋಪ ಪ್ರಸನ್ನೌತೌ ಧ್ರುವಾವೇವಂ ಗತಾವಪಿ ಅಂತ ಹರಿವಂಶ ಹೇಳುತ್ತೆ. ಇನ್ನೊಂದು ಕಥೆ ಕೃಷ್ಣನ ಬಾಲ್ಯಲೀಲೆಗಳಲ್ಲೇ ನಡೆದದ್ದು. ತಸ್ಮಿನ್ನೇವ ಪ್ರಜಸ್ಥಾನೇ 7 ವರ್ಷೌ ಬಭೂವತು. ಕೃಷ್ಣನಿಗೆ, ಬಲರಾಮನಿಗೆ 7ನೇ ವಯಸ್ಸಿಗೆ ಬಂತಂತೆ. 7ನೇ ವಯಸ್ಸು ಬಂತು. 7ನೇ ವಯಸ್ಸು ಬಂದಾಗ ಕೃಷ್ಣ ಗೋವುಗಳನ್ನೆಲ್ಲ ಹಿಂಡು ಕರ್ಕೊಂಡು ಗೊಲ್ಲ ಬಾಲಕರ ಜೊತೆಗೂಡಿ ಕಾಡಿನಿಂದ ಕಾಡಿಗೆ ಮೇಯಿಸ್ಲಿಕ್ಕೆ ಅಂತ ಹೊರಡ್ತಾ ಇದ್ದ. ಅಲ್ಲಲ್ಲಿ ಮೇಯಿಸ್ಕೊಂಡು ಬಂದ. ಎಷ್ಟು ಮೇಯಿಸಿದ್ರೂ ಗೋವುಗಳನ್ನು ಸಮಾಧಾನ ಆಗ್ತಿರಲಿಲ್ಲ ಕೃಷ್ಣನಿಗೆ. ಮತ್ತಷ್ಟು ತಿನ್ನಲಿ ಅಂತಿದ್ದಂತೆ. ದಷ್ಟಪುಷ್ಟವಾಗಿ ಮೇಯಿಸ್ತಾ ಇದ್ದ.
ಆಕಳು ಮೇಯಿಸುವಾಗ ಸಂಕೋಚ ಮಾಡಬಾರ್ದಂತೆ. ಚೆನ್ನಾಗಿ ಅವು ಮೇಯ್ದ್ರೆ ಹಾಲು ಕೊಡ್ತಾವೆ. ಅಜಗಳಂತಿದ್ದ ಕರುಗಳು ಗಜಗಳಂತೆ ಆದವು, ಕಾದನ ವತ್ಸವ ಹರಿ ಕಾದನ ಅಂತಾರೆ ದಾಸರು. ಕೃಷ್ಣ ಬಂದಾಗ ಆ ಎಲ್ಲ ಆಕಳು ಕರ ಇದ್ದಾಗಿದ್ವಂತೆ, ಅದು ಅಜ ಆಡಿದ್ದಾಗಿದ್ವು ತೆಳ್ಳಗೆ. ಕೃಷ್ಣ ಯಾವಾಗ ಮೇಯಿಸ್ಲಿಕ್ಕೆ ಶುರು ಮಾಡಿದ ಆನೆ ಗಾತ್ರದಲ್ಲಿ ಬೆಳೆಸಿಸಿದ್ದಂತೆ ಎಲ್ಲವನ್ನು. ಅಜಗಳಂತಿದ್ದ ಕರುಗಳು ಗಜಗಳಂತೆ ಆದವು. ಹೀಗೆ ಗೋಪಾಲಕನಾದ. ಆ ಗೋಕುಲದಲ್ಲಿ ತನ್ನ ಸನ್ನಿಧಾನದಿಂದ ಜನಸಂಪರ್ಕ ಜಾಸ್ತಿ ಮಾಡಿದ. ಕೃಷ್ಣನ ಸಾನ್ನಿಧ್ಯ ಹಾಗೆ ಮಾಡುತ್ತದೆ. ಹೆಚ್ಚೆಚ್ಚು ಸನ್ನಿಧಾನ ಬಂದ ಹಾಗೆ ಎಲ್ಲ ಗೋಕುಲದ ವಾತಾವರಣದಲ್ಲಿ ಸಂಪರ್ಕ ಜಾಸ್ತಿ ಆಯಿತು. ಗೋವುಗಳಿಗೆ ಮೇವು ಕಡಿಮೆ ಆಯಿತು. ಉತ್ಸನ್ನ ಸಂಚಯ ತೃಣೋ ಘೋಷೋ ಯಂ ನಗರಾಯತೆ. ಉತ್ಸನ್ನ ಸಂಚಯ ತೃಣಃ, ಮನುಷ್ಯರು ಹೆಚ್ಚೆಚ್ಚು ನಡೆದಾಡ್ತಾರೆ ಅಂದರೆ ಆ ಭೂಮಿಯಲ್ಲಿ ಮೇವು ಬೆಳೆಯಲ್ಲ. ಆಕಳು ಎಲ್ಲಿ ಸಂಚಾರ ಮಾಡ್ತಾವೆ ಆ ಭೂಮಿಯಲ್ಲಿ ಮೇವು ಬೆಳೀತದಂತೆ. ಹಾಗಾಗಿ ಹುಲ್ಲು ಬೆಳೆಯೋದು ಕಡಿಮೆ ಆಗ್ತಾ ಇದೆ. ವೃಂದಾವನದಲ್ಲಿ ಹತ್ತಿರ ವೃಂದಾವನ ಇದೆ, ಅಲ್ಲಿ ಮೇವು ಜಾಸ್ತಿ ಇದೆ. ಆಕಳುಗಳಿಗೆ ಮೇವಿಲ್ಲ ಅಂತ ಆದರೆ ನಾಳೆ ಹೈನು ಕಡಿಮೆ ಆಗ್ತದೆ, ಮಾರಾಟ ಕಡಿಮೆ, ಹಣ ಕಡಿಮೆ ಬರ್ತದೆ ಅಂತ ಯೋಚಿಸಿ ಕೃಷ್ಣ ಎಲ್ರಿಗೆ ಹೇಳ್ದ, ಈ ಊರು ಬಿಡೋಣ ಅಂದ. ಇದನ್ನು ಬಿಡೋಣ, ಯಾಕೋ ಬರ್ತಾ ಬರ್ತಾ ಇದು ನಗರದಂತ ಆಗ್ತಾ ಇದೆ. ಗೋಕುಲ ಹಳ್ಳಿ ನಗರವಾಯಿತು, ಹಾಗಾಗಿ ವೃಂದಾವನಕ್ಕೆ ಹೋಗೋಣ ಅಂತ ಎಲ್ರಿಗೆ ಹೇಳ್ದ. ಯಾರು ಬಿಡ್ಲಿಕ್ಕೆ ತಯಾರಿಲ್ಲ. ನಾವು ಈ ಊರು ಹೇಗೆ ಬಿಟ್ಟು ಹೋಗ್ತೀವಿ, ನಮ್ಮಪ್ಪ ಆಳ್ತಾ ಇದ್ರು, ನಮ್ಮಜ್ಜ ನಮ್ಮ ಮುತ್ತಜ್ಜ ಇದ್ರು, ಊರು ಬಿಟ್ಟರೆ ನಮಗೆ ಅವಕಾಶ ಇರಲ್ಲ ವೃಂದಾವನದಲ್ಲಿ, ಏನು ಬಿಡಲ್ಲ ಅಂತ ಯಾರು ಬಿಡ್ಲಿಕ್ಕೆ ತಯಾರಿಲ್ಲ. ಕೃಷ್ಣ ಹೇಳೋ ಅಷ್ಟು ಹೇಳ್ದ, ನೀವು ಯಾರು ಬರಲ್ಲ ಅಂದರೆ ನಿಮ್ಮನ್ನು ಹ್ಯಾಕೆ ಕರ್ಕೊಂಡು ಹೋಗಬೇಕು ನನಗೆ ಗೊತ್ತು ಅಂತಂದ. ಆಕಳುಗಳಿಗೆ ಮೇವು ಕೊಡಿಸ್ಬೇಕು ಅಂದ್ರೆ ಊರನ್ನಾದರೂ ಬಿಡಿಸ್ತೇನೆ ಅಂತಾನೆ ಕೃಷ್ಣ. ಆಗ ತಾನೇ ತನ್ನ ದೇಹದ ರೋಮಕೂಪಗಳಿಂದ ತೋಳಗಳನ್ನು ಸೃಷ್ಟಿ ಮಾಡಿದ ಅಂತ ಹರಿವಂಶ ಹೇಳುತ್ತದೆ. ಉರಕಾನ್ ನಿಷ್ಪತಿತಾನ್ ದೃಷ್ಟ್ವಾ ಗೋಷು ವತ್ಸೇಶ್ವಥೋ ನೃಪ. ತೋಳಗಳನ್ನು ಸೃಷ್ಟಿ ಮಾಡಿದ್ದಾನೆ. ಎಂಥೆಂಥ ಎತ್ತೆತ್ತರದ ತೋಳ, ಒಂದೊಂದು ಆಕಳು ಕೊಟ್ಟಿಗೆಯಲ್ಲಿ ಬರಬೇಕಂತೆ. ಮುಖ ಹತ್ರ ತರಬೇಕು, ಹಿಂದೆ ಹೋಗಬೇಕು, ಹತ್ರ ತರಬೇಕು, ಹಿಂದೆ ಹೋಗಬೇಕು. ಆಕಳುಗಳು ಭಯಭೀತರಾದರು, ಸಣ್ಣ ಸಣ್ಣ ಮಕ್ಕಳು ಭಯಭೀತರಾದರು, ಗೋಪಿಕಾ ಸ್ತ್ರೀಯರು ಹೆದರಿದ್ರು, ಗೊಲ್ಲರು ಹೆದರಿದ್ರು. ಭಯ ಬಂತು. ಭಯ ಬಂದಾಗ ಕೃಷ್ಣನ ಮೊರೆ ಬರಬೇಕು. ಕೃಷ್ಣ ನೀ ಹೇಳಿದ್ದಿ ಊರು ಬಿಡೋಣ ಅಂತ, ಬಹುಶಃ ಅದಕ್ಕೆ ಏನೋ ಮೃಗಗಳು ಬಂದ್ವಿ, ನೀನು ಒಪ್ಕೊಳ್ಳಿಲ್ಲ ನಾವ್ಯಾರು ಅಂತ. ತೋಳಗಳು ಜಾಸ್ತಿ ಆಗಿದ್ದಾವೆ, ಈ ಊರಲ್ಲಿ ಇರ್ಲಿಕ್ಕಾಗಲ್ಲ, ನಮ್ಮ ಆಕಳ ಕರ ಎಲ್ಲ ತಿಂದಾಕ್ಬಿಡ್ತಾವೆ, ಹೋಗೋಣ ನಡಿ ಅಂತ ಕೃಷ್ಣನ ಮಾತು ಕೇಳದೇ ಇದ್ದದ್ದಕ್ಕೆ ತೋಳಗಳನ್ನು ಸೃಷ್ಟಿ ಮಾಡಿ ಭಯಪಡಿಸಿದ. ಎಲ್ಲರೂ ವೃಂದಾವನಕ್ಕೆ ಹೋಗೋ ಹಾಗೆ ಮಾಡಿದ ಅಂತ ಒಂದು ಕಥೆ. ಈ ಕಥೆಯಲ್ಲಿ ಒಂದು ಶ್ಲೋಕ ಬರ್ತದೆ. ಹರಿವಂಶ ಹೇಳುವ ಮಾತು, ಎಲ್ಲ ತೋಳಗಳ ಹೃದಯ ಭಾಗದಲ್ಲಿ ಶ್ರೀವತ್ಸ ಅನ್ನೋ ಚಿಹ್ನೆ ಇತ್ತಂತೆ. ನಿಶ್ಚೇರುಸ್ತಸ್ಯ ಗಾತ್ರಾಧಿ ಶ್ರೀವತ್ಸಕೃತ ಲಕ್ಷಣಾ. ಶ್ರೀವತ್ಸಕೃತ ಲಕ್ಷಣಾ ವೃಕಾಹ ನಿಶ್ಚೇರು. ಶ್ರೀವತ್ಸ ಲಕ್ಷಣ ಇರುವಂಥ ತೋಳಗಳು ಅಲ್ಲಲ್ಲಿ ಅಡ್ಡಾಡಿರುವು ಅಂತ. ಶ್ರೀವತ್ಸ ಲಕ್ಷಣ ಯಾರಿಗಿರೋದು? ವಿಷಕಂಠ ಅಂತ, ಕಂಠದಲ್ಲಿ ವಿಷ ಅಂತಂದ್ರೆ ಯಾರಿಗೆ? ಯೋಚನೆ ಮಾಡೋದೇ ಇಲ್ಲ ಅಲ್ಲಿ ಯಾರು. ಮುಖ 4 ಇತ್ತು ಅಂತಂದ್ರೆ 4 ಮುಖದವನು ಅಂದ್ರೆ ಯಾರು? ಇವೆಲ್ಲ ಒಂದೊಂದು ಲಕ್ಷಣಗಳು. ಹಾಗೆ ಶ್ರೀವತ್ಸ ಅನ್ನೋ ಚಿಹ್ನೆ ಅದು ವಿಷ್ಣುವಿಗೆ ಮಾತ್ರ ಇರೋದು. ಹಾಗಾಗಿ ಕೃಷ್ಣನೇ ಒಂದು ರೂಪದಲ್ಲಿ ತೋಳನಾದ. ತೋಳ ಅಂತ ಒಂದು ಅವತಾರ, ಮತ್ಸ್ಯಾವತಾರ, ವರಾಹ ಅವತಾರ, ವಾಮನ, ನೃಸಿಂಹ ಅಂತ ಅವತಾರಗಳಿವೆ. ಆ ಅವತಾರಗಳಂತೆ ತೋಳ ಅಂತ ಒಂದು ಅವತಾರ ಅಂತ ಹರಿವಂಶ ವಿವರಣೆ ಕೊಟ್ಬಿಟ್ಟು, ಅದಕ್ಕೆ ಬಹುಶಃ ದಾಸರಾಯರು ತೋಳು ತೋಳು ತೋಳನ್ನಾಡೆ ಅಂತ ಹಾಡು ಮಾಡಿದ್ರು ಅಂತ ಅನಿಸ್ತದೆ. ಕೈಯಲ್ಲಿರೋ ಈ ತೋಳಿಗೂ ತೋಳು ಅಂತ ಹೆಸರು, ತೋಳ ಅಂತ ಪ್ರಾಣಿಗೂ ಹೆಸರು. ಕೃಷ್ಣ ಮಾಡಿದ ಅವತಾರವು ವೃಕಾವತಾರ ಅಂತ ಹೆಸರು. ಭಯಕೃತ ಭಯ ಪರಿಹಾರಕ. ಕೃಷ್ಣ ಭಯ ಹುಟ್ಟಿಸ್ತಾನೆ ಭಕ್ತರಿಗೆ ಅವರ ಒಳಿತಿಗಾಗಿ, ಕೂಡಲೇ ಅದನ್ನು ಪರಿಹಾರನೂ ಮಾಡ್ತಾನೆ. ಭಯಕೃತ್ ಭಯಹಾರಿ.
ರಾಧಾ ನಯನ ಮನೋಹಾರಿ ಅಂತ ಅದಕ್ಕೆ ಹೇಳ್ತಾರೆ ಮಹಾನುಭಾವರು. ಭಯ ಹುಟ್ಟಿಸೋದು ಅವನೇ, ಭಯ ಪರಿಹಾರ ಮಾಡಿಸೋದು ಅವನೇ. ವೃಂದಾವನಕ್ಕೆ ಅಂತ ಎಲ್ಲರೂ ಬಂದಾಗ ತೋಳದ ಭಯ ಪರಿಹಾರ ಆಯಿತು. ಅಲ್ಲೇ ವಾಸ ಮಾಡಿಕೊಂಡಿದ್ರು ವೃಂದಾವನದಲ್ಲಿ. ವೃಂದಾವನ ಮಿತಸ್ಥಾನ ನಿವೇಶಾಯ ಚ ಗಮ್ಯತಾ ತತ್ಸೃತ್ವಾ ನಂದಗೋಪಸ್ಯ ವಚನಂ ಸಾಧು ಭಾಷಿತಂ. ವೃಂದಾವನಕ್ಕೆ ಬಂದ ಮೇಲೆ ಅಲ್ಲಲ್ಲಿ ಗುಡಿಸಲು ಕಟ್ಟಿಕೊಂಡು ವಾಸ ಮಾಡಿಕೊಂಡು ಗೋವುಗಳನ್ನು ಮೇಯಿಸಿಕೊಂಡಿದ್ದಾರೆ. ವೃಂದಾವನದಲ್ಲಿ ರಾಮಕೃಷ್ಣರು ಮತ್ತೆ ತಮ್ಮ ಮಹಿಮೆಗಳನ್ನು ತೋರಿಸ್ತಾರೆ. ಬೇರೆ ಬೇರೆ ವನಗಳಲ್ಲಿ ಓಡಾಡ್ತಾರೆ. ವೃಂದಾವನದ ಹತ್ತಿರ ಬಂದಾಗ ಮತ್ತೊಂದು ಘಟನೆ ನಡೀತು. 7ನೇ ವಯಸ್ಸಿನ ಕೃಷ್ಣ ಮಾಡಿ ತೋರಿದ ಘಟನೆ. ಯಮುನೆಯ ಮಡುವಿನಲ್ಲಿ ವಿಷದ ನೀರು ಬರ್ತಾ ಇತ್ತಂತೆ. ಅತಿಯಾದ ನೀರು ವಿಷವಾದಾಗ ಯಾರೂ ಕುಡಿತಾ ಇರಲಿಲ್ಲ. ಗೋವುಗಳು ಕುಡಿದದ್ದು ಮೂರ್ಛೆ ಬೀಳ್ತಾ ಇದ್ದು ದಡದ ಮೇಲೆ. ಯಾಕೆ ಅಂದರೆ ಯಮುನೆಯ ನೀರು ವಿಷವಾಗಿದೆ, ವಿಷ ನೀರು ಕುಡಿದದ್ದಕ್ಕೆ ಮೂರ್ಛೆ ಬಿದ್ದಿದ್ದಾರೆ. ಆಗ ಕೃಷ್ಣನ ಬಳಿಗೆ ಬಂದು ಕೇಳಿಕೊಂಡು, ಕೃಷ್ಣ ನೀರಿನ ಬಳಿಗೆ ವಿಷ ಸೇರ್ಕೊಂಡು ಬಿಡ್ತು. ಯಾಕೆ ಅಂದರೆ ಕಾಳಿಂಗ ಅಂತ ಸರ್ಪ ಒಳಗಿದೆ. ಆ ಸರ್ಪದ ಮುಖದಿಂದ ಬರೋ ಗಾಳಿ ನೀರನ್ನು ವಿಷ ಮಾಡ್ತದೆ. ಕೃಷ್ಣ ಅಂದ, ಹಿಂದೆ ಕಾಳಿಂಗನನ್ನು ಅಲ್ಲಿಂದ ಕಳಿಸ್ಬೇಕು ಅಂತ ಸಂಕಲ್ಪನೆ ಮಾಡಿದ ಮನಸ್ಸಿನಲ್ಲಿ. ಚೆಂಡು ತರೋ ನೆಪ ಮಾಡಿದ. ಯಮುನಾ ಮಡುವಿನ ಸುತ್ತಲೂ ವಿಷದ ಗಾಳಿಗೆ ಮರಗಳು ಬೆಳೆದಿರಲಿಲ್ಲ, ಸತ್ತೋಗಿದ್ವಂತೆ. ಆ ವಿಷ ಅಷ್ಟು ತೀಕ್ಷ್ಣವಾಗಿತ್ತು. ಒಂದೇ ಒಂದು ಮರ ಮಾತ್ರ ಉಳ್ಕೊಂಡಿತ್ತು ಅಂತ ಹರಿವಂಶ ಹೇಳ್ತೀವಿ. ಆ ಮರ ಯಾಕೆ ಉಳಿದಿತ್ತು ಅನ್ಲಿಕ್ಕೆ ಒಂದು ಕಥೆ ಹೇಳ್ತಾರೆ. ಗರುಡ ದೇವರು ತನ್ನ ತಾಯಿ ವಿನತಾದೇವಿಗೆ ಅಮೃತ ತಂದು ಕೊಡಬೇಕು ಅಂತ ಹೊರಟರು. ಇಂದ್ರಲೋಕಕ್ಕೆ ಹೋಗಿ ಅಮೃತ ತರುವಾಗ ದಾರಿಯಲ್ಲಿ ಅವರಿಗೇನೋ ಹಸಿವೆ ಆಯಿತೋ ನೀರಡಿಕೆ ಆಯಿತೋ, ಆ ಅಮೃತದ ಕಲಶವನ್ನು ಒಂದು ಕಡೆಯಲ್ಲಿ ಇಡಬೇಕು ಅಂತ ಯೋಚನೆ ಮಾಡಿ ಒಂದು ಮರದ ಮೇಲೆ ಇಟ್ಟಿದ್ರಂತೆ. ಆ ಮರದ ಮೇಲೆ ಇಟ್ಟು ತಾವು ಕೆಲಸ ಮುಗಿಸ್ಕೊಂಡು ಆಮೇಲೆ ಆ ಅಮೃತದ ಕಲಶ ತಗೊಂಡು ಹೊರಟರು. ಆ ಮರದ ಮೇಲೆ ಅಮೃತದ ಕಲಶ ಇಟ್ಟಾಗ ಈ ಕೆಲವೊಮ್ಮೆ ಮನೆಯಲ್ಲಿ ತುಪ್ಪದ ಪಾತ್ರೆಯಿಂದ ತುಪ್ಪ ತೆಗೆದ ಮೇಲೆ ಅಥವಾ ಬಡಿಸ್ಬೇಕು ಅಂತ ಹಾಕಿದಾಗ ಸ್ವಲ್ಪ ಆ ತುಪ್ಪ ಎಲ್ಲ ಆ ಪಾತ್ರೆಯ ಮೇಲೂ ಬಿದ್ದಿರ್ತದೆ. ಹಾಗೆ ಅಮೃತದ ಪಾತ್ರೆಯ ಮೇಲ್ಭಾಗದಲ್ಲಿ ಬಿದ್ದಿತ್ತಂತೆ ಅಮೃತ. ಆ ಮರದ ಮೇಲೆ ಇಟ್ಟಾಗ ಅಮೃತ ಸ್ವಲ್ಪ ಆ ಮರಕ್ಕೂ ಸೋಕಿತ್ತಂತೆ. ಅದಕ್ಕೆ ಆ ಮರವೂ ಅಮೃತವಾಗಿತ್ತು. ಆ ಮರವೇ ಈ ಯಮುನಾ ನದಿಯ ಮಡುವಿನೊಳಗಿದ್ದದ್ದಂತೆ ದಡದ ಮೇಲೆ. ಕೃಷ್ಣ ಯಮುನೆಯ ಒಳಗೆ ಹಾರಬೇಕಾದಾಗ ಅದೇ ಮರದ ಮೇಲೆ ಹತ್ತಿ ನಿಂತ ಅಂತ ಪುರಾಣದ ಕಥೆ ಹೇಳ್ತದೆ. ಒಂದು ಮರಕ್ಕೆ ಎಷ್ಟು ಕಥೆ ಇದೆ ನೋಡ್ರಿ. ಇಲ್ಲದೆ ಹೋದರೆ ಯಮುನಾ ನದಿಯ ದಡದಲ್ಲಿ ಎಲ್ಲ ಮರಗಳು ಸುಟ್ಟೋದಾಗ ಇದೊಂದು ಮರ ಯಾಕೆ ಉಳಿತು ಅನ್ನಲಿಕ್ಕೆ ವಿವರಣೆ ಸಿಗಲ್ಲ. ಆ ಮರದ ಮೇಲೆ ಕೃಷ್ಣ ಪಾದ ಇಟ್ಟು ತನ್ನ ಕೂದಲನ್ನೆಲ್ಲ ಗಟ್ಟಿ ಕಟ್ಟಿದ. ಉತ್ತರೀಯವನ್ನು ಟೊಂಕಕ್ಕೆ ಅಂತ ಬಿಗದ. ಒಳಗಿದ್ದಾನೆ ಕಾಳಿಂಗ, ಅವನು ನೋಡೇ ಬಿಡ್ತೇನೆ ಒಂದು ಕೈ ಅಂತ ಧುಮುಕಿದ್ದಂತೆ. ಕಾಳಿಂಗ ಸರ್ಪಕ್ಕೆ ಗೊತ್ತಾಗಲಿಲ್ಲ ಯಾರು ಧುಮುಕಿದ ನೀರೊಳಗೆ ಅಂತ. ಮೊದಲು ಬಂದವನು ಮನುಷ್ಯ ಅಂತ ಭಾವಿಸಿ ಕಾಳಿಂಗ ಸರ್ಪ ಯಾರೇ ಬಂದರೂ ಅವರನ್ನು ಕೊಲ್ಲೋದು, ಬಾಲದಿಂದ ಕುತ್ತಿಗೆ ಹಿಸುಕೋದು ಮಾಡ್ತಿದ್ದ. ಕೃಷ್ಣನಿಗೂ ಕೂಡ ಬೆನ್ನಿನ ಮೇಲೆ 4 ಏಟು ಹಾಕಿಬಿಟ್ಟ. ನೀರಿನೊಳಗೆ ನಡೀತಾ ಇದೆ ಈ ಘಟನೆ. ಬೆನ್ನಿನ ಮೇಲೆ ಏಟು ಹಾಕಿದ್ರೆ ಏಟು ಹಾಕಿಸ್ಕೊಂಡ ಕೃಷ್ಣ. ಯಾಕೆ ಅಂದರೆ ನನ್ನ ಭಕ್ತ ಅಲ್ಲ ಅಂತ ಅಪರಾಧ ಸಹಿಸ್ಕೊಳ್ತಾನೆ. ಸೇಹೇಪಿ ಭಕ್ತಸ್ಯ ಮಹಾಪರಾಧಂ. ಅಪರಾಧ ಮಾಡಿದರೂ ಭಕ್ತರು ಅದನ್ನು ಸಹಿಸುವಂಥ ಒಬ್ಬ ಮಹಾನುಭಾವ ಅಂದರೆ ಕೃಷ್ಣ. ಆ ಅಪರಾಧವನ್ನು ಸಹಿಸಿಕೊಂಡಂತೆ ಆಮೇಲೆ ಮತ್ತೆ ಏಟು ಹಾಕ್ಲಿಕ್ಕೆ ಬಂದಿದ್ದಾನೆ ಎಂದಾಗ ಬಾಲ ಕೈಯಲ್ಲಿ ಗಟ್ಟಿ ಹಿಡಿದ. ಹೆಡೆ ಎತ್ತಿದ್ದಂತೆ ಕಾಳಿಂಗ. 100 ಹೆಡೆಗಳು. ಯಾವ ಹೆಡೆ ಎತ್ತಾನೆ ಅದನ್ನು ತುಳಿಬೇಕಿನ್ನು ಅಂತ ಎಡಗೈಯಲ್ಲಿ ಬಾಲ ಹಿಡಿದು ನೀರಿನಿಂದ ಮೇಲಕ್ಕೆ ಹಾರಿ ಕೃಷ್ಣ ಅವನ ಹೆಡೆ ಮೇಲೆ ನಿಂತು ಬಿಟ್ಟಂತೆ. ಬಲಗೈಯಲ್ಲಿ ನರ್ತನದ ಮುದ್ರೆ, ಎಡಗೈಯಲ್ಲಿ ಕಾಳಿಂಗನ ಬಾಲ. ನರ್ತನ ಮಾಡ್ತಾ ಇದ್ದಾನೆ. ಆ ನರ್ತನೋತ್ಸವ ಪ್ರಾರಂಭ ಆದಾಗ ಗೋಕುಲದ ಜನ ಎಲ್ಲ ಸೇರಿಬಿಟ್ರಂತೆ ಗೊಲ್ಲರು. ಕೃಷ್ಣ ಕುಣಿತಿದ್ದಾನೆ, ಹಾವಿನ ಮೇಲೆ ನೋಡೋಣ ಬರ್ರಿ ಅಂತ. ದೇವಲೋಕದಲ್ಲಿಯೂ ಬ್ರಹ್ಮದೇವರಿಗೆ, ರುದ್ರನಿಗೆ, ಇಂದ್ರಾದಿ ದೇವತೆಗಳಿಗೆ ತಿಳಿದ ಆಕಾಶ ಮಂಡಲದಲ್ಲಿ ಅವರೂ ಬಂದು ನಿಂತು
ಬ್ರಹ್ಮದೇವರು ಬರುವಾಗ ಮೃದಂಗ ತಂದಿದ್ರಂತೆ. ರುದ್ರದೇವರು ಹಿಮಾಲಯ ಪರ್ವತದಿಂದ ಕೈಲಾಸದಿಂದ ಬರುವಾಗ ತಾಳ ತಂದರು. ಕಿಂಪುರುಷದಲ್ಲಿದ್ದ ಆಂಜನೇಯ ಗಾನ ಮಾಡ್ತೀನಿ, ಕೃಷ್ಣ ನರ್ತನೋತ್ಸವ ನಡೀತದಲ್ಲ ಅಂತ ಅವ್ರು ಬಂದರು. ಅನೀನದತ್ ಪದ್ಮಭವೋ ಮೃದಂಗಂ ಜಗೌ ಹನುಮಾನ್ ಜಗತಾಮಧೀಶಂ ಅದರ್ಶಯತ್ತಾಳಗತಿ ಕಪರ್ದಿ ನರ್ತ ಗೋಪಾಲಕ ಪಾಲಮೌಲಿ. ಪದ್ಮಭವ ಅನೀದದತ್ ಮೃದಂಗಂ, ಡೊಳ್ಳಿನ ಮೇಲೆ ಬರಮಪ್ಪ ಕೈಯ ಹಾಕ್ಯಾನ ಅಂತಾರೆ ಕನಕದಾಸರು. ಬ್ರಹ್ಮದೇವರು ಡೊಳ್ಳು ಅಂದರೆ ಮೃದಂಗ ಬಾರಿಸಿದ್ದಾರೆ. ಮಹಾನುಭಾವನಾದ ಶಿವ ಮನೋನಿಯಾಮಕ ಕೃಷ್ಣನ ಮೇಲೆ ಭಕ್ತಿಯಿಂದ ತಾಳ ಹಾಕಿದ. ಆಂಜನೇಯ ಗಾನ ಮಾಡಿದ. ಕಾಳಿಂಗನ ಮೇಲೆ ಕೃಷ್ಣ ನರ್ತನ ಮಾಡಿದ ಅಂತ ನರ್ತನ ಮಾಡಿದ ಕೃಷ್ಣನ ಕಥೆ ಹೇಳ್ತಾರೆ. ಹೇಗೆ ಕುಣಿತಾನ ಹಾಗಾಗಿ ಅವನ ಹೆಡೆ ಒಳಗಿದ್ದ ವಿಷ ಹೊರಗೆ ಬಂತು. ಮತ್ತೆ ಕುಣಿದ, ಮತ್ತೆಷ್ಟು ವಿಷ ಕಕ್ಕಿದ, ಇನ್ನೂ ಕುಣಿತಾನೆ ಇದ್ದಾನೆ. ಯಾಕೆ ಅಂದರೆ ಕೃಷ್ಣನ ನರ್ತನ ನೋಡಲಿಕ್ಕೆ ಗೊಲ್ಲ ಬಾಲಕರೆಲ್ಲ ಬಹುಸಂಖ್ಯೆಯಲ್ಲಿ ಸೇರಿದ್ದಾರೆ. ಲೋಕಕ್ಕೆ ತಿಳಿಸ್ತಾನೆ, ನಾನು ಬಹಳ ಸುಲಭ, ನನ್ನಂತೆ ನೀವು ನಡೆದ್ರೆ ಅಂತ. ಕೃಷ್ಣ ಲೋಕಕ್ಕೆ ಕೊಡೋದೇ ಆ ಸಂದೇಶ, ನನ್ನಂತೆ ನೀವು ನಡೀರಿ ಅಂದರೆ ನಾನು ಬಹಳ ಸುಲಭ ನಿಮಗೆ ಅಂತ. ನನ್ನಂತೆ ಯಾರು ನಡೆಯಲ್ಲ ಅವರಿಗೆ ನಾನು ದುರ್ಲಭ ಅಂತ. ಸುಲಭನೋ ಹರಿ ತನ್ನವರನು ಅರಗಳಿಗೆ ಬಿಟ್ಟಗಲನೋ ರಮಾಧವನ ಬಲಿಸಲರಿಯದೆ ಪಾಮರರು ಬಳಲು ಬರುಭವದೊಳಗೆ ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲುವ, ನಿಂತರೆ ನಲಿವ, ನಲಿದರೆ ಒಲಿವೆನಾ ನಿಮಗೆಂಬ, ನಲಿದರೆ ಒಲಿವೆನಾ ನಿಮಗೆಂಬ. ಭಗವಂತ ಬಹಳ ಸುಲಭನಿದ್ದಾನೆ. ಅವನ ಸ್ಮರಣೆ, ಅವನಿಗಾಗಿ ಅಂತ ತಮ್ಮ ಬದುಕನ್ನೇ ಮೀಸಲಿಡುವ ಭಾನುಭಾವರು ಯೋಗಿಗಳು ಎಷ್ಟು ಜನ ಇಲ್ಲ. ಅವರಿಗೆಲ್ಲ ಸುಲಭನಾಗೇ ಭಗವಂತ ಸಿಗ್ತಾನೆ. ಕುಣಿದು ಭಗವಂತ ನರ್ತನ ಮಾಡಿ ವಿಷ ಕಕ್ಕಿಸಿದ ಮೇಲೆ ಪ್ರಾಣ ಹೋಗ್ತದೆ ಅನ್ನುವಂದಾಗ ನಾಗ ಪತ್ನಿಯರು 3 ಇದ್ರಂತೆ, ಕಾಳಿಂಗ ಪತ್ನಿಯರು. ಕೈಯಲ್ಲಿ ಹಾರ ಹಿಡಿದು ಕೃಷ್ಣ ನಿನ್ನ ಕೊರಳಿಗೆ ಹಾಕ್ತೇವೆ, ದಂಡ ಕೊಡು, ಶಿಕ್ಷೆ ಕೊಡು ಅಪರಾಧಿಗೆ, ತಪ್ಪಲ್ಲ, ನೀನು ದಂಡ ನಾಮ ಭಗವಂತನಿಗೆ. ದಂಡೋ ದಮಯಿತ ಅಂತ ಹರಿಹಿ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಭಗವಂತನಿಗೆ ದಂಡ ಅಂತ ಒಂದು ನಾಮ ಇದೆ. ಅಪರಾಧ ಮಾಡಿದವರಿಗೆ ಯೋಗ್ಯ ಶಿಕ್ಷೆ ಕೊಡ್ತಾನಾದ್ರಿಂದ ಕೃಷ್ಣನಿಗೆ ದಂಡ ಅಂತ ಹೆಸರಂತೆ. ಅಪರಾಧಿಗೆ ಶಿಕ್ಷೆ ಕೊಡದೇ ಇರಲ್ಲ, ಅವನಿಗೆ ಯಾವಾಗ ಹೇಗೆ ಕೊಡಬೇಕೋ ಕೊಡ್ತಾನೆ. ಅದಕ್ಕೆ ಆ ನಾಗಪತ್ನಿಯರು ಈ ನಾಮವನ್ನು ಬಿಡಿಸಿ ಹೇಳ್ತಾರೆ, ನ್ಯಾಯೋ ಹಿ ದಂಡ ಕೃತಕಿಲ್ಬಿಷೇಸ್ಮಿನ್ ತವಾವತಾರ ಖಲ ನಿಗ್ರಹಾಯ. ನ್ಯಾಯೋ ಹಿ ದಂಡ ಕೊಡ್ತಾ ಇದ್ದಿ, ಬಹಳ ನ್ಯಾಯಯುತವಾಗಿ ಕೊಡ್ತಿದ್ದಿ, ಬಹಳ ಕ್ಷೇಮ, ಬಹಳ ಸಂತೋಷ. ಅಪರಾಧ ಮಾಡಿದ್ದಕ್ಕೆ ಶಿಕ್ಷೆ ಹಾಕಿದಿ, ಆದರೆ ನಾವ್ಯಾರು ಅಪರಾಧ ಮಾಡಿಲ್ಲ, ನಮ್ಮ ಸೌಭಾಗ್ಯವನ್ನು ಕಸಿದಿ ಅಂತ ಆಗಬಾರ್ದು, ನಮ್ಮ ಮಾಂಗಲ್ಯಕ್ಕೆ ಕುತ್ತು ಬರಬಾರ್ದು ಕೃಷ್ಣ, ನೀನು ಹಾಗೆ ರಕ್ಷಣೆ ಮಾಡು ಅಂತ ಕೇಳ್ಕೊಂಡು ಕೂಡಲೇ ಅವರೆಲ್ಲ ಪ್ರಾರ್ಥನೆ ಮಾಡುವಾಗ ಕೃಷ್ಣ ಆ ನರ್ತನ ಮಾಡೋದನ್ನು ಅಲ್ಲಿಗೆ ನಿಲ್ಲಿಸಿದ. ಅವರ ಸೌಭಾಗ್ಯಕ್ಕೆ ಭಗವಂತ ಅನುಗ್ರಹವೇ ಮಾಡಿದ. ಹೇಳಿದ್ದಂತೆ ರಮಣಕ ಅನ್ನೋ ದ್ವೀಪ ಇದೆ. ಕಾಳಿಂಗ, ನೀನು ನಿನ್ನ ಪತ್ನಿಯರು ಇಲ್ಲಿ ಯಾರೂ ಇರೋ ಹಾಗಿಲ್ಲ, ರಮಣಕ ದ್ವೀಪಕ್ಕೆ ಹೋಗು, ಅದು ನಿರ್ಜನ ಪ್ರದೇಶ, ಅಲ್ಲಿರು, ಇಲ್ಲಿ ಬೇಡ ಅಂತಂದ. ಕಾಳಿಂಗ ಅಂತಾನೆ, ಕೃಷ್ಣ ನಾನು ಇಲ್ಲಿದ ಹೊರ ಬಂದರೆ ಗರುಡ ಬಂದು ತಿಂತಾನೆ ನನ್ನ ಅಂತ. ಅವನಿಗೆ ಗರುಡನ ಭಯ, ಪಾಪ ಗರುಡನ ಆಹಾರ ಅಂತ ಆಗಬೇಕು, ನಾನು ಗರುಡನ ಬಾಯಿಗೆ ಹೋಗಲಾರೆ ಅಂತ. ಅದಕ್ಕೆ ಕೃಷ್ಣ ಹೇಳ್ದ, ಇದುವರೆಗೂ ನನ್ನ ಪಾದದಿಂದ ನಿನ್ನ ಹೆಡೆ ಮೇಲೆ ತುಳಿದು ನನ್ನ ಹೆಜ್ಜೆ ಮೂಡಿಸಿದ್ದೇನೆ, ಚಿಹ್ನೆ ಮೂಡಿಸಿದ್ದೇನೆ, ನನ್ನ ಚಿಹ್ನೆ ಹಾಕ್ಕೊಂಡಿದ್ದೀಯ ಅಂದಮೇಲೆ ಕೃಷ್ಣ ಹೇಳುವ ಮಾತು, ಇನ್ನೇನು ಗರುಡನ ಭಯ ಇಲ್ಲ ನಿನಗೆ. ನೋಡಿ, ಭಗವಂತನ ಪಾದದ ಚಿಹ್ನೆಯನ್ನು ಯಾರು ಧರಿಸ್ತಾರೆ, ಶಂಖ ಚಕ್ರ ಅವುಗಳನ್ನು ಧರಿಸಿದವರಿಗೆ ಸಂಸಾರದ ಭಯವೇ ಇಲ್ಲ, ಗರುಡನ ಭಯವೂ ಇಲ್ಲ ಅಂತ ತೋರಿಸಿದ. ಕೃಷ್ಣನ ಅನುಗ್ರಹ ಪಡೆದು ಆ ಪತ್ನಿಯರನ್ನು ಕರ್ಕೊಂಡು ಕಾಳಿಂಗ ಆ ಸ್ಥಳ ಬಿಟ್ಟು ಹೊರಟೇ ಬಿಟ್ಟ. ಆಮೇಲೆ ಕೃಷ್ಣ ಪರಮಾತ್ಮ ತನ್ನ ಕಣ್ಣಿನಿಂದ ಯಮುನೆ ನೀರಿನಲ್ಲಿ ಸೇರಿದ ವಿಷವನ್ನು
ಹೀರಿದ್ದಂತೆ. ಅದಕ್ಕೆ ಕೃಷ್ಣ ಕಣ್ಣಿನ ದೃಷ್ಟಿಯಿಂದಲೇ ನೀರಿನ ವಿಷವನ್ನು ಆಕರ್ಷಿಸ್ತಾನಾದ್ರಿಂದ ಕೃಷ್ಣ ಅಂತ ಅರ್ಥ ಹೇಳ್ತಾರೆ. ಆ ವಿಷ ಎಲ್ಲ ಹೀರಿದ್ರಿಂದ ನೀರು ಸರಿಯಾಯಿತು, ತಿಳಿಯಾಯಿತು. ಗೋವುಗಳನ್ನೆಲ್ಲ ಕೃಷ್ಣ ತನ್ನ ದೃಷ್ಟಿಯಿಂದ ಪುನಃ ಎಬ್ಬಿಸಿದ. ಅವುಗಳು ಮೂರ್ಛೆ ಬಿದ್ದವು, ಎದ್ದುವಂತೆ. ಗೋಪಾಲಕರು ಎದ್ರು. ಇದು ಕೃಷ್ಣ ಮಾಡಿದ ಕಾಳಿಂಗ ಮರ್ದನ ಅಂತ ಕಥೆ ಹೇಳ್ತಾರೆ. ಯಾರಿದನ್ನು ಶ್ರವಣ ಮಾಡ್ತಾರೋ, ಯಾರು ಹೇಳ್ತಾರೋ ಅವರವರ ಹೃದಯ ಅಂತಃಕರಣ ಅಲ್ಲೊಳಗೆ ಸೇರಿಕೊಂಡ ಕಾಳಿಂಗನಂತೆ ಅಥವಾ ಅವನಿಂದ ಬಂದ ವಿಷದಂತೆ ಆ ಎಲ್ಲ ಕಲ್ಮಶ ದೂರ ಆಗ್ತದೆ, ಅಂತಃಕರಣ ಪರಿಶುದ್ಧವಾಗ್ತದೆ, ಸ್ತ್ರೀಯರಿಗೆ ಸೌಭಾಗ್ಯ ನೀಡ್ತಾನೆ ಕೃಷ್ಣ. ಇಂಥ ಅದ್ಭುತವಾದ ಕಥೆಯನ್ನು ಹರಿವಂಶ ವಿಸ್ತಾರ ಮಾಡಿ ವ್ಯಾಖ್ಯಾನ ಮಾಡ್ತಾ ಇದೆ. ಕಾಳಿಂಗ ಮರ್ದನದ ಕಥೆ. ಇನ್ನೊಂದು ಕಥೆ, ಮತ್ತೊಬ್ಬ ಅಸುರ ಧೇನುಕ ಅಂತ ಅಸುರ. ಆ ಧೇನುಕಾಸುರನನ್ನು ಕೃಷ್ಣ ಬಲರಾಮನ ಮೂಲಕವಾಗಿ ಸಂಹಾರ ಮಾಡಿಸಿದ. ದಾರುಣೋ ಧೇನುಕೋ ನಾಮ ದೈತ್ಯೋ ಗರ್ದಭರೂತ್ಪವಾನ್. ಧೇನುಕ ಅಸುರ ಕತ್ತೆಯ ವೇಷ ಹಾಕ್ಕೊಂಡು ಬಂದಿದ್ದ. ಪ್ರಾಸಭ ವೇಷದಲ್ಲಿ ಬಂದ. ಕೃಷ್ಣನ್ ಕೊಲ್ಲೋಣ ಅಂತ ಬಂದಂತೆ. ಕೃಷ್ಣ ಬಲರಾಮನಿಗೆ ಪ್ರೇರಣೆ ಮಾಡಿ ಅವನ ಮೂಲಕವಾಗಿ ಅವನನ್ನು ಕೊಂದ. ರೌಹಿಣೇಯಂ ಖರೋ ದುಷ್ಟ ಸೋದಶದಶನಾಯುಧ. ರೌಹಿಣೇಯಂ ಬಲರಾಮನನ್ನು ಯುದ್ಧ ಮಾಡಲಿಕ್ಕೆ ಅಂತ ಗುದ್ದಲಿಕ್ಕೆ ಅಂತ ಬಂದ. ಬಲರಾಮ ಧೇನುಕಾಸುರನನ್ನು ಕೃಷ್ಣನ ಅನುಗ್ರಹದಿಂದಲೇ ಸಂಹಾರ ಮಾಡ್ತಾನೆ. ಹರಿಣ ಕ್ರೀಡಾ ಅಂತ ಒಂದು ನಡೀತಿತ್ತಂತೆ. ಕೆಲವು ಗೊಲ್ಲರು ಇನ್ನು ಕೆಲವು ಗೊಲ್ಲರು ಎರಡು ಪಕ್ಷ ಮಾಡಿಕೊಂಡು ಆ ಪಕ್ಷದ ಸಮಯದೊಳಗೆ ಬಹಳ ದೂರದಲ್ಲಿ ಓಡಬೇಕು, ಒಂದು ಗುರಿಯನ್ನು ಹೋಗಿ ಮುಟ್ಟಬೇಕು. ಒಂದೇನೋ ಲಕ್ಷ್ಯ ಇಟ್ಕೊಂಡಿರ್ತಿದ್ರು. ಆ ಲಕ್ಷ್ಯವನ್ನು ಹೋಗಿ ಯಾರು ವೇಗವಾಗಿ ಹೋಗಿ ಯಾರು ಮೊದಲು ಮುಟ್ತಾರೋ ಆ ಪಕ್ಷದವ್ರು ಗೆದ್ದ ಹಾಗೆ ಅಂತ ಒಂದು ಯಾವುದೋ ಒಂದು ಕ್ರೀಡೆ. ಆ ಹರಿಣ ಕ್ರೀಡೆಯ ಪ್ರಸಂಗದಲ್ಲಿ ಪ್ರಲಂಬ ಅಂತ ಒಬ್ಬ ಅಸುರ, ಪ್ರಲಂಬ ಅಂತ ಅವನ ಹೆಸರೇ ಪ್ರಲಂಬಾಸುರ. ಆ ಪ್ರಲಂಬಾಸುರ ಕೃಷ್ಣನ ವಿರುದ್ಧ ಪಕ್ಷದಲ್ಲಿ ಸೇರಿಕೊಂಡ. ಅವನು ಗೋಪಾಲಕನಂತೆ ವೇಷ ಹಾಕ್ಕೊಂಡು ಬಂದಿದ್ದ. ಸೋತವರು ಗೆದ್ದವರನ್ನು ಹೆಗಲ ಮೇಲೆ ಹೊರಬೇಕು ಅಂತಿತ್ತು. ಕೊನೆಗೆ ಅವರಿಗೆ ಅದೇ, ಯಾರು ಸೋಲ್ತಾರೋ ಅವ್ರು ಗೆದ್ದವರನ್ನ ಹೆಗಲ ಮೇಲೆ ಹೊರಬೇಕು. ಶ್ರೀಕೃಷ್ಣ ಬಲರಾಮ ಒಂದೇ ಪಕ್ಷದಲ್ಲಿ ಇರ್ತಿದ್ರು. ಕೃಷ್ಣ ಬಲರಾಮರ ಪಕ್ಷ ಗೆದ್ದು ಬಿಡ್ತು. ಎದುರು ಪಕ್ಷದಲ್ಲಿ ಪ್ರಲಂಬ ಸೇರ್ಕೊಂಡಿದ್ದ. ಹರಿಣ ಕ್ರೀಡೆಯಲ್ಲಿ ಸೋತರು. ಸೋತ ಮೇಲೆ ಗೆದ್ದವರನ್ನು ಎತ್ತುಕೊಳ್ಬೇಕಲ್ಲ ಅಂದಾಗ ಕೃಷ್ಣನ ಎತ್ತುಕೊಳ್ಳಿಕ್ಕೆ ಸ್ವಲ್ಪ ಭಯ ಆಯಿತು ಈ ಪ್ರಲಂಬ ಗೋಪಾಲಕನಿಗೆ. ಬಲರಾಮನನ್ನು ಎತ್ತುಕೊಳ್ತೇನೆ ಅಂತ ಹೊರಟಿದ್ದಾನೆ. ಆ ಸಮಯದೊಳಗೆ ಪ್ರಲಂಬ ಎತ್ತುಕೊಂಡು ಇವನನ್ನು ಕೊಂದಾಕಬೇಕು ಅಂತ ಬಂದಿದ್ದಾನೆ. ಕೃಷ್ಣನಿಗೆ ಗೊತ್ತಾಗದೇ ಇರ್ತದ, ಸರ್ವಜ್ಞಾತ. ಹರಿಣ ಕ್ರೀಡನಂ ನಾಮ ಬಾಲಕ್ರೀಡನಕಂ ತತಃ ಪ್ರಕ್ರೀಡಿತಾಶ್ಚತೆ ಸರ್ವೇ ದ್ವೌ ಯುಗಪದುತ್ಪತನ್ ಕೃಷ್ಣ ಶ್ರೀರಾಮ ಸಹಿತ ಪುಪ್ಲುವೆ ಗೋಪಸೂನುನ. ಶ್ರೀರಾಮ ಅಂತ ಒಬ್ಬ ಸ್ನೇಹಿತ ಕೃಷ್ಣನಿಗಿದ್ದಂತೆ. ಅವನು ಸೋಲಿನ ಪಕ್ಷ, ಸೋತ ಪಕ್ಷದಲ್ಲಿ ಸೇರಿದ್ದ. ಅವನು ಬಂದು ಕೃಷ್ಣ ನಾವು ಸೋತಿದ್ದೇವಾದ್ರಿಂದ ನಿನ್ನನ್ನು ಹೆಗಲ ಮೇಲೆ ಕೂಡಿಸ್ಕೊಳ್ತೇನೆ ನಾನು ಅಂತ ಶ್ರೀರಾಮ ಕೃಷ್ಣನನ್ನು ಹೆಗಲ ಮೇಲೆ ಕೂಡಿಸ್ಕೊಂಡ. ಪ್ರಲಂಬ ಬಲರಾಮನನ್ನು ತನ್ನ ಹೆಗಲ ಮೇಲೆ ಕೂಡಿಸ್ಕೊಂಡ ಅಂತ ಕಥೆ. ಸಂಕರ್ಷಣಸ್ತು ಪೃತವಾನ್ ಪ್ರಲಂಬೇನ ಸಹಾನಕಃ. ಪ್ರಲಂಬ ಸಂಕರ್ಷಣನೆನಿಸಿದ ಬಲರಾಮನನ್ನು ಎತ್ತುಕೊಂಡಂತೆ. ಇಬ್ಬರೂ ಕೂಡ ಮುಂದೆ ನಡ್ಕೊಂಡು ಹೋಗುವಾಗ ಪ್ರಲಂಬನ ವೇಗ ಜಾಸ್ತಿ ಆಯಿತು. ವೇಗ ಜಾಸ್ತಿ ಆದಾಗಲೇ ಕೃಷ್ಣ ಹೇಳಿದ ಬಲರಾಮನಿಗೆ, ಅವನು ನಮ್ಮ ಗೋಪಾಲಕರ ಗುಂಪಿನವನಲ್ಲ ಅಂತಂದ. ಅವನನ್ನು ಹಾಗೆ ಬಿಡಬಾರ್ದು ಅಂತ ಹೇಳಿ ಕೃಷ್ಣ ಬಲರಾಮನಿಗೆ ಅವನ ಮೂಲ ರೂಪವನ್ನು ನೆನಪಿಸಿಕೊಟ್ಟ ಅಂತ ಹರಿವಂಶದಲ್ಲಿ ಬರ್ತದೆ. ಬಲರಾಮನ ಮೂಲ ರೂಪ ಯಾವುದು? ಶೇಷ. ಅದೇ ಸಂಕರ್ಷಣ. ದೇವರೇ ನೆನಪಿಸಿಕೊಟ್ಟನಂತೆ. ಅಘಟಿತ ಘಟನಾ ಶಕ್ತಿ. ಯಾರು ಬಲರಾಮ ನೀನು ನೆನಪಿದೆದ ಅಂತ ಕೇಳಿಬಿಟ್ಟ. ಅವನು ಓಡ್ತಿದ್ದಾನೆ. ಈ ನೆನಪಿದೆನಾ ಅಂದಾಗ ನೆನಪಾಯಿತು ಶೇಷನಿಗೆ, ನಾನು ಶೇಷ ಅಂತ. ಇಡೀ ಸಪ್ತದ್ವೀಪ ಸಪ್ತಸಾಗರಮಯವಾದ ಭೂಮಂಡಲವನ್ನು ಶೇಷ ರೂಪದಲ್ಲಿ ಈ ಭೂಮಿ ತನ್ನ ಹೆಡೆ ಮೇಲೆ ಶೇಷ ಸಾಸಿವೆ ಕಾಳು ಹೊತ್ತಾಗಿ ಹೊತ್ತಿದ್ದಾನೆ. ಸಾಸಿವೆ ಕಾಳು, ಇಡೀ ಭೂಮಿ ಶೇಷನ ಮೇಲೆ ಸಾಸಿವೆ ಕಾಳು.
ಬ್ರಹ್ಮಾಂಡದ ಹೊರಗೆ ಒಂದು ಕೂರ್ಮ ರೂಪದಿಂದ ವಿಷ್ಣು ಇದ್ದಾನೆ, ಬ್ರಹ್ಮಾಂಡದ ಒಳಗೊಂದು ರೂಪದಿಂದ ಕೂರ್ಮನಾಗಿ ವಿಷ್ಣು. ಆ ಕೂರ್ಮ ರೂಪದ ಪುಚ್ಛದಲ್ಲಿ ವಾಯು ಇದ್ದಾನೆ, ಕೂರ್ಮ ರೂಪದಿಂದ ವಾಯುಕೂರ್ಮ ವಿಷ್ಣು ಕೂರ್ಮ ಅಂತ ಎರಡು. ಆ ವಾಯುಕೂರ್ಮದ ಮೇಲ್ಭಾಗದಲ್ಲಿ ಪುಚ್ಛದಲ್ಲಿ ಶೇಷ ಇದ್ದಾನೆ. ಶೇಷನ ಹೆಡೆಯ ಮೇಲೆ ಸಾಸಿವೆ ಕಾಳಿನಂತೆ ಸಪ್ತದ್ವೀಪ ಸಪ್ತಸಾಗರ ಸಹಿತವಾದ ಭೂಮಿ ಇದೆ. ಹೀಗೆ ದಿನನಿತ್ಯ ಪೂಜೆ ಮಾಡುವಾಗ ಅನುಸಂಧಾನ ಮಾಡಬೇಕು. ಇಡೀ ಸಪ್ತದ್ವೀಪ ಸಪ್ತಸಾಗರವನ್ನೇ ಹೊತ್ತಂತಹ ಶೇಷನಿಗೆ ಪ್ರಲಂಬಾಸುರ ಯಾವ ಸೀಮೆ ಹೇಳ್ರಿ. ಆಗ ಆ ಶೇಷ ನಾನು ಅಂತ ನೆನಪಾಕಿ ಪ್ರಲಂಬನ ತಲೆಯ ಮೇಲೆ ಮುಷ್ಟಿಯಿಂದ ಒಂದು ಏಟು ಹಾಕಿದ್ದಂತೆ ಪ್ರಲಂಬಾಸುರ ಸತ್ತೋದ. ಹೀಗೆ ಕೃಷ್ಣ ಪ್ರಲಂಬನ ಸಂಹಾರ ಮಾಡಿಸಿದ್ದು ಅಂತ ಕಥೆ ಹರಿವಂಶ ವಿವರಣೆ ಮಾಡುತ್ತದೆ. ಹಾಗೇನೆ ಶ್ರೀಕೃಷ್ಣ ಮಾಡಿದ ಮತ್ತೊಂದು ಚರಿತ್ರೆ ಅಂದರೆ ಇಂದ್ರನಿಗಾಗಿ ಅಂತ ಯಾಗ ಮಾಡ್ತಾ ಇದ್ರಂತೆ. ಇಂದ್ರಮಖ ಶಕ್ರಮಖ ಅಂತ ಕರೀತಾರೆ. ಯಾಗ ಮಾಡುವವರನ್ನು ನೋಡಿ ಉಪದೇಶ ಮಾಡಿಬಿಟ್ಟ ಕೃಷ್ಣ. ಯಾಗ ಯಾವಾಗಲೂ ಮಾಡಬೇಕು, ನಿಜ ಇಲ್ಲ ಅಂತಲ್ಲ, ಆದರೆ ದೇವತೆಗಳಲ್ಲಿ ಇಂದ್ರನಿಗಾಗೇ ಅಂತ ಮಾಡಬಾರ್ದು. ಯಾಗ ಮಾಡಿದ್ರೂ ಫಲ ಕೊಡೋನು, ಪೂಜೆ ಮಾಡಿದ್ರೂ ಫಲ ಕೊಡೋನು ಒಬ್ಬನೇ ಅವನು. ನೀವು ಮಾಡುವ ಯಜ್ಞ ಯಾಗ ನಮಸ್ಕಾರ ಅವುಗಳೆಲ್ಲ ಸೇರೋದು ಒಬ್ಬನಿಗೆ. ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ. ಮೋಡಗಳಲ್ಲಿದ್ದ ನೀರು ಮಳೆಯ ರೂಪದಲ್ಲಿ ಎಲ್ಲೇ ಬೀಳಲಿ, ಅವು ಎಲ್ಲೇ ಹರಿಲಿ, ಅವು ನದಿಗೆ ಹೋಗಿ ಕೂಡ್ತಾರೆ. ನದಿಗಳು ಹರಿದು ಹೋಗಿ ಸಮುದ್ರನೇ ಕೂಡಬೇಕು. ಹಾಗೆ ಭಗವಂತನಿಗೇ ಎಲ್ಲವೂ ಸಲ್ಲಬೇಕು ಅಂತ. ನಾವು ಹಾಕುವಂಥ ನೀರು ಮರದ ಮೇಲೆ ಹಾಕಿದರೂ ಮರ ಕುಡಿಯೋದು ಮಾತ್ರ ತನ್ನ ಪಾದದಿಂದಲೇ, ಬೇರಿನಿಂದಲೇ. ಹಣ್ಣು ಬಿಡ್ತದಲ್ಲ ಅಂತ ಗೆಲ್ಲುಗಳಿಗೆ ನೀರು ಉಗ್ಗಿದ್ರೆ ಆ ಮರ ಕುಡಿಬೇಕಾದ್ರೆ ಅದು ಪಾದದಿಂದಲೇ ಕುಡಿಬೇಕಂತ. ಹಾಗೆ ಭಗವಂತ ದೇವಲೋಕ ಅನ್ನೋದು ಒಂದು ಮರ ಇದ್ದ ಹಾಗೆ, ದೇವತೆಗಳೆಲ್ಲ ಕೊಂಬೆಗಳಿದ್ದ ಹಾಗೆ ನಾನಾ ಮರಗಳ ಬೇರಾಗಿದ್ದೇನೆ. ಊರ್ಧ್ವ ಮೂಲಂ ಅಧಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸವೇದವಿತ್. ನಾನಾ ಮರದ ಬೇರಾಗಿದ್ದೇನೆ. ನೀವು ಮಾಡುವ ಕಾರ್ಯ ಎಲ್ಲ ನನಗೆ ಮುಟ್ಟಬೇಕು, ನಾನು ಆ ಮೂಲಕವಾಗಿ ಫಲ ನಿಮಗೆ ಕೊಡಿಸ್ತೇನೆ ಅಷ್ಟೇ, ದೇವತೆಗಳ ರೂಪದಲ್ಲಿ. ಅವರು ಕೃಷ್ಣನ ಮಾತಿಗೆ ಒಪ್ಪಿದ್ರು. ಇಂದ್ರಮಖ ಬೇಡವಾ ಅಂದರು. ಬೇಡ ಮಾಡಬೇಡ್ರಿ ಇಂದ. ಬೇಡ ಮಾಡಬೇಡ್ರಿ ಅಂದರೆ ಬಿಟ್ಟೇ ಬಿಟ್ರಂತ. ಯಾವುದಕ್ಕೆ ಮಾಡೋಣ? ದಿನಾ ಆಕಳು ಮೇಯಿಸ್ಲಿಕ್ಕೆ ಬರೋದು ಗೋವರ್ಧನ ಬೆಟ್ಟ, ಆ ಗೋಮಾಳ. ಆ ಗೋಮಾಳಕ್ಕೆ ಪೂಜೆ ಮಾಡಿಸ್ರಿ ಅಂತ ಮಾಡಿಬಿಟ್ಟ. ಅಲ್ಲೇ ನೈವೇದ್ಯ ಮಾಡಿಸಿದ, ಅದಕ್ಕೆ ಪೂಜೆ ಮಾಡಿಸಿದ. ಅದರೊಳಗೆ ಒಂದು ಕೈ ಬಂದು ಹೊರಗಡೆಯಲ್ಲಿ ಆ ಬಂದಂಥ ಇಟ್ಟ ಪಾತ್ರೆಯ ಭಕ್ಷ್ಯ ಭೋಜ್ಯಗಳ ಬೇರೆ ತಾನೇ ತಿಂದ ಗೋವರ್ಧನದ ರೂಪದಲ್ಲಿ. ಅಂತೂ ಇಂದ್ರ ಮಖ ನಿಂತು ಅಂತಾದಾಗ ಇಂದ್ರ ಸಿಟ್ಟಾದ. ಇಂದ್ರದೇವರು ಪ್ರಳಯ ಕಾಲದ ಮೋಡಗಳನ್ನು ತರಿಸಿ ಗೊಲ್ಲ ಬಾಲಕರ ಮೇಲೆ, ಗೋಕುಲದ ಮೇಲೆ, ಗೋವುಗಳ ಮೇಲೆ ನೀರಿನಲ್ಲಿ ಕೊಚ್ಚೋಗ್ಲಿ ಇವರೆಲ್ಲ ಅಂತ ಮಳೆ ಸುರಿಸ್ಲಿಕ್ಕೆ ಹೇಳಿದ ಮೇಘರಾಜ. ಮಳೆ ಸುರಿತು ಒಂದೊಂದು ಹನಿಗಳು ಆನೆ ಸೊಂಡಲಿಗಾತ್ರಕ್ಕೆ ಬಿದ್ದಿದ್ವಂತೆ. ಎಂಥ ಮಳೆ ಬಂತಿದನು. ಕೃಷ್ಣ ಕೇಳಿದ, ನೀವು ಇಂದ್ರನಿಗೆ ಯಾಗ ಮಾಡಿ ಮಳೆ ಬರ್ತದೆ ಅಂದ್ರಿ, ಯಾಗ ಮಾಡದೇನೂ ಮಳೆ ಬಂತು ಅಂದ. ಅಷ್ಟು ಮಳೆ ಬಂದ್ಬಿಡ್ತು. ಕೃಷ್ಣನ ಶರಣು ಬಂದರು. ಕೃಷ್ಣ ಕೃಷ್ಣ ಮಹಾಯೋಗಿನ್ ಹೇ ರಾಮಾಮಿತ ವಿಕ್ರಮ. ಹೇ ಕೃಷ್ಣ ಮಹಾಯೋಗಿನ್, ರಾಮ ಅಮಿತ ವಿಕ್ರಮ, ನೀನೇ ರಕ್ಷಣೆ ಮಾಡು, ಇಂದ್ರ ಸಿಟ್ಟಾಗಿದ್ದಾನೀಗ ಅಂತ. ಯಾವ ಪರ್ವತಕ್ಕೆ ಕೃಷ್ಣ ಪೂಜೆ ಮಾಡಲಿಕ್ಕೆ ಹೇಳಿದ್ದ ಅದೇ ಪರ್ವತವನ್ನು, ಬೆಟ್ಟವನ್ನು ತನ್ನ ಎಡಗೈಯಲ್ಲಿ ಛತ್ರಿಯಂತೆ ಎತ್ತಿ ಕೆಳಭಾಗದಲ್ಲಿ ಗೊಲ್ಲ ಬಾಲಕರನ್ನು, ಗೋವುಗಳನ್ನು, ಕರು ಸಹಿತವಾಗಿ ಗೋವುಗಳನ್ನು ತರಿಸಿ ರಕ್ಷಣೆ ಕೊಟ್ಬಿಟ್ಟು, ಮಳೆ ಸುರಿಸಲಿ ಇಂದ್ರ, ಅವನ ಮೋಡಗಳಲ್ಲಿರೋ ನೀರು ಹೆಚ್ಚೋ ನನ್ನ ಶಕ್ತಿ ಹೆಚ್ಚೋ ಅಂತ ಕೃಷ್ಣ ತೋರಿಸ್ತಾ ಇದ್ದಾನೆ. ಬೆಟ್ಟ ಅಳಗಾಡ್ತಾ ಇಲ್ಲ, ಛತ್ರಿ ಹಿಡಿದಿದ್ದಾನೆ, ಕೆಳಗೆ ಎಲ್ಲರೂ ಆಶ್ರಯ ಪಡೆದಿದ್ದಾರೆ. ಮಳೆ ಸುರಿಸಿ ಇಂದ್ರನಿಗೆ ಅರ್ಥ ಆಯಿತು, ಮನುಷ್ಯ ಇವನು ಅಂತ ಭಾವಿಸಿದ್ದೆ, ಸಾಮಾನ್ಯ ಮನುಷ್ಯನಲ್ಲ ಕೃಷ್ಣ. ಸಾಮಾನ್ಯ ಮನುಷ್ಯನಾಗಿದ್ದರೆ ಇಂಥ ಕಥೆ ನಡೀತಿರಲಿಲ್ಲ. ಎಷ್ಟು ಮಳೆ ಸುರಿಸಿದ್ರೂ ಕೂಡ ಬೆಟ್ಟ ಏನು ಆಗ್ತಾ ಇಲ್ಲ, ಗೋವುಗಳಿಗೆ ಏನೂ ಆಗ್ತಾ ಇಲ್ಲ, ಅಂಥ ರಕ್ಷಣೆ ಕೊಟ್ಟಿದ್ದಾನೆ ಅಂದರೆ
ಅಸಾಮಾನ್ಯ ವ್ಯಕ್ತಿ ಕೃಷ್ಣ ಅಂತ ಭಾವಿಸಿ ಮಳೆ ನಿಲ್ಲಿಸಿಬಿಟ್ನಂತೆ. ಎಲ್ಲರೂ ತಮ್ಮ ಮನೆ ಕಟ್ಕೊಳ್ರಿ ಅಂತ ಅವರವ್ರ ಮನೆ ಕಳಿಸಿದ. ರಹಸ್ಯ ಸ್ಥಳದಲ್ಲಿ ಇಂದ್ರ ಕೆಳಗಿಳಿದು ಬಂದಂತೆ ಕಾಮಧೇನುವನ್ನು ಕರ್ಕೊಂಡು ಹಾಲು ಕರೆದ. ರಹಸ್ಯದಲ್ಲಿ ಕೃಷ್ಣನಿಗೆ ಕೂಡಿಸಿ ಅಭಿಷೇಕ ಮಾಡಿ ಕಣ್ಣಲ್ಲಿ ನೀರು ಸುರಿಸಿ ಪಾದ ಗಟ್ಟಿ ಹಿಡಿದಂತೆ, ತಪ್ಪಾಗಿದೆ ಕೃಷ್ಣ, ನೀನು ವಿಷ್ಣು ಅಂತ ನಾನು ತಿಳಿದೆ ಮರ್ತೋದೆ, ನನ್ನಿಂದ ಅಪರಾಧ ಆಗಿದೆ, ಕ್ಷಮಿಸಿಬಿಡು ಅಂತ ಕೇಳಿಕೊಂಡ. ಆಗ ಕೃಷ್ಣನಿಗೆ ಒಂದು ನಾಮ, ನಾನು ದೇವತೆಗಳಿಗೆಲ್ಲ ಪಾಲಕನಾಗಿದ್ದಕ್ಕೆ ನನ್ನನ್ನು ದೇವೇಂದ್ರ ಅಂತ ಕರೀತಾರೆ. ನೀನು ಗೋವುಗಳನ್ನು ಮೇಯಿಸಿ ಗೋವುಗಳನ್ನು ಪಾಲನೆ ಮಾಡ್ತಿದ್ದೀಯಾದ್ರಿಂದ ಗೋವಿಂದ ಅಂತ ನೀನು ಅಂತ ಗೋವಿಂದ ಪಟ್ಟಾಭಿಷೇಕ ಮಾಡಿದ. ಗೋವುಗಳ ಇಂದ್ರ ನೀನು, ದೇವತೆಗಳ ಇಂದ್ರ ನಾನು. ಇದನ್ನು ಗೋವಿಂದ ಪಟ್ಟಾಭಿಷೇಕ ಅಂತ ಹರಿವಂಶ ಉಲ್ಲೇಖಿಸ್ತದೆ. ಹೀಗೆ ಪಾಪ ಪರಿಹಾರ ಮಾಡಲಿಕ್ಕೆ ಕ್ಷೀರಾಭಿಷೇಕ, ಅಪರಾಧವನ್ನು ಕ್ಷಮ ಮಾಡಿರು ಅಂತ ಕೇಳಿಕೊಳ್ಳಿಕ್ಕೆ ಸ್ತೋತ್ರ ಮಾಡಿ, ಕೃಷ್ಣನ ರಕ್ಷಣೆಗೆ ಒಳಪಟ್ಟು ತನ್ನ ಮದವನ್ನು ಪರಿಹಾರ ಮಾಡಿಕೊಂಡ ಇಂದ್ರ ಅನ್ನೋ ಕಥೆ ಹರಿವಂಶದಲ್ಲಿ ಬರ್ತದೆ. ಒಂದೊಂದು ಕಥೆಯೂ ಒಂದೊಂದು ಸಂದೇಶ. ನಾವೆಲ್ಲ ಅಪರಾಧಗಳನ್ನು ಮಾಡ್ತಾನೇ ಇರ್ತೀವಿ. ಅಪರಾಧ ಸಹಸ್ರಾಣಿ ಕ್ರಿಯಂತೆ ಅಹರ್ನಿಶಮ್ಮಯ ಅಂತಾರೆ. ಬೆಳಗ್ಗೆಯಿಂದ ರಾತ್ರಿವರೆಗೂ ಎಷ್ಟು ಅಪರಾಧ ಮಾಡಿದ್ದೇವೆ ನಮಗೆ ಗೊತ್ತಿಲ್ಲ ದೇವರ ಬಗ್ಗೆ. ತಾನಿ ಸರ್ವಾಣಿ ಮೇದೇವ ಕ್ಷಮಸ್ವ ಪುರುಷೋತ್ತಮ, ಅದನ್ನೆಲ್ಲ ಕ್ಷಮಿಸುವಂತ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಬೇಕು. ಕರುಣಾಸಾಗರನಾದ ಕೃಷ್ಣ ಇಂದ್ರನ ಅಪರಾಧ ಮನ್ನಿಸಿದಂತೆ ನಮ್ಮ ಅಪರಾಧವನ್ನು ಪರಿಹಾರ ಮಾಡಿ ಅನುಗ್ರಹ ಮಾಡ್ತಾನೆ. ಗೋಪಾಲಕರ ರಕ್ಷಕನಾಗಿದ್ದಾನೆ ಅಂತ ಕಥೆ ಹರಿವಂಶ ಹೇಳ್ತದೆ. 7ನೇ ವಯಸ್ಸಿನ ಕೃಷ್ಣ 7 ರಾತ್ರಿ ಕಳೆಯುವವರೆಗೂ ಪರ್ವತ ಎತ್ತಿದ್ದಂತೆ. ಸಪ್ತರಾತ್ರೇತು ನಿವೃತ್ತೆ ಧರಣ್ಯಾಂ ವಿಗತೋತ್ಸವೇ. 7ನೇ ರಾತ್ರಿ ಎಲ್ಲರೂ ತಮ್ಮ ಮನೆಗೆ ಹೋದ್ರಂತೆ. ಬೆಟ್ಟ ಪರ್ವತ ಅಂದ್ರೆ ಆ ಗೋಮಾಳವನ್ನು ಕೆಳಗಿಳಿಸಿದ. ಹೀಗೆ ಕೃಷ್ಣನ ಮಹಿಮೆ ಹೇಳ್ತಾರೆ. ಇಂದ್ರ ಮಾಡಿದಂಥ ಕೃಷ್ಣನ ಸ್ತೋತ್ರ, ಅಹಂ ಕಿಲೇಂದ್ರೋ ದೇವಾನಾಂ ತ್ವಂ ಗವಾಂ ಇಂದ್ರತಾಂ ಗತಃ ಗೋವಿಂದ ಇತಿ ಲೋಕಾಸ್ತ್ವಾಂ ಸ್ತೋಷ್ಯಂತಿ ಭುವಿ ಶಾಶ್ವತಂ. ಅಹಂ ಕಿಲ ಇಂದ್ರ ದೇವಾನಾಂ, ನಾನು ದೇವತೆಗಳಿಗಿಂದ್ರನಾದರೆ ನೀನು ಗೋವುಗಳಿಗಿಂದ್ರ ಅಂತ ಹರಿವಂಶ ಗೋವಿಂದ ನಾಮದ ಮಹಿಮೆಯನ್ನು ಇಲ್ಲಿ ವ್ಯಾಖ್ಯಾನ ಮಾಡ್ತೀವಿ. ನೋಡಿ, ಇದು ಅಪರಾಧವನ್ನು ಪರಿಹಾರ ಮಾಡುವ ನಾಮ. ಯಾವಾಗಲೂ ಭಗವಂತನಿಗೆ ಗೋವಿಂದ 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 ಅಂತ ನಾಮದಿಂದ ಪ್ರಾರ್ಥನೆ ಮಾಡಬೇಕು. 3 ನಾಮಗಳಲ್ಲಿ ಇದು 3ನೇ ನಾಮ. ಅಚ್ಯುತ ಮೊದಲನೇ ನಾಮ, ಅನಂತ 2ನೇ ನಾಮ, ಗೋವಿಂದ 3ನೇ ನಾಮ. ಎಷ್ಟೇ ಅಪರಾಧಗಳನ್ನು ಮಾಡಿದರೂ ಪರಿಹಾರ ಮಾಡುವ ನಾಮ ಅಂದರೆ ಅದು ಗೋವಿಂದ ನಾಮ. ಯಾರು ಯಾವಾಗಲೂ ಗೋವಿಂದ ನಾಮದಿಂದ ದೇವರನ್ನು ಕರೀತಾರೆ ಅವರ ಅಪರಾಧಗಳನ್ನೆಲ್ಲ ಇಂದ್ರನ ಅಪರಾಧ ಕಳೆದ ಹಾಗೆ ಕಳೆದು ಬಿಡ್ತಾನೆ. ಹರಿವಂಶದಲ್ಲಿ ಇದೇ ವಿಶೇಷ. ಗೋವಿಂದ ನಾಮದ ಮಹಿಮೆ ಹೇಳಿದ್ದು, ಕೃಷ್ಣನ ಚರಿತ್ರೆಯನ್ನು ವಿಸ್ತಾರವಾಗಿ ವ್ಯಾಖ್ಯಾನ ಮಾಡಿತ್ತು. ಇನ್ನೂ 10 ವರ್ಷ ತುಂಬಿಲ್ಲ ಕೃಷ್ಣನಿಗೆ. ಅಷ್ಟರಲ್ಲಿ ಗೋಪಿಕಾ ಸ್ತ್ರೀಯರ ಜೊತೆಗೆ ರಾಸೋತ್ಸವ ಮಾಡಿದ ಅಂತ. ಕೈಶೋರಂ ಮಾನಯಾನ ಸಹ ತಾಭಿರ್ಮುಮೋದ ಯುವತ್ಯೋ ಗೋಪಕನ್ಯಾಶ್ಚ ರಾತ್ರೌ ಸಂಕಾಲ್ಯ ಕಾಲವಿತ್. ಶರದೃತು, ಅಚ್ಚ ಆಕಾಶ, ಬೆಳದಿಂಗಳುಗಳಲ್ಲಿ ವೃಂದಾವನದ ಲತಾ ಮಂಟಪಗಳಲ್ಲಿ ಕೃಷ್ಣ ವೇಣುನಾದ ಮಾಡಿ ಎಲ್ಲ ಗೋಪಿಕಾ ಸ್ತ್ರೀಯರನ್ನು ಬರಮಾಡಿಕೊಂಡು ಅವರ ಕೈ ಹಿಡಿದು ನರ್ತನ ಮಾಡಿಸಿ ತಾನೂ ಮಾಡಿ ನರ್ತನ ಅವರಿಗೆ ಬೇಕಾಗುವ ಹಾಗೆ ಆನಂದಪಡಿಸಿದ. ತಾಸ್ತು ಪಂಕ್ತಿ ಕೃತಾ ಸರ್ವ ರಮಯಂತಿ ಮನೋರಮಾಂ ಗಾಯಂತ್ಯಃ ಕೃಷ್ಣಚರಿತಂ ದ್ವಂದ್ವಶೋ ಗೋಪಕನ್ಯಕಾಃ. ಮೈಮರ್ತು ಗಾನ ಮಾಡಿದ್ದಾರೆ ಕೃಷ್ಣನ ಚರಿತ್ರೆಯನ್ನು, ಮೈಮರ್ತು ಕುಣಿದಾಡಿದಾರಂತೆ ಗೋಪಿಕಾ ಸ್ತ್ರೀಯರು. ಕೃಷ್ಣ ಲೀಲಾನುಕಾರಿಣ್ಯಃ ಕೃಷ್ಣ ಪ್ರಣಿಹಿತೆ ಕ್ಷಣಾಃ ಕೃಷ್ಣಸ್ಯ ಗತಿಗಾಮಿನ್ಯಃ ತರುಣ್ಯಸ್ತಾವರಾಂಗನಾಃ. ಕೃಷ್ಣ ಲೀಲೆಯನ್ನೇ ಅನುಕರಣೆ ಮಾಡ್ತಾ ಇದ್ರಂತೆ ಕೆಲವರು ಗೋಪಿಕೆಯರು. ಕೃಷ್ಣ ಪ್ರಣಿಹಿತೆ ಕ್ಷಣಾಃ, ಕೃಷ್ಣ ಅಂದರೆ ಪ್ರಾಣ ಕೊಡ್ಲಿಕ್ಕೂ ಸಿದ್ಧರಾಗಿದ್ರು. ಕೃಷ್ಣಸ್ಯ ಗತಿಗಾಮಿನ್ಯಃ ತರುಣ್ಯಃ,
ವರಾಂಗನಾಹ ಅಂತ ವರ್ಣನೆ ಮಾಡ್ತಾರೆ. ಗಾಯಂತ್ಯ ಕೃಷ್ಣಚರಿತಂ, ಸದಾ ಕೃಷ್ಣನಿಗಾಗಿ ಅಂತ ತಮ್ಮ ಬದುಕನ್ನೇ ಮೀಸಲು ಮಾಡಿಬಿಟ್ರು. ಸವಾರ್ಯಮಾಣಾಹ ಪಿತೃಭಿಃ ಭ್ರಾತೃಭಿರ್ಮಾತೃಭಿಸ್ತಥಾ. ರಾತ್ರೋರಾತ್ರಿ ಯಾರಾದರೂ ಪರಪುರುಷನೊಟ್ಟಿಗೆ ಹೋಗ್ತಾರ, ಬುದ್ಧಿ ಕೆಟ್ಟಿದೆ ನಿನಗೆ ಅಂತ ಅವರವರ ತಂದೆ ತಾಯಂದ್ರೆಲ್ಲ ತಡಿಲಿಕ್ಕೆ ಬರ್ತಿದ್ರಂತೆ. ಆ ಕೊಳಲಿನ ನಾದ ಅವರನ್ನು ಆಕರ್ಷಣೆ ಮಾಡಿ ಕೃಷ್ಣನ ಬಳಿಗೆ ಯಾರ ಮಾತು ಕೇಳದೆ ಇವರನ್ನು ಪರಿತ್ಯಜಿಸಿ ಬರ್ತಿದ್ರಂತೆ. ಕೃಷ್ಣಂ ಗೋಪಾಂಗನ ರಾತ್ರೋ ಮೃಗಯಂತಿ ರತಿಪ್ರಿಯಾ. ರತಿಪ್ರಿಯರಾದ ಗೋಪಿಕಾ ಸ್ತ್ರೀಯರು ಕೃಷ್ಣನನ್ನ ಎಲ್ಲಿದ್ದಾನೆ 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 ಅಂತ ನಮ್ಮ ಜಗದೊಡೆಯನನ್ನು ಹುಡುಕ್ತಾ ಬರ್ತಾ ಇದ್ದಾರೆ. ನಮೋ ದಾಮೋದರ ಏತಿ ಗೋಪಕನ್ಯಾಸ್ತದಾ ಬ್ರುವನ್ ವಿಚಿತ್ರಂ ಚರಿತಂ ಘೋಷೆ ದೃಷ್ಟ್ವಾ ತತ್ತಸ್ಯ ಭಾಸ್ವತಃ. ಇದೆಲ್ಲ ಗೋಪಿಕಾ ಸ್ತ್ರೀಯರ ರಾಸೋತ್ಸವ ನಡೆದದ್ರ ವರ್ಣನೆ. ಆ ಕೃಷ್ಣ ಶರದೃತುಗಳ ಕಾಲದಲ್ಲಿ ರಾತ್ರಿ ಅವರೊಟ್ಟಿಗೆ ವಿಹಾರ ಮಾಡಿಬಿಟ್ಟು ಕೇಳಿದವರು ಈ ಕಥೆ ಏನು ಅನ್ನಿಸ್ತದೆ? ಶ್ರೀಕೃಷ್ಣ ಬಹಳ ಕಾಮುಕ, ಸ್ತ್ರೀಯರನ್ನು ಹಿಂಬಾಲಿಸಿಕೊಂಡು ತಾನು ಹೋದದ್ದು, ತನ್ನ ಬಳಿಗೆ ಸ್ತ್ರೀಯರು ಬರೋ ಹಾಗೆ ಮಾಡ್ತಾ ಇದ್ದದ್ದು ಕಾಮುಕ ಅಂತ. ವಾದರಾಜರು ಒಂದು ಮಾತು ಹೇಳ್ತಾರೆ, ಇನ್ನೂ 10 ವರ್ಷನೇ ತುಂಬಿಲ್ಲ ಕೃಷ್ಣನ್ ಕಾಮುಕ ಅಂತಿರಲ್ಲ, ಬುದ್ಧಿ ಕೆಟ್ಟಿದೆ ನಿಮಗೆ ಅಂತಂದ್ರು. 10 ವರ್ಷದ ಮಕ್ಕಳ ಆಟಿಕೆಯ ವಯದಲ್ಲಿ ನೋಡಿ ಎಂಥ ಮಾತು ಹೇಳ್ತಾರೆ. ಲಕ್ಷ್ಮೀ ಶೋಭಾನೆಯಲ್ಲಿ ಹೇಳುವ ಮಾತು, ಶೋಭಾನವೆನ್ನೀರೆ ಸುರರೋಳು ಪ್ರಿಯನಿಗೆ, ಶೋಭಾನವೆನ್ನೀರೆ ಸುರಪ್ರಿಯಗೆ ಅಂತ. ಶೋಭಾನೆ ಅಂತ ಕೃಷ್ಣನ ಮಹಿಮೆಯನ್ನು ಸಾರುವ ಮಾತುಗಳು. 10 ವರ್ಷ ಆಗಿರಲಿಲ್ಲ ಅವನಿಗೆ, ಮಕ್ಕಳ ಆಟ ಆಡೋ ವಯಸ್ಸಿನಲ್ಲಿ ಚಿತ್ತ ಪೊರಗುವುದೇ, ಯಾವುದಾದ್ರೂ ಹೆಣ್ಣನ್ನು ನೋಡಿ ಆಸೆ ಆಯಿತು ಅಂತ ಹೇಳ್ತಾರೆ. ಸಾಮಾನ್ಯ ಮಕ್ಕಳಿಗೆ ಆ ಮಾತನ್ನಲ್ಲ. ಇನ್ನು ಅಸದೃಶನಾದ ಪೂತನ, ತಾಟಕ, ಶಕಟಾಸುರ, ವತ್ಸ, ಪ್ರಲಂಬ, ಧೇನುಕ ಇವರೆಲ್ಲ ಭೂಭಾರ ಹರಣ ಮಾಡಲಿಕ್ಕೆ ಭೂಮಿಗೆ ಬಂದ ಕೃಷ್ಣನ ಬಗ್ಗೆ ಇಲ್ಲ ಸಲ್ಲದ ಮಾತುಗಳನ್ನು ಆಡಲಿಕ್ಕೆ ನಾಲಿಗೆ ಎಷ್ಟು ಹರಿಬಿಟ್ಟಿದಿರಲ್ಲ ನೀವು ಅಂತಾರೆ ವಾದರಾಜರು. ಹಾಗಾಗಿ ಇದು ಕಾಮ ಅಲ್ಲ, ಗೋಪಿಕೆಯರ ಮನಸ್ಸಿನಲ್ಲಿದ್ದಂತಹ ಶುದ್ಧ ಭಕ್ತಿ. ಅವರು ಪ್ರಾರ್ಥಿಸಿ ವರ ಪಡ್ಕೊಂಡದ್ದಕ್ಕೆ ಕೃಷ್ಣ ಹಾಗೆ ಮಾಡಿದ. ಹೀಗೆ ರಾಸಲೀಲೆಯನ್ನು ಸ್ಮರಣೆ ಮಾಡಲಿ. ಏ ವಂಸ ಕೃಷ್ಣೋ ಗೋಪೀನಾ ಚಕ್ರವಾಕೈರಲಂಕೃತಃ. ಯಾರು ಗೋಪಿಕೆಯರೊಟ್ಟಿಗೆ ಕೃಷ್ಣ ಮಾಡಿದ ರಾಸೋತ್ಸವವನ್ನು ಶ್ರವಣ ಮಾಡ್ತಾರೆ, ಅವರ ಒಳಗಿರುವಂತಹ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಎಲ್ಲ ದೂರ ಆಗ್ತದೆ. ರಾಜರು ರುಕ್ಮಿಣೀಶ್ ವಿಜಯದಲ್ಲಿ ಹೇಳಿದ ಮಾತು. ರಾಸೋತ್ಸವದ ದರ್ಶನ ಮಾಡಲಿಕ್ಕೆ, ಈ ಉತ್ಸವ ನೋಡಲಿಕ್ಕೆ ಅಂತ ಬಂದ ಪ್ರೇಕ್ಷಕರು ಯಾರು ಅಂತ. ರಾತ್ರಿ ಪ್ರೇಕ್ಷಕರು ಯಾರು ಬರ್ಲಿಕ್ಕೆ ಸಾಧ್ಯ? ಮನುಷ್ಯರಂತೂ ಬರ್ಲಿಕ್ಕಿಲ್ಲ. ಮತ್ತು ಯಾರು ಬಂದಿದ್ರು? ಯಸ್ಮಿನ್ ಉದ್ಯತಿ ನಾಗಕೇಕಿ ನಕುಲಾಹ ಭೇರುಂಡ ಸಿಂಹದ್ವೀಪಾಹ. ಕೃಷ್ಣ ನರ್ತನ ಮಾಡ್ತಾ ಇದ್ರೆ ಗೋಪಿಕೆಯರೊಟ್ಟಿಗೆ ನರ್ತಿಸುವ ಕೃಷ್ಣನ ಉತ್ಸವ ನೋಡಬೇಕು ಅಂತ ಕಾಡಿನೊಳಗಿದ್ದಂತಹ ನಾಗ ಕೇಕಿ ನಕುಲಾಹ, ಹುತ್ತದೊಳಗಿರುವ ಹಾವು ರಾತ್ರಿ ಎದ್ದು ಬರ್ತಿತ್ತಂತೆ. ಅದರ ಜೊತೆಗೆ ಮುಂಗಿಸಿ, ಅದರ ಜೊತೆಗೆ ನವಿಲುಗಳು ಬರ್ತಿದ್ದ. ನಾಗ ಕೇಕಿ ನಕುಲಾಹ ಭೇರುಂಡ ಸಿಂಹದ್ವೀಪಾಹ. ಭೇರುಂಡ ಅಂತ ಒಂದು ಪಕ್ಷಿ, ಸಿಂಹಕ್ಕೂ ಅದಕ್ಕೂ ಆಗಿ ಬರಲ್ಲ, ಅದು ಬರ್ತಿತ್ತು. ಆನೆ, ಅದರ ಜೊತೆಗೆ ಆನೆ ಬರ್ತಾ ಇದ್ವಂತೆ. ಸಿಂಹದ್ವೀಪಾಹ, ಆನೆಗಳು ಸಿಂಹ ಒಟ್ಟೊಟ್ಟಿಗೆ ಇರ್ತಾರೆ. ಗೋ ಶಾರ್ದೂಲ ಮೃಗಾಹ, ಗೋವುಗಳು. ಶಾರ್ದೂಲ ಅಂದರೆ ಹುಲಿ, ಮೃಗಾಹ ಅಂದರೆ ಜಿಂಕೆ. ಲೋಕದಲ್ಲಿ ಒಟ್ಟಿಗೆ ನಿಂತದ್ದು ಕೇಳಿದ್ರ? ಈ ಕೃಷ್ಣನ ರಾಸೋತ್ಸವ ನೋಡಬೇಕು ಅಂತ ಅವೆಲ್ಲ ಒಟ್ಟು ಸೇರಿದ್ದವಂತೆ. ಒಳಗಡೆ ನಾವು ದ್ವೇಷಿಗಳು ಅನ್ನೋದು ಮರ್ತೋಗಿದ್ವಂತ ಅವರಿಗೆ. ಆ ಉತ್ಸವ ಅಷ್ಟು ಆಕರ್ಷಣೆ ಆಗಿತ್ತು ಅವರಿಗೆ. ಆ ಒಳಗಿರುವ ಕಾಮ, ಕ್ರೋಧ ದೂರ ಆಗಿದೆ, ವೈರ ದೂರ ಆಗಿದೆ. ಕೃಷ್ಣ ಮಾಡುವ ನರ್ತನ ಮಾತ್ರ ಕಣ್ಣು ಮುಂದೆ ತುಂಬಿಕೊಂಡಿದೆ. ಹೀಗೆ ಪ್ರಾಣಿ ಪಶು ಪಕ್ಷಿಗಳಲ್ಲಿರುವ ವೈರವನ್ನೇ ಮರೆಸುವ ಕೃಷ್ಣನಿಗೆ ಆ ಭಗವಂತನ ಮಹಿಮೆ ಸ್ಮರಣೆ ಮಾಡುವಂಥ ನಿಮ್ಮೆಲ್ಲರೊಳಗೆ ನಮ್ಮ ವೈರವನ್ನು ಮರೆಸಿ ಕೇವಲ ಪರಿಶುದ್ಧ ಭಕ್ತರನ್ನಾಗಿ ಮಾಡಿ ಅನುಗ್ರಹ ಮಾಡ್ತಾನೆ. ಇದು ರಾಸೋತ್ಸವ ಸ್ಮರಣ ಲಾಲಸ ಮಾನಸಾನ. ರಾಸೋತ್ಸವವನ್ನು ಸ್ಮರಣೆ ಮಾಡುವ ಯಾರು ಭಕ್ತರಿದ್ದಾರೆ ಅವರಿಗೆ ಅನುಗ್ರಹ ಮಾಡ್ತಾನೆ ಅಂತ ವರ್ಣನೆ ಮಾಡ್ತಾರೆ.
ಹೀಗೆ ಮುಂದೆ ವೃಷಭಾಸುರ, ಅರಿಷ್ಟಾಸುರ ಅಂತ ಕಂಸ ಕಳಿಸಿದ ಭೃತ್ಯರು, ಅವರನ್ನು ಕೃಷ್ಣ ಸಂಹಾರ ಮಾಡಿದ. ಆಮೇಲೆ ಅಕ್ರೂರ ಕಂಸನ ಪ್ರೇರಣೆಯಂತೆ ಕೃಷ್ಣನನ್ನು ಬರಮಾಡಿಕೊಳ್ಬೇಕು, ಅಕ್ರೂರನನ್ನು ಕೊಟ್ಕಳಿಸಿ ಬಿಲ್ಲಿನ ಹಬ್ಬ ಅಂತ ನೆಪ ಒಡ್ಡು ಆ ಕೃಷ್ಣ ಬಲರಾಮರು ಮಥುರಾ ಪಟ್ಟಣಕ್ಕೆ ಬರೋ ಹಾಗೆ ಮಾಡು, ಬಿಲ್ಲಿನ ಹಬ್ಬಕ್ಕೆ ಬಂದಾಗ ನಾವು ಅವನನ್ನು ಕೊಂದರಾಯಿತು ಅಂತ ಇದನ್ನೆಲ್ಲ ಯೋಚನೆ ಮಾಡಿದ್ದ ಕಂಸ. ಸರಿ, ಬಿಲ್ಲಿನ ಹಬ್ಬಕ್ಕೆ ಅಂತ ಅಕ್ರೂರ ಬಂದು ಪ್ರಾರ್ಥನೆ ಮಾಡ್ತಾನೆ. ಅಕ್ರೂರನಿಗೆ ಅನುಗ್ರಹ ಮಾಡಿದಂಥ ಕೃಷ್ಣ ಮಥುರಾ ಪಟ್ಟಣಕ್ಕೆ ಅಂತ ಹೊರಟ. ಮಥುರಾ ಪಟ್ಟಣಕ್ಕೆ ಹೊರಡುವಾಗ ಒಂದೇ ರಥದಲ್ಲಿ ಕೂತಂತೆ. ಬಲರಾಮ ಕೃಷ್ಣರನ್ನು ಕೂಡಿಸಿ ತಾನೂ ಕೂತ ಅಕ್ರೂರ. ರಥ ಬೆಳಗ್ಗೆ ಅರುಣೋದಯಕ್ಕೆ ಹೊರಟಿದೆ, ಮಥುರೆಗೆ ಹೊರಡಬೇಕು ಅಂತ ಗೋಕುಲದಿಂದ. ಆ ರಥ ಹೊರಟಾಗ್ಲೇನೆ ಗೋಪಿಕಾ ಸ್ತ್ರೀಯರು ಅಡ್ಡಗಟ್ಟಿಬಿಟ್ಟಿದ್ರಂತಾಗಲಿ. ಮುಂದೆ ದಾರಿನೇ ಕಾಣಿಸ್ತಾ ಇಲ್ಲ ಯಾರಿಗೂ. ದಾರಿ ಕಾಣಿಸ್ತಿಲ್ಲ ಅಂದಾಗ ಏನಾಯ್ತು ಅಂತ ಕೇಳಿದ ಕೃಷ್ಣ. ರಾತ್ರಿನೇ ಗೋಪಿಕಾ ಸ್ತ್ರೀಯರು ದಾರಿಯಲ್ಲಿ ಬಂದು ಮಲಗಿಬಿಟ್ಟಿದ್ರಂತೆ. ಎಲ್ಲಿ ಕೃಷ್ಣ ನಮ್ಮನ್ನು ಮರ್ತೋಗ್ತಾನೋ ಅಂತ, ಬಿಟ್ಟೋಗ್ತಾನೋ. ಅವರನ್ನೆಲ್ಲ ಸಮಾಧಾನ ಪಡಿಸಿ ಮಥುರಾ ಪಟ್ಟಣಕ್ಕೆ ಅಂತ ಕೃಷ್ಣ ಹೊರಟಾಗ ಸೂರ್ಯೋದಯ ಆಗ್ತಾ ಇದೆ. ಶ್ರೀಕೃಷ್ಣನ ಅನುಮತಿ ಪಡೆದ ಅಕ್ರೂರ, ಕೃಷ್ಣ ನೀನು ಅನುಮತಿ ಕೊಟ್ಟರೆ ಇಲ್ಲೇ ಯಮುನಾ ನದಿಯಲ್ಲಿ ಸ್ನಾನ ಮಾಡಿ ಅರ್ಘ್ಯ ಕೊಟ್ಟು ಜಪ ಮಾಡಿ ಬರ್ತೇನೆ ಅಂತಂದ. ಅವನಿಗೆ ನೋಡಿ, ಕೃಷ್ಣನೇ ರಥದಲ್ಲಿ ಕೂತರು, ತನ್ನ ಕರ್ತವ್ಯ ಪರತೆ ಎಷ್ಟಿತ್ತು. ಆಯಿತು ಒಂದು ಅನುಮತಿ ಕೊಟ್ಟ ಕೃಷ್ಣ. ಸೂರ್ಯೋದಯಕ್ಕೆ ಇವನು ಯಮುನೆಯಲ್ಲಿ ಸ್ನಾನ ಮಾಡಿದ, ಮುಳುಗಿದ. ದಿನ ಸಂಕರ್ಷಣ ಮಂತ್ರವನ್ನು ಆರಾಧನೆ ಮಾಡ್ತಾ ಇದ್ದ. ಸಂಕರ್ಷಣ ರೂಪಿ ಭಗವಂತನ ಧ್ಯಾನ ಮಾಡ್ತಾ ಇದ್ದ. ಅವತ್ತು ನೋಡ್ತಾನೆ ಭಾರೀ ಶೇಷ ಹೆಡೆ ಬಿಚ್ಚಿ ಕುಳಿತಿದ್ದಾನೆ. ದಿನ ಶೇಷ ಕಾಣಿಸ್ತಾ ಇತ್ತು, ಕೆಳಗಡೆ ಕೂತ ವಿಷ್ಣು ಕಾಣ್ತಾ ಇರಲಿಲ್ಲ. ಶೇಷನ ಕೆಳಗಡೆ ವಿಷ್ಣು ಅಲ್ಲ, ನಾರಾಯಣ ಕೃಷ್ಣನೇ ಕಣ್ಣಂತ. ಕೃಷ್ಣ ರಥದಲ್ಲಿ ಕೂತಿದ್ನಲ್ಲ, ನೀರಿನೊಳಗೆ ಯಾವಾಗ ಬಂದ ಅಂತ ನೀರಿನಿಂದ ಎದ್ದು ರಥದಲ್ಲಿ ಇದ್ದಾನ ಕೃಷ್ಣ ಅಂತ ನೋಡ್ತಾನೆ, ರಥದಲ್ಲೇ ಇದ್ದಂತ. ಮತ್ತೆ ಮುಳುಗಾಕಿದ, ಒಳಗಿದ್ದಾನೆ. ಆಶ್ಚರ್ಯ ಆಗಿ ಕೃಷ್ಣನನ್ನು ಸ್ತೋತ್ರ ಮಾಡಿದರೆ ವಿಶ್ವರೂಪ ದರ್ಶನ ಕೊಟ್ಟಂಥ ಭಗವಂತ, ಇಷ್ಟು ದಿನ ನನ್ನ ಧ್ಯಾನ ಮಾಡ್ತಾ ಇದ್ದಿ ನೀನು, ಇವತ್ತು ನಿನಗೆ ನನ್ನ ದರ್ಶನ ಕೊಟ್ಟಿದ್ದೇನೆ, ನೀನು ಕೃತಾರ್ಥನಾದಿ ಅಂತ ಅನುಗ್ರಹ ಮಾಡಿಬಿಟ್ಟ. ಹೀಗೆ ಕೃಷ್ಣ ಅಕ್ರೂರನಿಗೆ ವರದನಾದ. ಅಕ್ರೂರ ವರದ ಕೃಷ್ಣ ರಥದಲ್ಲಿ ಬಂದು ಕುಳಿತಂತೆ ಪರಮಾನಂದ ಆಗಿದೆ ಅಕ್ರೂರನಿಗೆ. ಎಂದೂ ಅಂಥ ರೂಪ ಕಂಡಿರಲಿಲ್ಲ, ಅವತ್ತು ಕಂಡ. ಅವನೇ ಈ ಕೃಷ್ಣ ಅಂತ ಆನಂದದಿಂದ ಅವನ ಪಾದದಡಿಗೆ ನಮಸ್ಕರಿಸಿ ಕುಳಿತ. ರಥ ಮುಂದೆ ಹೊರಡ್ತು. ಮಥುರಾ ಪಟ್ಟಣ ಹತ್ತತ್ರ ಬರ್ತಾ ಇರಲಿಕ್ಕೆ ಅಕ್ರೂರ ತೋರಿಸ್ತಾ ಬರ್ತಿದ್ದಾನೆ, ಇದು ಇವ್ರ ಮನೆ, ಅವ್ರ ಮನೆ, ಅಲ್ಲಿದ್ದಾನೆ, ಇಲ್ಲಿದ್ದಾನೆ, ಅವನಿರ್ತಾನೆ, ಇವನಿರ್ತಾನೆ ಅಂತ ತಾನೂ ರಥದಿಂದ ಕೆಳಗಿಳಿದು ಹೊರಟ. ಮಥುರಾ ಪಟ್ಟಣದ ರಾಜಬೀದಿಗಳಲ್ಲಿ ಶ್ರೀಕೃಷ್ಣ ಬಲರಾಮರು ಓಡಾಡ್ತಾ ಇರುವಾಗ ಎದುರುಗಡೆಗೆ ಒಬ್ಬ ರಜಕ ಬಂದ ಅಂತದೆ. ರಜಕ ಅಂದರೆ ಬಟ್ಟೆ ಗಿಟ್ಟೆ ಒಗಿತಾ ಇದ್ದಂಥ ಅಗಸ್ರವ. ಅವನು ಒಬ್ಬ ಅಸುರ. ಎಲ್ಲ ರಜಕರು ಅಸುರರು ಅಂತೇನಲ್ಲ, ಅವನು ಅಸುರನಾಗಿದ್ದ. ಕಂಸನಿಗೆ ಬೇಕಾದಂತಹ ಬಟ್ಟೆ ತಗೊಂಡು ಹೊರಟಿದ್ದಂತೆ. ಕಂಸನಿಗೆ ಬೇಕಾದ ಬಟ್ಟೆ ಎಲ್ಲ ಆನೆ ಮೇಲೆ ಹಾಕ್ಕೊಂಡು ಆನೆ ಮೇಲೆ ಕುಳಿತು ತಾನು ಹೋಗ್ತಾ ಇದ್ದಾನೆ. ಕೃಷ್ಣ ಬಲರಾಮರು ಬಂದು, ಅಲ್ಲೋ ಅದೇನು ಬಟ್ಟೆ ಹಾಕ್ಕೊಂಡು ಹೊರಟಿದ್ದಿ, ಗುಂಪೆ ರಾಶಿ ರಾಶಿ ಕೊಡಿಲಿ ಅಂದ್ರೆ ಅವಾಚ್ಯ ಶಬ್ದಗಳಿಂದ ಕೃಷ್ಣನನ್ನು ಬೈದ. ಅವಾಚ್ಯ ಮಾತಾಡ್ತಾ ಇದ್ದಾನಲ್ಲ ಇವನು ಅಂತ. ತೌ ತುಮಾರ್ಗಗತಂ ದೃಷ್ಟ್ವಾ ರಜಕಂ ರಂಗಕಾರಕಂ. ರಜಕಂ ರಂಗಕಾರಕಂ, ಬಾಯಲ್ಲಿ ಮಾತೇ ಅಪಶಬ್ದ, ಅಸಹ್ಯ ಶಬ್ದ, ಕಿವಿಗಳಿಗೆ ಕಠೋರವಾದ ಶಬ್ದ ಬಂತು. ಕಂಸನ ಭೃತ್ಯನಾಗಿ, ಒಬ್ಬ ರಾಜನ ಭೃತ್ಯನಾಗಿ ಇಷ್ಟು ವಿಪರೀತ ಅಪಶಬ್ದಗಳನ್ನು ಮಾತಾಡ್ತೀಯಲ್ಲ, ಭೂಮಿಗೆ ಭಾರ ನೀನು ಅಂತ ಕೃಷ್ಣ. ತಲೇನಾ ಅಶನಿಕಲ್ಪೇನ ಸತಂ ಮೂರ್ಧನ್ಯ ತಾಡಯತೆ. ವಜ್ರ ಸದೃಶವಾದ ತನ್ನ ಅಂಗೈಯಿಂದ ಕೃಷ್ಣ ರಜಕನ ಕಪಾಳಕ್ಕೆ ಅಂತ ಬಾರಿಸಿದರೆ ರಜಕ ಅಲ್ಲೇ ಸತ್ತೇ ಹೋದ. ಆಮೇಲೆ ಅಲ್ಲಿದ್ದ ಬಟ್ಟೆಯನ್ನೆಲ್ಲ ತಾನು, ಬಲರಾಮ, ಇನ್ನು ಉಳಿದ ಗೋಪಾಲಕರಿಗೆ ಕೆಲವರಿಗೆ, ಇನ್ನು ಉಳಿದದ್ದನ್ನು ನೆಲದ ಮೇಲೆ ಹಾಕಿ ಕಂಸನಿಗೆ ಸುದ್ದಿ ಮುಟ್ಟಬೇಕಲ್ಲ, ಆ ರೀತಿ ಘಟನೆ ನಡೆಸಿ ಹೊರಟ. ಮುಂದೆ ಮತ್ತೊಬ್ಬಳು ಕುಬ್ಜ ಅಂತ ಬಂದ್ಲಂತೆ. ರಾಜಬೀದಿ ಒಳಗೆ ನಡೆದ ಘಟನೆಗಳಿವೆಲ್ಲ.
ಕಂಸನಿಗೆ ಅಂತ ಅವಳು ಗಂಧಲೇಪನ ಮಾಡ್ತಾ ಇದ್ಲು, ಗಂಧ ಅಲಂಕಾರ ಮಾಡ್ತಾ ಇದ್ಲು. ಅವಳನ್ನು ನೋಡಿದ ಕೃಷ್ಣ ತಿಟ್ಟಿಸಿ, ಕೃಷ್ಣನ ನೋಟವೇ ಹಾಗೆ ಆಕರ್ಷಣೆ ಮಾಡಿತು ಅವಳನ್ನು. ಎಷ್ಟು ಸುಂದರನಿದ್ದಾನೆ ಕೃಷ್ಣ, ಎಷ್ಟು ಸುಂದರ ಪುರುಷ ಈತ, ಇವನಿಗೆ ಅಲಂಕಾರ ಮಾಡಬೇಕು ಅಂತ ಅವಳ ಆಸೆ ಆಯಿತು. ಹತ್ರ ಬಂದು ಕೃಷ್ಣನ್ ಕೇಳಿದ್ಲಂತೆ, ಕೃಷ್ಣ ನೀನೇನು ಅನ್ಕೊಳ್ಳದೆ ಹೋದರೆ ನಿನ್ನನ್ನು ಅಲಂಕಾರ ಮಾಡ್ತೀನಿ ಅಂತ ಕೇಳ್ಕೊಂಡು ರಾಜಬೀದಿಯಲ್ಲೇ ಕೃಷ್ಣನ್ ಕೂಡಿಸಿ ಅಲಂಕಾರ ಮಾಡ್ತಾ ಇದ್ದಾಳೆ. ಅಪೂರ್ವ ಸುಗಂಧ ದ್ರವ್ಯಗಳನ್ನು ಶ್ರೀಕೃಷ್ಣನ ಮೈಯಲ್ಲಿ ಲೇಪನ ಮಾಡಿ ಆ ಕುಬ್ಜೆ ತನ್ನ ಭಕ್ತಿ ಮೆರೆದಿದ್ದಾಳೆ. ಕೃಷ್ಣ ಅವಳು ಮಾಡಿದ ಅಲಂಕಾರ ನೋಡಿ ಪರಮ ಸಂತುಷ್ಟನಾದ. ತಾಮಾಹ ಕೃಷ್ಣ ಕುಬ್ಜೇತಿ ಕಸ್ಯೇದ ಅನುಲೇಪನಂ. ಅಲ್ಲ, ನೀನಿಷ್ಟೊಂದು ಅನುಲೇಪನ ವಸ್ತುಗಳನ್ನು ಹಿಡ್ಕೊಂಡು ಹೊರಟಿದ್ದಿ ಯಾರಿಗಾಗಿ? ಕಂಸನಿಗೆ ಅಂತ ಹಚ್ಚಬೇಕಾಗಿತ್ತು, ನಿನ್ನ ಕಂಡು ಆಕರ್ಷಿತಳಾದೆ, ನಿನಗೆ ಹಚ್ಚಿಬಿಟ್ಟೆ ಅಂತ. ಅವಳು ನೋಡ್ಲಿಕ್ಕೆ ಸುಂದರಳಿರಲಿಲ್ಲ. ತ್ರಿವಕ್ರೆ ಅಂತ ಮತ್ತೊಂದು ಹೆಸರವಳಿಗೆ. ಟೊಂಕವಕ್ರ, ಪಾದವಕ್ರ, ತಲೆವಕ್ರ. ಹಾಗಾಗಿ ಅವಳಿಗೆ ಯಾರೂ ಕೂಡ ಒಪ್ಪಿಗೆ ಕೊಡ್ತಿರ್ಲಿಲ್ಲ ಮದುವೆ ಮಾಡಿಕೊಳ್ಳಿಕ್ಕೆ. ಯಾರೂ ಅವಳನ್ನು ಒಪ್ಪಿಕೊಂಡಿರಲಿಲ್ಲ. ಅಲಂಕಾರ ಮಾಡಿದ ಮೇಲೆ ಕೃಷ್ಣನನ್ನು ಪ್ರಾರ್ಥನೆ ಮಾಡ್ತಾಳೆ. ಕೃಷ್ಣ, ನನಗೊಂದೇ ಒಂದು ಆಸೆ, ನಾನು ಒಬ್ಬ ಪುರುಷನನ್ನು ವಿವಾಹ ಮಾಡಿಕೊಳ್ಬೇಕು. ಎಲ್ಲ ಸ್ತ್ರೀಯರು ಹೇಗೆ ದಂಪತಿಗಳಾಗಿರ್ತಾರೋ ನಾನು ಹಾಗಿರಬೇಕು ಅಂತ. ಆದರೆ ನನ್ನ ದೇಹ ನೋಡಿದರೆ ಯಾರೂ ಒಪ್ಪಿಗೆ ಕೊಡ್ತಾ ಇಲ್ಲ, ನೀನು ಅನುಗ್ರಹ ಮಾಡು. ಕೃಷ್ಣ ಆಗ ತನ್ನ ಕೈಯಿಂದ ಅವಳ ನಡುವಿಗೆ ಕೈ ಹಾಕಿ, ಬಲಗೈಯಿಂದ ಕೃಷ್ಣ ಅವಳ ಗದ್ದವನ್ನು ಹಿಡಿದು ತನ್ನ ಬಲಪಾದದ ಹೆಬ್ಬೆರಳನ್ನು ಅವಳ ಪಾದದ ಹೆಬ್ಬೆರಳಿನ ಮೇಲೆ ಊರಿ ಮೇಲೆ ಎತ್ತಿದ್ರೆ ಅವಳು ಸ್ಫುರದ್ರೂಪಿ ಆಗಿಬಿಟ್ಲಂತೆ. ರುಜ್ವೀಂ ಕೃಷ್ಣ ಕರಃ ಕರೋತ್. ಇಂಥ ಸುಂದರ ರೂಪ ಅವಳಿಗೆ ಬಂತು. ಯಾರ್ಯಾರು ಅವಳು ಬೇಡ ಸರಿ ಇಲ್ಲ ಅಂತಂತ ಇದ್ರು ಅವರೆಲ್ಲ ಬಾಯಿಗೆ ಬೆರಳಿಟ್ಕೊಂಡ್ರಂತೆ. ಇಷ್ಟು ಸುಂದರಿನ ಮೊದಲೇ ಗೊತ್ತಿದ್ದಿದ್ರೆ ನಾವೇ ಮಾಡ್ಕೋತಿದ್ವಲ್ಲ ಅಂತ. ಆದರೆ ಸಮಯ ಮೀರಿ ಹೋಗಿತ್ತು. ಶ್ರೀಕೃಷ್ಣ ಅವಳನ್ನು ವರಿಸಿ ವಿವಾಹ ಮಾಡಿಕೊಂಡು ಅನುಗ್ರಹಿಸಿದ. ಅವಳಲ್ಲೇ ವಿಶೋಕ ಅಂತ ಒಬ್ಬ ಮಗನನ್ನು ಪಡೆದ. ಆ ವಿಶೋಕನನ್ನು ಭೀಮಸೇನನ ರಥದ ಸಾರಥಿಯಾಗಿ ನೇಮಕ ಮಾಡಿಸಿದ್ದಂತೆ. ಮುಂದೆ ಕೃಷ್ಣ ಅರ್ಜುನನ ರಥಕ್ಕೆ ತಾನೇ ಸಾರಥಿ, ಭೀಮಸೇನನ ರಥಕ್ಕೆ ಕುಬ್ಜೆಯಲ್ಲಿ ಹುಟ್ಟಿದಂಥ ವಿಶೋಕನನ್ನು ಸಾರಥಿಯನ್ನಾಗಿ ಮಾಡಿದ ಅಂತ ಕಥೆ. ಕೃಷ್ಣನ ಅನುಗ್ರಹ ಆದರೆ ಯಾವುದೂ ಅಸಾಧ್ಯ ಅಲ್ಲ. ಕಿಮಲಭ್ಯಂ ಭಗವತಿ ಪ್ರಸನ್ನೇ ಶ್ರೀನಿಕೇತನೇ. ಹೀಗೆ ತ್ರಿವಕ್ರೆಯನ್ನು ಅನುಗ್ರಹಿಸಿ ಕೃಷ್ಣ ಮುಂದೆ ಹೊರಟ. ಆಮೇಲೆ ಧನುರ್ಭಂಗ ಅಂತ ದೊಡ್ಡ ಧನುಸ್ಸನ್ನು ಇಟ್ಟಿದ್ದಂತೆ ಕಂಸ. ಬಿಲ್ಲನ್ನು ಎಡಗೈಯಿಂದ ಆ ಬಿಲ್ಲನ್ನು ಎತ್ತಿ ಮುರಿದಂತೆ ಕಬ್ಬಿನ ಜಲ್ಲೆ ಮುರಿದಾಗಾಗಿದೆ ಅಂತಾರೆ. ಕಂಸನ ಎದೆ ಒಡೆದಾಗಾಯಿತು. ಬಿಲ್ಲಿನ ಮುರಿದ ಶಬ್ದ ಕಂಸನ ಎದೆ ಒಡೆದಾಗಾಯ್ತಂತೆ. ಆಮೇಲೆ ಕೂಲಯಾಪೀಡ ಅಂತ ರಂಗಸ್ಥಳಕ್ಕೆ ಬಂದಾಗ ಒಂದು ಆನೆ, ಅದನ್ನು ಗುದ್ದಿ ಕೊಂದ. ಚಾಣೂರ ಮುಷ್ಟಿಕ ಅಂತ ಮಲ್ಲರು. ಅಂಬಷ್ಟ ಕೂಲಯಾಪೀಡದ ಮೇಲೆ ಕೊಡ್ತವ. ಆ ಆನೆಯನ್ನು ಸಾಕ್ತಾ ಇದ್ದ ಮಾವುತ ಅಂಬಷ್ಟ, ಅವನನ್ನು ಕೊಂದ. ಭೂಭಾರ ಹರಣ ಮಾಡ್ತಾ ಬರ್ತಿದ್ದಾನೆ. ಕಂಸನನ್ನು ಮಂತ್ರಿಪುತ್ರರನ್ನೆಲ್ಲ ಕೊಂದ ಮೇಲೆ ಅವನ ತಲೆ ಹಿಡಿದ. ಮಂಚಸ್ಥಂ ಮಾತುಲಂ ಕಂಸಂ ಮೂರ್ಧ್ನಿ ಸಂಗೃಹ್ಯ ಮಾಧವ. ಹರಿವಂಶದಲ್ಲಿ ಕಂಸನ ಕಥೆ ಸ್ವಲ್ಪ ವಿಸ್ತಾರ ಇದೆ. ಯಾರು ಈ ಕಂಸ? ಹಿಂದಿನ ಜನ್ಮದಲ್ಲಿ ಏನಾಗಿದ್ದ? ಅಥ ಸೌಭಪತಿ ಶ್ರೀಮಾನ್ ದ್ರುಮಿಲೋ ನಾಮ ದಾನವ. ದ್ರುಮಿಳ ಅಂತ ಒಬ್ಬ ದಾನವನಿದ್ದಂತೆ. ಅವನ ಹೆಸರೇ ದ್ರುಮಿಳ. ಆ ದಾನವ ಆಕಾಶದಲ್ಲಿ ಸಂಚಾರ ಮಾಡ್ತಾ ಬರ್ತಿದ್ದಾನೆ. ಉಗ್ರಸೇನ ಅಂತ ಯಾದವರಲ್ಲಿ ರಾಜ. ಆ ಉಗ್ರಸೇನನ ಪತ್ನಿ ಋತುಮತಿಯಾಗಿ ಸುವಸ್ತ್ರಗಳನ್ನು ಧರಿಸಿದಾಳೆ. ಅವಳು ವಿಹಾರ ಮಾಡ್ತಾ ಒಮ್ಮೆ ಉದ್ಯಾನವನದಲ್ಲಿ ತನ್ನ ಸೌಂದರ್ಯವನ್ನು ಬೀರ್ತಾ ನಿಂತಿದ್ದಾಳೆ. ಅವಳನ್ನು ಈತ ನೋಡಿದ ದ್ರಮಿಳ. ಮೋಹಿತನಾಗಿ ಇವಳನ್ನು ನನ್ನವಳನ್ನು ಮಾಡಿಕೊಳ್ಬೇಕು ಅಂತ ಬಂದ್ಬಿಟ್ಟು. ಅವಳು ಒಪ್ಪಳಾರಳು ಅಂತ ಗೊತ್ತಿತ್ತು, ಉಗ್ರಸೇನನ ಹೆಂಡತಿ. ಆದ್ದರಿಂದ ಆಗ ಅವಳನ್ನು ಮೋಹಿಸಬೇಕು, ಏನಾದರೂ ಮಾಡಿ ನನ್ನವಳನ್ನು ಮಾಡಿಕೊಳ್ಬೇಕು ಅಂತ ದಾನಪತಿ ಆ ದ್ರುಮಿಳ ಕಂಸನಂತೆ ವೇಷ ಹಾಕ್ಕೊಂಡು ಬಂದು ಅವಳನ್ನು ಭೋಗಿಸಿದ.
ಗರ್ಭಿಣಿಯಾದ್ಲು. ಆದರೆ ಅವಳಿಗೆ ಅರ್ಥ ಆಯ್ತು, ನನ್ನ ಗಂಡನಲ್ಲ ಇವ ಅಂತ. ಶಾಪ ಹಾಕಿದ್ಲಂತೆ. ದ್ರಿಮಿಳ ರಾಕ್ಷಸ, ದಾನಪತಿ, ದಾನವ ನೀನು ಬಂದಿದ್ದಿ ನನ್ನ ಯಜಮಾನನಂತೆ ವೇಷ ಹಾಕ್ಕೊಂಡು, ನಿನ್ನ ಗರ್ಭ ಇದು ನಿನ್ನಿಂದ ಬಂದಿದೆ, ನಮ್ಮ ಯಜಮಾನನ ವಂಶದಲ್ಲಿ ಹುಟ್ಟವನಿಂದಲೇ ಇವನಿಗೆ ಸಾವು ಬರಲಿ ಶಾಪ ಹಾಕಿದ್ಲಂತೆ. ಆದರೆ ಗರ್ಭ ಧರಿಸಿದ್ಲು ದೇವರ ಇಚ್ಛೆಯಂತೆ, ಮಗನನ್ನೂ ಪಡೆದ್ಲು, ಅವನೇ ಕಂಸ ಅಂತಾದ. ಕಂಸೋ ನಾಮ ರಿಪುಧ್ವಂಸಿ ತವ ಪುತ್ರೋ ಭವಿಷ್ಯತಿ, ಸಾ ಸರೋಷ ಪುನರ್ಭೂತ್ವ ನಿಂದತಿ ತಸ್ಯ ತಂ ವರಂ, ಉವಾಚ ವ್ಯಥಿತಾ ದೇವಿ ದಾನವಂ ದುಷ್ಟವಾದಿನಂ, ಧಿಕ್ಕೃತಂ ಅಂತ ಕಥೆಯನ್ನು ಹೇಳ್ತದೆ. ಹೀಗೆ ಉಗ್ರಸೇನನ ಪತ್ನಿಯಲ್ಲಿ ದ್ರಿಮಿಳ ಅನ್ನುವ ದಾನವನಿಂದ ಮೋಸದಿಂದ ಜನ್ಮ ಪಡೆದಂತಹ ಮಹಾನುಭಾವ ಅವನೇ ಕಂಸ. ಅವನ ದುಷ್ಟತನ ಎಷ್ಟಿತ್ತು ಅಂತ ಹರಿವಂಶ ಹೇಳ್ತದೆ. ಬಹಳ ದುಷ್ಟ, ಬಹಳ ಸಿಟ್ಟಿನವ. ತನ್ನ ತಂದೆ ಉಗ್ರಸೇನನ್ನೇ ಬಂಧಿಖಾನೆಗೆ ಹಾಕಿಸಿದ್ದಂತೆ. ಯಾಕೆಂದರೆ ಧರ್ಮ ಬೇಕು, ನ್ಯಾಯ ಬೇಕು ಅಂತ ಇರ್ತಾನೆ ಉಗ್ರಸೇನ. ನನ್ನ ಆಟ ನಡೆಯಲ್ಲ ಉಗ್ರಸೇನ ಇದ್ರೆ ಅಂತ ಅವನ ಎರಡೂ ಕೈ ಕಾಲುಗಳಿಗೆ ಸರಪಳಿ ಕಟ್ಟಿ ಅವನನ್ನು ಬಂದಿಖಾನೆಗೆ ಹಾಕಿಸಿ ತಾನೇ ರಾಜನಾಗಿ ಮೆರಿಬೇಕು ಅಂತ. ಇದರಿಂದಲೇ ಅರ್ಥ ಆಗ್ತದೆ ಕಂಸನ ದೌಷ್ಟೆ ಎಷ್ಟು. ವಸುದೇವ ದೇವಕಿಯರನ್ನು ಕೂಡ ಹಾಗೆ ಮಾಡಿದ್ದ, ಬಂದಿಖಾನೆಗೆ ಹಾಕಿಸಿದ್ದ. ಯಾರ್ಯಾರು ತನಗೆ ವಿರುದ್ಧ ಇದ್ದಾರೆ ಅಂತ ತಿಳಿತಿತ್ತೋ ಅವರನ್ನೆಲ್ಲ ಬಂದಿಖಾನೆಗೆ ಹಾಕಿಸ್ತಿದ್ದಂತೆ. ಇದೊಂದು ವಿಚಿತ್ರ. ನಮ್ಮ ದೇಶದಲ್ಲೂ ಹಾಗೊಂದು ನಡೆದಿತ್ತು ಅಂತ ಒಮ್ಮೆ ಕೇಳಿದ್ದೇವೆ. ನಾವ್ಯಾರೂ ಇರಲಿಲ್ಲ ಆವಾಗ, ನಮಗಿಂತ ಹಿರಿಯ ವಯಸ್ಸಿನವರೆಲ್ಲ ಇದ್ರು. ತಮ್ಮ ಆಡಳಿತದ ವಿರುದ್ಧ ಏನೇ ಮಾತನಾಡ್ತಾರೆ ಅಂದರೂ ಅವರನ್ನೆಲ್ಲ ಜೈಲಿಗೆ ಹಾಕೋದು. ಕಪ್ಪು ದಿನ ಅಂತ ಆಚರಣೆ ಮಾಡ್ತಾರೆ ಅದನ್ನು, ಕರಾಳ ದಿನ. ಹಾಗೆ ಕಂಸನ ಆಡಳಿತದಲ್ಲಿ ಎಷ್ಟೋ ದಿನಗಳೆಲ್ಲ ಕಪ್ಪು ದಿನಗಳೇ ಆಗಿದ್ವಂತೆ. ಯಾವ ಸಜ್ಜನರಿಗೆ ಅವಕಾಶ ಇಲ್ಲ, ಅಷ್ಟು ನೀಚ ಅಂತ ಹರಿವಂಶ ಅವನ ಹಿನ್ನೆಲೆಯನ್ನು ವಿವರಣೆ ಕೊಟ್ಟಿದೆ. ದ್ರಿಮಿಳನಿಂದ ಹುಟ್ಟಿದವ ಇವ ಅಂತ. ಇವನು ಮೂಲ ರೂಪ ಯಾವುದು ಅದನ್ನು ಭಗವತ್ಪಾದರು ಹೇಳ್ತಾರೆ. ಹಿಂದೆ ಹೇಳುವಾಗ ಹಿರಣ್ಯಾಕ್ಷ, ಹಿರಣ್ಯಕಶ್ಯಪು. ಆ ಹಿರಣ್ಯಾಕ್ಷ, ಹಿರಣ್ಯಕಶ್ಯಪುಗಳು ಆಗುವ ಮುನ್ನವೂ ದೇವದಾನವರ ಮಧ್ಯದಲ್ಲಿ ಬಹಳ ದೊಡ್ಡ ಯುದ್ಧ ಆಗಿತ್ತು. ಯುದ್ಧದಲ್ಲಿ ದೇವತೆಗಳಿಂದ ಸೋಲನುಭವಿಸಿದರು ದಾನವರೆಲ್ಲ. ಆ ದಾನವರಲ್ಲಿ ಒಬ್ಬ ಕಾಲನೇಮಿ ಅಂತ ಇದ್ದಂತೆ, ಹಿರಣ್ಯಾಕ್ಷರ ಮಗ. ಆ ಕಾಲನೇಮಿನೇ ಭೂಮಿಯಲ್ಲಿ ದ್ರಿಮಿಳನಿಂದ ಉಗ್ರಸೇನನ ಪತ್ನಿಯಲ್ಲಿ ಕಂಸನಾಗಿ ಹುಟ್ಟಿದ್ದ. ಇಷ್ಟು ವಿವರಣೆ ಇದೆ. ಅದೇ ಯುದ್ಧದೊಳಗೆ ಇನ್ನೊಬ್ಬ ವಿಪ್ರಚಿತ್ತಿ ಅಂತ ದಾನವ ವಾಯುವಿನಿಂದ ಹತನಾಗಿದ್ದ. ಆ ವಿಪ್ರಚಿತ್ತಿನೇ ದ್ವಾಪರ ಯುಗದೊಳಗೆ ಮಗಧ ದೇಶದ ರಾಜನ ಮಗನಾಗಿ, ಬೃಹದ್ರಥನ ಮಗನಾಗಿ ಜರಾಸಂಧ ಅಂತಾಗಿ ಹುಟ್ಟಿದ್ದ. ಮಾಗಧ ಜರಾಸಂಧ ಅವನು ಒಬ್ಬ ದಾನವನೇ. ಅದೇ ಯುದ್ಧದೊಳಗೆ, ದೇವದಾನವರ ಯುದ್ಧದೊಳಗೆ ಇನ್ನೊಬ್ಬ ಅಸುರ ಇದ್ದ, ಕಲಿ ಅಂತ ಕರೀತಾರೆ. ಅವನೇ ಭೂಮಿಯಲ್ಲಿ ದುರ್ಯೋಧನ ಅಂತಾಗಿ ಬಂದಂತೆ. ಅದೇ ಯುದ್ಧದಲ್ಲಿ ಮತ್ತೊಬ್ಬ ಇದ್ದ, ಅವನ ಹೆಸರು ದ್ವಾಪರ ಅಂತ. ಅವನ ಹೆಸರು, ಯುಗದ ಹೆಸರಷ್ಟೇ ದ್ವಾಪರ ಅಲ್ಲ, ಅಸುರನಿಗೆ ಹೆಸರು. ಅವನು ಸೋಲು ಅನುಭವಿಸಿ ದ್ವಾಪರ ಯುಗದೊಳಗೆ ಗಾಂಧಾರ ದೇಶದಲ್ಲಿ ಶಕುನಿ ಅಂತಾಗಿ ಹುಟ್ಟಿ ಬಂದಿದ್ದಂತೆ. ಹಿರಣ್ಯಾಕ್ಷ, ಹಿರಣ್ಯಕಶ್ಯಪುಗಳು ಕೂಡ ಸೋಲು ಅನುಭವಿಸಿದರು, ವಿಷ್ಣುವಿನಿಂದ ಹತರಾದರು. ಅವರೇ ರಾವಣ, ಕುಂಭಕರ್ಣರಾದರು. ರಾಮನಿಂದ ಹತರಾದರು. ಅವರೇ ಮತ್ತೆ ದ್ವಾಪರ ಯುಗದೊಳಗೆ ಒಬ್ಬ ಶಿಶುಪಾಲ, ಇನ್ನೊಬ್ಬ ದಂತವಕ್ರ ಅಂತಾಗಿ ಬಂದರು. ಹಿಂದೆ ಮಧು ಮತ್ತು ಕೈಟಭ ಅಂತ ವಿಷ್ಣುವಿನಿಂದ ಹತರಾದ ಅಸುರರಿದ್ದರು. ಆ ಮಧು ಕೈಟಭರೇ ದ್ವಾಪರ ಯುಗದೊಳಗೆ ಹಂಸ ಮತ್ತು ಡಿಬಿಕಾ ಅಂತ ಜರಾಸಂಧನ ಬಲಗೈ ಭೃತ್ಯರಾಗಿ ಅವರು ಹುಟ್ಟಿ ಬಂದ್ರಂತೆ. ಹಿರಣ್ಯಕಶಿಪು, ಹಿರಣ್ಯಾಕ್ಷನ ಕಾಲದಲ್ಲಿ ವಾತಾಪಿ, ಇಲ್ವಲ, ನಮುಚಿ ಅಂತ ಅಸುರರು ಇದ್ರು. ಎಲ್ಲ ಬಹಳ ದೊಡ್ಡ ದೊಡ್ಡ ಅಸುರರು, ಮೇಲ್ಮನೆ ಶಾಸಕರು ಇವರು. ಈ ಪಂಚಾಯತ್ ಸದಸ್ಯರಲ್ಲ, ಪಂಚಾಯತ್ ಸದಸ್ಯರು ಅಂತ ಇರ್ತಾರ ಅವರಲ್ಲ. ಕೇಂದ್ರದಲ್ಲಿ ಆಡಳಿತ ನಡೆಸೋರು ಇವರೆಲ್ಲ. ಈ ಕೇಂದ್ರದಲ್ಲಿ ಆಡಳಿತ ನಡೆಸಲಿಕ್ಕೆ ಅಂತ ಅದಕ್ಕೆ ಹೈ ಪ್ರೊಫೈಲ್ ದರೋಡೆಗೋರರು ಅಂತ ಇರ್ತಾರಲ್ಲ, ಅವ್ರಿಗೆ ಹೆಸರು. ಅವರ ಹೆಸರೇ ಹಂಗೆ ಇಟ್ಕೊಂಡು ನಮುಚಿ ಅಂತ. ಏನು ಹೆಸರು ನೋಡ್ರಿ, ನಮುಚಿ,
ಪಾಕ, ಜಂಬ, ಹಿಂಗೆ ಹೆಸರು ಹಂಗೆ ಇಟ್ಕೋತಿದ್ರು ಅವರೆಲ್ಲ. ಆ ಜಂಬ, ಅದು ಇಲ್ವಲ ಅಂತ ಒಬ್ಬ ಅಸುರ, ಹಾಗೆ ವಾತಾಪಿ ಇನ್ನೊಬ್ಬ ಅಸುರ. ಅವರೆಲ್ಲ ಹಿರಣ್ಯಕಶಿಪು ಹಿರಣ್ಯಾಕ್ಷರ ಕಾಲದಲ್ಲಿ ಇದ್ರು. ದ್ವಾಪರ ಯುಗದೊಳಗೆ ಆ ಇಲ್ವಲ ಅಂತನ್ನೋ ಅಸುರನೇ ಅವನು ಭೂಮಿಗೆ ಭಾರಭೂತನಾಗಿ ವಿದರ್ಭ ದೇಶದಲ್ಲಿ ಭೀಷ್ಮಕ ರಾಜನ ಮಗನಾಗಿ ರುಗ್ಮಿ ಅಂತಾಗಿ ಹುಟ್ಟಿದ್ನಂತೆ. ಹಿಂಗೆ ರುಗ್ಮಿ ಅಂತ ಒಂದು ಭಾರಿ ದೊಡ್ಡ ಅಸುರ. ಹಿಂದೆ ವೇನ ಅಂತ ಒಬ್ಬ ರಾಕ್ಷಸ, ಬೆಳಗ್ಗೆ ಕಥೆ ಕೇಳಿದ್ವಿ, ಅಂಗರಾಜನ ಮಗ. ಆ ವೇನನೇ ಭೂಮಿಯಲ್ಲಿ ಕಾಶಿ ಪಟ್ಟಣದ ಸುತ್ತಲೂ ವಾರಾಣಸಿಯನ್ನು ತಂದು ಮಾಡಿಕೊಳ್ಳಿಕ್ಕೆ ಪೌಂಡ್ರಕ ಅಂತಾಗಿ ಹುಟ್ಟಿದ್ದ. ಅವನಿಗೆ ಪೌಂಡ್ರಕ ವಾಸುದೇವ ಅಂತ ಹೆಸರಿತ್ತು. ಕೊಲ್ಹಾಪುರ ಅಂತ ಇವತ್ತು ಕರಿತೇವೆ. ಶೃಗಾಲ ಅಂತ ಒಬ್ಬ, ಅವನು ವಸುದೇವನ ಮಗನೇ ಆಗಿ ಹುಟ್ಟಿದ್ದ. ಶೃಗಾಲ ವಾಸುದೇವ ಅವನೊಬ್ಬ ಅಸುರ. ಈಗ ಇಡೀ ಭಾರತ ಭೂಮಿ ಎಲ್ಲೆಲ್ಲಿ ರಾಜರ ಆಳ್ವಿಕೆ ನಡೀತಿತ್ತು, ಧರ್ಮ ಸತ್ಯ ಅಹಿಂಸೆ ಉಳಿದಿತ್ತು, ಆ ರಾಜಕುಮಾರರಾಗಿ ದೇವದಾನವರ ಯುದ್ಧದಲ್ಲಿ ಯಾವ್ಯಾವ ದೈತ್ಯರು ಸೋಲನುಭವಿಸಿದ್ರೋ ಶೇಡ್ ತೀರಿಸ್ಕೊಳ್ಳಿಕ್ಕೆ ಭೂಮಿಯಲ್ಲಿ ಆಗಿ ಹುಟ್ಟಿ ಬಂದಿದ್ರಂತೆ. ಈ ಪರಿ ರಾಕ್ಷಸರು ಭೂಮಿಗೆ ಹುಟ್ಟಿ ಬಂದರೆ ಭೂಮಿ ನಲಗದೆ ಇನ್ನೇನು ಮಾಡ್ತದೆ ಹೇಳಿ. ಅದಕ್ಕೆ ಭೂಭಾರ ಆಯಿತು ಅಂತ ಆ ಭೂಭಾರ ಹರಣ ಮಾಡಿ ಧರ್ಮದ ಸ್ಥಾಪನೆ ಮಾಡಬೇಕು ಅಂಥೇಳಿ ಕೃಷ್ಣನಾಗಿ ಅವತರಿಸಬೇಕಾಯಿತು ಅಂತ ಹರಿವಂಶ ವಿವರಣೆ ಕೊಡ್ತದೆ. ಅಷ್ಟೇ ಅಲ್ಲ, ಹಿಂದೆ ರಾಮಾಯಣ ಕಾಲದ ಇಂದ್ರಜಿತ್ ಅಂತಿದ್ನಲ್ಲ, ರಾವಣನ ಮಗ, ಅವನೇ ದುಶ್ಯಾಸನ ಅಂತಾಗಿ ಹುಟ್ಟಿ ಬಂದ. ದುಶ್ಯಾಸನ ಬೇರೆ ಅಲ್ಲ, ಇಂದ್ರಜಿತ್ ಬೇರೆ ಅಲ್ಲ. ದುಶ್ಯಾಸನ ಅಂದರೆ ಒಬ್ಬಳೇ ದ್ರೌಪದಿಯ ಸೀರೆ ಸೆಳೆದ ಅಂತ ತಿಳ್ಕೊಳ್ಬಾರ್ದು. ದ್ರೌಪದಿ ಅಂತಿರೋ ಎಷ್ಟೋ ಸ್ತ್ರೀಯರ ಸೀರೆ ಸೆಳೆದಿದ್ದಂತ ಅಂಥ ನೀಚ ಅವನು ಇಂದ್ರಜಿತ್ ದುಶ್ಯಾಸನನಾಗಿ ಬಂದ್ಬಿಟ್ಟು. ದುರ್ಮುಖ ಅಂತಿದ್ದ. ದುರ್ಯೋಧನನ ಎಲ್ಲ ತಮ್ಮಂದ್ರು ದುರ್ ಅಂಥೇಳಿ ಪ್ರಾರಂಭ ಅಂತದ ಹರಿವಂಶ. ಅವ್ರದ್ದು ಹೆಸರೇನು ಕೇಳೋ ಕಾರಣ ಇಲ್ಲ ಅಂತ ಸುಮ್ಮನೆ ಬಿಟ್ಟಿದ್ದೇನೆ. ಎಲ್ಲ ಹರಿವಂಶದಲ್ಲಿ ವಿವರಣೆ ಇದೆ. 101 ಧೃತರಾಷ್ಟ್ರನ ಮಕ್ಕಳು ಗಾಂಧಾರಿಯಲ್ಲಿ ಹುಟ್ಟಿದವರು ಏನೆಲ್ಲ ಇದ್ದಾರೆ. ಒಬ್ಬಳು ದುಶ್ಯಲೆ, ಅವಳನ್ನು ಜಯದ್ರಥನಿಗೆ ಕೊಟ್ಟು ಮದುವೆ ಮಾಡಿದ್ರು. ಸಿಂಧೂ ದೇಶದ ರಾಜನಾಗಿ ಸೈಂಧವ ಅಂತಾಗಿದ್ದ. ಅವನೂ ದುಷ್ಟನೇ, ಧೃತರಾಷ್ಟ್ರನ ಅಳಿಯ. ದುಶ್ಯಲೆ ಅಂದರೆ ದುರ್ಯೋಧನ ಸಹೋದರಿ. ಇನ್ನುಳಿದ ದುಶ್ಯಾಸನ, ದುರ್ಮುಖ, ದುರ್ವಿನೀತ, ದುರ್ಗುಣ ಎಲ್ಲ ದುರ್ದುರ್ ಬರ್ತಾವು. ಅವ್ರದ್ದೆಲ್ಲ ಹೆಸರು ಹರಿವಂಶ ಹೇಳ್ತಾರೆ. ಇವರನ್ನೆಲ್ಲ ಮಹಾಭಾರತ ಯುದ್ಧದೊಳಗೆ ಕಲೆ ಹಾಕಿ ಭೀಮಸೇನನ ಬೆಂಕಿ, ಭೀಮಸೇನನೇ ಒಂದು ಬೆಂಕಿ, ಕೃಷ್ಣ ಭೀಮ ಅನ್ನೋ ಅಗ್ನಿಯನ್ನು ಉರಿಸಿ ಆ ಎಲ್ಲ 101 ಜನ, 100 ಜನ ಅಂಥೇಳಿ ಇಟ್ಕೊಳ್ಳಿ, 100 ಜನರನ್ನು ಸಂಹಾರ ಮಾಡಿಸ್ಬೇಕು. ಭೂಭಾರ ಹರಣ ಆಗಬೇಕಲ್ಲ, ಜರಾಸಂಧನ ಸಂಹಾರ ಮಾಡಿಸ್ಬೇಕು. ಕೆಲವರನ್ನ ಕೃಷ್ಣ ತಾನೇ ಕೊಂದ, ಕೆಲವರನ್ನ ಭೀಮನ ಮೂಲಕ, ಇನ್ನು ಕೆಲವರನ್ನ ಅರ್ಜುನನ ಮೂಲಕ. ಅಂತೂ ಭೂಭಾರ ಹರಣ ಮಾಡಿ ಭೂಮಿಗೆ ಆನಂದ ಕೊಟ್ಟ ಅಂತ ಕಥೆ ಹೇಳ್ತಾರೆ. ಹರಿವಂಶದಲ್ಲಿ ಕೆಲವು ಸಂಗ್ರಹ ಆಗಿದೆ, ಕೆಲವು ಭಾಗವತದಲ್ಲಿ, ಇನ್ನು ಕೆಲವು ಮಹಾಭಾರತದೊಳಗೆ. ಮಹಾಭಾರತ ಬಹಳ ವಿಸ್ತಾರ, ಹರಿವಂಶದಲ್ಲಿ ಕೆಲವುದನ್ನು ಸಂಗ್ರಹ ಮಾಡ್ತಾರೆ. ಇಷ್ಟೆಲ್ಲ ರಾಕ್ಷಸರ ಮಧ್ಯದಲ್ಲಿ ಇವನೊಬ್ಬ ಕಾಲನೇಮಿ ಅಂತ ಅಸುರ. ಇವನೇ ಕಂಸನಾಗಿ ದುರಾಡಳಿತ ನಡೆಸ್ತಾ ಇದ್ದಾನೆ. ಇಂಥ ಕಂಸ ಇನ್ನೆಷ್ಟು ಭೂಮಿಗೆ ಭಾರನಾಗಿರಬೇಕು, ಪರಮ ನೀಚ, ಜರಾಸಂಧನಿಗೆ ಅಳಿಯನಾಗಬೇಕು. ಅದನ್ನು ಹೇಳ್ತದೆ. ಹಿಂದೆ ಜರಾಸಂಧನಿಗೆ 2 ಮಕ್ಕಳಿದ್ರಂತೆ. ಮೇಲ್ಭಾಗದಲ್ಲಿ ಮಹಡಿ ಮನೆಯಲ್ಲಿ ವಿಹಾರ ಮಾಡ್ತಾ ಇದ್ದಾರೆ. ಕಂಸನಿಗೆ ಯಾವುದೋ ಒಂದು ವಿಮಾನ ಸಿಕ್ಕಿತ್ತು. ಆ ವಿಮಾನದಲ್ಲಿ ಒಬ್ಬ ಮಂತ್ರಿನ ಕೂಡಿಸ್ಕೊಂಡು ಆಕಾಶದಲ್ಲಿ ಹಾರಾಡ್ತಾ ಇದ್ದ. ಕೆಳಗೆ ನೋಡ್ತಾನೆ, ಜರಾಸಂಧನ ಮಕ್ಕಳು ಕಂಡುಬಿಟ್ರು. ಬಹಳ ಸುಂದರರಾಗಿದ್ದು. ಅಸ್ಥಿ ಅಂತ ಒಬ್ಬಳಿಗೆ ಹೆಸರು, ಪ್ರಾಸ್ತಿ ಅಂತ ಇನ್ನೊಬ್ಬಳಿಗೆ ಹೆಸರು. ಅಸ್ಥಿ ಪ್ರಾಸ್ತಿ ಇಬ್ಬರನ್ನು ನೋಡಿ ಮೋಹಿತನಾಗಿ ಆ ವಿಮಾನವನ್ನೇ ಮನೆಯ ಮೇಲ್ಭಾಗದಲ್ಲಿ ಇಳಿಸಿ ಅವರನ್ನು ಬಲವಂತವಾಗಿ ತನ್ನ ವಿಮಾನದಲ್ಲಿ ಕೂಡಿಸ್ಕೊಂಡು ಅಪಹರಿಸಿಬಿಟ್ಟ. ಜರಾಸಂಧನಿಗೆ ಗೊತ್ತಾಯ್ತು, ಪರಮನೀಚ ಕಂಸ ಯಾದವರ ರಾಜ ಅಂತ ಅನಿಸ್ಕೊಂಡಿದ್ದಾನೆ, ನನ್ನ ಮಕ್ಕಳನ್ನೇ ಅಪಹರಿಸ್ತಾನ, ನೋಡೇ ಬಿಡ್ತೇನೆ ಅವನ್ನ ಅಂತ ಯುದ್ಧ ಮಾಡಲಿಕ್ಕೆ ಹೊರಟ. ಜರಾಸಂಧ ಎಲ್ಲಿದ್ದ? ಬಿಹಾರದಲ್ಲಿದ್ದ. ಬಿಹಾರ ಅಂತ ಇವತ್ತಿಗೆ ಹೆಸರು, ಪಾಟ್ಲಿಪುತ್ರ, ಪಾಟ್ನಾ ಅಂತ ಹೆಸರು. ಅದೆಲ್ಲ ಮಗಧ ದೇಶ ಮಹಾಭಾರತ ಕಾಲದಲ್ಲಿ. ಕಂಸ ಇದ್ದದ್ದು ಮಥುರಾ ಪಟ್ಟಣ, ಇವತ್ತು ಗೊತ್ತಿದೆ, ಉತ್ತರ ಪ್ರದೇಶ ಅಂತ ಕರೀತಾರೆ. ಅಲ್ಲಿಗೆ ಇಲ್ಲಿಗೆ ದಾಳಿಗೆ ಬರ್ತೇನೆ ಎಂದಾಗ ಮಂತ್ರಿ ಹೇಳಿದ್ದಂತೆ, ಜರಾಸಂಧನ ಮಂತ್ರಿ, ಕಂಸನೂ ರಾಕ್ಷಸ, ನೀನೂ ಒಬ್ಬ ರಾಕ್ಷಸ, ನಿಮ್ಮಿಬ್ಬರಲ್ಲಿ ಹಳೆತನ ಆದರೆ ಏನು ತಪ್ಪು ಅಂದ.
ನೀನೇನೋ ಕರ್ಕೊಂಡು ಬರ್ತಿ ಯುದ್ಧ ಮಾಡಿ, ಮಗಳನ್ನು ಪ್ರೀತಿಯಿಂದ ಬೆಳೆಸಿದ್ದಿ ಸಾಕಿದ್ದಿ ನಿಜ, ನನಗೆ ಗೊತ್ತಾಗ್ತದೆ ನಿನ್ನ ಸಮಸ್ಯೆ ಏನು ಅಂತ, ನಿನ್ನ ದುಃಖ ಏನು ಅಂತ ಅರ್ಥ ಆಗ್ತದೆ. ಆದರೆ ಮನೆ ಕರ್ಕೊಂಡು ಬಂದ ಮೇಲೆ ಮತ್ತಾರು ವಿವಾಹ ಮಾಡಿಕೊಳ್ಳೋಕೆ? ಕಂಸ ಕರ್ಕೊಂಡು ಹೋಗಿದ್ದಾನೆ ಅಂತ ಎಲ್ಲ ಟಿ ವಿ ಚಾನೆಲ್ಗಳಲ್ಲಿ ಹೇಳಿಬಿಟ್ಟಿದ್ದಾರೆ ಈಗಾಗಲೇ. ಹಾಗಾಗಿ ಯುದ್ಧ ಮಾಡಲಿಕ್ಕೆ ಹೋಗಬೇಡ, ಹೇಗಿದ್ರೂ ಅಪಹರಿಸ್ಕೊಂಡು ಹೋಗಿದ್ದಾನೆ, ಮದುವೆ ಮಾಡಿ ಕೊಟ್ಬಿಡು ಅಂತಂದ. ಕಂಸನಿಗೆ ಅಸ್ಥಿ ಪ್ರಾಸ್ತಿಯರನ್ನು ಮನಸ್ಸಿಲ್ಲದೆ ಇದ್ದರೂ ಮದುವೆ ಮಾಡಿಕೊಟ್ಟು ಅಳಿಯನನ್ನು ಮಾಡಿಕೊಂಡ ಜರಾಸಂಧ ಅಂತ ಅವನ ದೌಷ್ಟ್ಯವನ್ನು ವರ್ಣನೆ ಮಾಡ್ತಾರೆ. ಹೀಗೆಲ್ಲ ಕಂಸ ಅಳಿಯನಾದದ್ದು, ಜರಾಸಂಧ ಮಾವನಾದದ್ದು. ಇಂಥ ಕಂಸನನ್ನು ಕೃಷ್ಣ ಮಂಚದ ಮೇಲೆ ಕೂತಾಗ ಹಾರಿ ತಲೆ ಹಿಡಿದು ನೆಲಕ್ಕೆ ಅಪ್ಪಳಿಸಿ ಕಾಲಿನಿಂದ ಅವನ ತಲೆ ಮೇಲೆ ಊರಿ ಕಂಸ ಸಂಹಾರ ಮಾಡಿದ. ಮಂಚಸ್ಥಂ ಮಾತುಳಂ ಕಂಸಂ ಮೂರ್ಧ್ನಿ ಸಂಗೃಹ್ಯ ಮಾಧವ. ಮೂರ್ಧ್ನಿ ಸಂಗೃಹ್ಯ ತಲೆ ಹಿಡಿದು ಕೆಳಗೆ ಅಪ್ಪಳಿಸಿ ಕೊಂದೇ ಬಿಟ್ಟ. ದೇವತೆಗಳೆಲ್ಲ ಪುಷ್ಪವೃಷ್ಟಿ ಮಾಡಿ ವಾದ್ಯ ಘೋಷಗಳನ್ನು ಮೊಳಗಿಸಿ, ಕಂಸ ಸಂಹಾರ ಅಂದರೆ ಬಹಳ ಸಂತೋಷದ ವಿಷಯ ಅಂತಾರೆ. ಬಹಳ ಸಂಭ್ರಮದ ವಾತಾವರಣ. ಕೃಷ್ಣನ ಮೇಲೆ ಪಟ್ಟಾಭಿಷೇಕ ಮಾಡಿದಂತೆ ಹೂ ಬೆಳಗಿದ್ರಂತೆ ಎಲ್ಲರೂ ಗೋಪಾಲಕರು, ಗೊಲ್ಲರು, ಯಾದವರು, ಮಥುರಾ ಪಟ್ಟಣದ ಪ್ರಜೆಗಳು ಅವತ್ತಿನ ದಿವಸ ದೊಡ್ಡ ಸಂಭ್ರಮವನ್ನು ಆಚರಣೆ ಮಾಡಿದ್ದಾರೆ. ಕಂಸ ಸಂಹಾರ ಆಯಿತು, ಭೂಭಾರ ಹರಣ ಆಯಿತು ಅಂತ. ಉಗ್ರಸೇನನನ್ನು ಕರೆಸಿ ಮಥುರಾ ಪಟ್ಟಣದ ರಾಜನನ್ನು ಮಾಡಿದ. ತಾನು ರಾಜನಾಗಲಿಲ್ಲ, ಕೃಷ್ಣ ರಾಜನಾಗಲಿಲ್ಲ ಅಂಥದ್ದು. ಉಗ್ರಸೇನನಿಗೆ ಪಟ್ಟಗಟ್ಟಿದ. ಕಂಸನ ಪತ್ನಿಯರು ರೋಧಿಸಿ ದುಃಖಿತರಾಗಿ ಜರಾಸಂಧನ ಹತ್ರ ಹೋಗಿ ದೂರ ಹೇಳಿದ್ರಂತೆ, ನಿಮ್ಮ ಅಳಿಯನನ್ನು ಕೊಂದಾಕಿದ್ದಾನೆ ಕೃಷ್ಣ, ನೀವು ಸುಮ್ಮನೆ ಬಿಡ್ತೀರಲ್ಲ ಅಪ್ಪ ಅಂತ ಇಬ್ಬರು ದೂರ ಹೇಳಿದರು. ಆಮೇಲೆ ಜರಾಸಂಧ ಕೃಷ್ಣನ ಮೇಲೆ ಆಕ್ರಮಣ ಮಾಡಿದ ಅಂತ ಕಥೆ ಪುರಾಣದಲ್ಲಿ ಬರ್ತದೆ. ಕಂಸ ಸಂಹಾರ ಮಾಡಿದಾಗಲೇ ಮಥುರಾ ಪಟ್ಟಣ ಶಾಂತ ಆಯಿತು ಅಂತ. ಯಾಕೆ? ಕಂಸನ ಬಗ್ಗೆ ಭಗವತ್ಪಾದರು ಗೀತಾ ಭಾಷ್ಯದಲ್ಲಿ ಹೇಳ್ತಾರೆ, ನಮ್ಮ ನಿಮ್ಮೆಲ್ಲರೊಳಗಿರುವ ದುಷ್ಟ ಕಾಮನೆಗಳ ಅಭಿಮಾನಿನೇ ಕಂಸ ಅಂತ. ಒಂದೊಂದಕ್ಕೊಬ್ಬೊಬ್ಬರು ಅಭಿಮಾನಿಗಳು ಅಂತ ಇರ್ತಾರೆ. ಅದರಲ್ಲಿ ದುಷ್ಟ ಕಾಮನೆಗಳು ಬರುವಂತೆ ಮಾಡುವನು ಇದೇ ಕಾಲನೇಮಿ. ಹಾಗಾಗಿ ಅವನು ಶಾಂತಿ ಆದರೆ, ಸಂಹಾರ ಆದರೆ ಕಾಮ ಉಪಶಮನ ಆಯಿತು, ಕಾಮ ಶಾಂತಿ ಆಯಿತು. ಹಾಗಾಗಿ ಮಥುರಾ ಪಟ್ಟಣದ ದುರಾಡಳಿತಕ್ಕೆ ನಾಂದಿ ಹಾಡಿದವನೇ ಕಂಸ. ಅವನ ಸಂಹಾರ ಮಾಡಿದ್ದರಿಂದ ಮಥುರಾ ಪಟ್ಟಣ ಶಾಂತ ಆಯಿತು, ಎಲ್ಲರಿಗೆ ನೆಮ್ಮದಿ ಸಿಕ್ತು, ಸಜ್ಜನರು ಪುನಃ ಧರ್ಮರತರಾದರು. ಆಡಳಿತ ಉಗ್ರಸೇನ ಮಾಡಿದಾದ್ರಿಂದ ಸತ್ಯದ ಆಡಳಿತ, ಧರ್ಮದ ಆಡಳಿತ ಸಿಕ್ತು ಅಂತ ಕಥೆಯನ್ನು ಹೇಳ್ತಾರೆ. ಕೃಷ್ಣ ಆಗ ವಸುದೇವ ದೇವಕಿಯರನ್ನು ಕಾರಾಗೃಹದಿಂದ ಬಿಡಿಸಿ ಅವರನ್ನು ನಮಸ್ಕರಿಸಿ ಉಪನಯನ ಮಾಡ್ರಿ ಅಂತ ಉಪನಯನ ಸಂಸ್ಕಾರ ಮಾಡಿಸ್ಕೊಳ್ತಾನೆ. ಉಪನಯನ ಆದ ಮೇಲೆ ಕೃಷ್ಣ ಬಲರಾಮರು ಗುರುಕುಲ ವಾಸ ಮಾಡ್ತಾರೆ. ಗುರುಕುಲಕ್ಕೆ ಎಲ್ಲಿಗೆ ಹೋಗೋಣ? ಸಾಂದೀಪಿನಿ ಅಂತ ಒಬ್ಬರು ಆಚಾರ್ಯರು, ಇವತ್ತು ಉಜ್ಜಯಿನಿ ಅಂತ ಕರೀತಾರೆ, ಅವತ್ತು ಅದನ್ನು ಅವಂತಿಪುರ ಅಂತ ಕರಿತಿದ್ರಂತೆ. ಅವಂತಿಪುರದಲ್ಲಿ ಗುರುಕುಲ ನಡೆಸ್ತಾ ಇದ್ದ ಸಾಂದೀಪಿನಿಗಳ ಬಳಿಗೆ ಕೃಷ್ಣ ಬಲರಾಮರು ಬಂದು ಕೈಯಲ್ಲಿ ಸಮಿತ್ ಹಿಡಿದು ಕೃಷ್ಣ ಬಲರಾಮರು ಸಾಂದೀಪಿನಿಗಳನ್ನು ಕೇಳ್ಕೊಳ್ತಾರೆ, ನಮಗೆ ಪಾಠ ಮಾಡಬೇಕು ನೀವು ಅಂತ. ಲೋಕಕ್ಕೆ ಶಿಕ್ಷಣ. ಸರ್ವಜ್ಞನಾದ ಕೃಷ್ಣ ಗುರುಗಳ ಬಳಿಗೆ ಶಾಂತಿ ಪಾಠ ಹಾಕಿಸ್ಕೊಳ್ತಾನೆ ಅಂದರೆ ಎಂಥ ಶಿಕ್ಷಣ ಕೊಟ್ಟ. ಪ್ರತಿಯೊಬ್ಬರೂ ವಿದ್ಯೆಯನ್ನು ಶಿಷ್ಯರು ಗುರುಗಳ ಸೇವೆ ಮಾಡಿ ಉಪಸತ್ತಿಯನ್ನು ಮಾಡಿ ಪಡಿಬೇಕು ಅಂತ ಶಿಕ್ಷಣ ಕೊಡ್ತಾನೆ. ಅಹೋರಾತ್ರಿ ಚತುಷ್ಷಷ್ಟ್ಯ ಸಾಂಗಂ ವೇದಂ ಅಧೀಯತಾಂ ಅಂತ ಹರಿವಂಶ ಹೇಳ್ತಾರೆ. 64 ಅಹೋರಾತ್ರಿಗಳನ್ನು ಗುರುಕುಲದಲ್ಲಿ ಕಳೆದದ್ದಷ್ಟೇ ಕೃಷ್ಣ. ಯಾಕೆ ಅಂದರೆ ಕಲೆಗಳಿರೋದು 64, ವಿದ್ಯೆ 64 ಅಂತ. 64 ದಿನ ಕಳೆದ 64 ವಿದ್ಯೆಯನ್ನು ಅವರ ಬಾಯಿಯಿಂದ ಕೇಳದ, ಪಾಠ ಮುಗೀತು ಅಂತಂದ. ಪಾಠ ಮುಗೀತು, ನೀವು ಪಾಠ ಮಾಡಿದ್ರಿ ನಮಗೆ, ನೀವು ಗುರುಗಳು, ನಾವು ಶಿಷ್ಯರು ಅಂತಂದ. ಒಂದೊಂದು ದಿನಕ್ಕೆ ಒಂದೊಂದು ವಿದ್ಯೆಯನ್ನು ಉಪದೇಶ ಮಾಡಿದ್ದಾರೆ. ಚತುಷ್ಪಾದೇ ಧನುರ್ವೇದೆ ಶಾಸ್ತ್ರಗ್ರಾಮೇ ಸಸಂಗ್ರಹೇ ಅಚಿರೇಣೈವ ಕಾಲೇನ ಗುರುಸ್ತಾವ್ ಅಭ್ಯಶಿಕ್ಷಯತ್ ಅಚಿರೇಣೈವ ಕಾಲೇನ. ಬಹುಕಾಲ ತಗೊಳ್ಳಿಲ್ಲ ವಿದ್ಯಾರ್ಜನೆ ಮಾಡಲಿಕ್ಕೆ ಕೃಷ್ಣ, ಬಹುಶೀಘ್ರವಾಗಿ ಕಲ್ತುಬಿಟ್ಟ. ಆಮೇಲೆ ಕೇಳಿದ್ದಂತೆ, ಪೂಜೆಯಂತೋ ಮಹಾದೇವಂ
ಸಾಕ್ಷಾತ್ ರಕ್ಷಮವಸ್ಥಿತಂ ಗುರುಂ ಸಾಂದೀಪಿನಿಂ ಕೃಷ್ಣ ಕೃತಕೃತ್ಯೋ ಅಭ್ಯಭಾಷತ. ಗುರುಗಳನ್ನು ಪೂಜಿಸಿ ಮನೆಗೆ ಹೊರಡಬೇಕು ಇನ್ನು ಅಂದಾಗ ಗುರುದಕ್ಷಿಣೆ ಕೊಡಬೇಕು ಅಂತ ಪದ್ಧತಿ. ಹಾಗಾಗಿ ಗುರುವರ್ಥಂ ಕಿಂ ದದಾನೀತಿ ರಾಮೇಣ ಸಹ ಭಾರತ. ಗುರುಗಳೇ, ನಿಮಗಾಗಿ ನಾನು ಏನು ದಕ್ಷಿಣೆ ಕೊಡಲಿ ಅಂತ ಹೇಳಿ. ಗುರುವರ್ಥಂ ಕಿಂ ದದಾನಿ, ನಿಮಗೇನು ಕೊಡಲಿ ನಾನು. ಆಗ ತಯೋ ಪ್ರಭಾವಂ ಸಜ್ಞಾತ್ವಾ ಗುರು ಪ್ರೋವಾಚ ಹೃಷ್ಟವತ್. ನನ್ನ ಶಿಷ್ಯರಾಗಿ ಬಂದವರು ಸಾಮಾನ್ಯರಲ್ಲ ಅಂತ ಗೊತ್ತಿತ್ತು ಅವರಿಗೆ. ಅವರ ಪ್ರಭಾವ ಬಹಳ ಅಸದೃಶವಾದದ್ದು ಅಂತ ಗೊತ್ತಿತ್ತು. ಅದಕ್ಕೆ ಪ್ರಾರ್ಥನೆ ಮಾಡಿದರು, ಕೃಷ್ಣ ಪುತ್ರಮಿಚ್ಛಾಮ್ಯಹಂ ದತ್ತಂ ಯೋ ಮೃತೋ ಲವಣಾಂಭಸಿ. ನೀನೇ ನಿನ್ನ ಅನುಗ್ರಹ ಮಾಡಿ, ನೀನು ಅನುಗ್ರಹ ಮಾಡಿ ಕೊಟ್ಟಂಥ ಒಬ್ಬ ಮಗ ನನಗೆ ಹುಟ್ಟಿದ್ದ. ಲವಣಾಂಭಸಿ ಮೃತಂ, ಉಪ್ಪಿನ ಸಮುದ್ರದಲ್ಲಿ ಸತ್ತೋಗಿದ್ದಾನೆ, ಅವನನ್ನು ಕರ್ಕೊಂಡು ಬಾ ಅಂತ ಕೇಳಿಬಿಟ್ರು. ಎಂಥ ಗುರು ಶಿಷ್ಯ ಭಾವ, ಕೃಷ್ಣನ ಕಾರುಣ್ಯ ಎಂಥದ್ದು, ಅವನ ಪ್ರಭಾವ ಎಂಥದ್ದು ಅಂತ ಈ ಕಥೆ ಹೇಳ್ತಾರೆ. ಒಬ್ಬನೇ ಮಗ ಹುಟ್ಟಿದ್ದ, ಸ್ನಾನಕ್ಕೆ ಅಂತ ಹೋಗಿದ್ದಾನೆ, ಮತ್ತೆ ಬರಲೇ ಇಲ್ಲ. ಪ್ರಭಾಸೆ ತೀರ್ಥಯಾತ್ರಾಯಾಮ್ ತಮ್ಮೇ ತ್ವಂ ಪುನರಾನಯ. ಎಲ್ಲಿ ಹೋಗಿದ್ದಾನೆ ಗೊತ್ತಿಲ್ಲ, ಸತ್ತೋಗಿದ್ದಾನೆ ಅಂತಾಗಿದೆ, ನೀನೇ ಹೋಗಿ ಅವನನ್ನು ಕರ್ಕೊಂಡು. ಆಗಲೇ ಕೃಷ್ಣ ಹೊರಟೇ ಬಿಟ್ಟಂತೆ, ಗುರುದಕ್ಷಿಣೆ ಕೊಡಬೇಕು ಗುರುಗಳಿಗೆ ಅಂತ. ಆ ಸಮುದ್ರದ ದಡಕ್ಕೆ ಬಂದ, ವರುಣನನ್ನು ಕೇಳ್ದ. ವರುಣ, ಕೃಷ್ಣ ಬಂದು ಗಂಭೀರ ಧ್ವನಿಯಲ್ಲಿ ಗುರುಪುತ್ರನನ್ನು ಕೊಡು, ಎಲ್ಲಿದ್ದಾನೆ ನಮ್ಮ ಗುರುಪುತ್ರ ಅಂದಾಗ ನಡಿಗಿದ್ದಂತೆ ಸಮುದ್ರ ರಾಜ. ವರುಣ ಪ್ರಾಂಜಲಿರ್ಭೂತ್ವ ದರ್ಶಯಾಮಾಸ ತಂ ತದಾ. ನಾನಲ್ಲ ಕೃಷ್ಣ ನಿಮ್ಮ ಗುರುಪುತ್ರನನ್ನು ಕೊಂದದ್ದು, ಅವನ ಸಂಹಾರ ಇಲ್ಲೇ ಒಬ್ಬ ಒಳಗಿರುವ ಅಸುರ ಶಂಖ, ಒಬ್ಬ ಅಸುರ ಇದ್ದಂತೆ, ಅವನ ಹೆಸರು ಪಂಚಜನ ಅಂತ, ಅವನು ಕೊಂದಿದ್ದಾನೆ ಅಂತ ತೋರಿಸಿಬಿಟ್ಟ. ನೀರು ಕಡಿಮೆ ಮಾಡಿದ ಹಾಗ ಆ ಅಸುರ ಮೇಲ್ ಬಂದಂತೆ. ಅಸುರನೊಟ್ಟಿಗೆ ಯುದ್ಧ ಮಾಡಿದ. ಪಂಚಜನಂ ಸತು ಪಂಚಜನಂ ಹತ್ವಾ ಶಂಖಂ ಲೇಭೆ ಜನಾರ್ದನ. ಪಂಚಜನನನ್ನು ಕೊಂದು ಅವರ ಮನೆಯಲ್ಲಿದ್ದಂಥ ಶಂಖವನ್ನು ತಗೊಂಡು ಹೊರಟ. ಪಂಚಜನ ಅಂದರೆ ಯಾತ್ರಿಕರು ಯಾರೇ ಬರ್ತಿದ್ರು ಅವ್ರ ಪಂಚಪ್ರಾಣ ತೆಗೆದು ಬಿಡ್ತಿದ್ದ, ಅದಕ್ಕೆ ಇವ ಪಂಚಜನ. ಯಾತ್ರೆ ಮಾಡಬೇಕು ಅಂತ ಬರ್ತಾ ಇದ್ರು, ಸಮುದ್ರ ಸ್ನಾನ ಮಾಡಬೇಕು, ಸ್ನಾನ ಮಾಡಿದವರು ಬರಲೇ ಇಲ್ಲ ಮೇಲೆ. ಅಷ್ಟು ರಾಕ್ಷಸರ ಹಾವಳಿ ಆ ಕಾಲದಲ್ಲಿ ಯಾತ್ರಿಕರ ಸಂಹಾರ ಮಾಡ್ತಾ ಇದ್ದ ಈ ಪಂಚಜನ. ಅವನನ್ನೇ ಕೊಂದ. ಯಮಪಟ್ಟಣಕ್ಕೆ ಹೋಗಿ ಪಾಂಚಜನ್ಯ ಶಂಖಧ್ವನಿ ಮಾಡಿ ಯಮನಿಂದ ಪಾದ ತೊಳಸ್ಕೊಂಡು ಯಮದೇವರಿಗೆ ಗದರಿಸಿದ್ದಂತೆ, ನಮ್ಮ ಗುರುಪುತ್ರನನ್ನು ಕೊಡು ಅಂತ. ಅವ ಕೊಟ್ಟೇ ಬಿಟ್ಟ. ಯಮ ಗುರುಪುತ್ರನನ್ನು ಕೊಟ್ಟು ಕೂಡಲೇ ನಮಸ್ಕಾರ ಮಾಡಿ ನಿಂತಿದ್ದಾನೆ ಯಮ. ಯಮನಿಂದಲೂ ಭಗವಂತ ಸ್ತುತ್ಯನಾದ. ಗುರುಪುತ್ರನನ್ನು ಮರಳಿ ತಂದು ಸಗುರೋ ಪುತ್ರ ಮಾದಾಯ ಪಾಂಚಜನ್ಯಂಚ ಮಾಧವ ರತ್ನಾನಿ ಚ ಮಹಾರ್ಹಾಣಿ ಪುನರಾಯಾತ್ ಜಗತ್ಪತಿ. ರತ್ನಾಕರದ ಬಳಿಗೆ ಹೋಗಿ ಪಂಚಜನ್ಯ ಶಂಖ ರತ್ನ ಯಮನ ಮನೆಗೆ ಹೋಗಿ ಗುರುಪುತ್ರ ಎಲ್ಲ ತಂದು ಗುರುಗಳ ಮುಂದೆ ಇಟ್ರಂತೆ. ಕೃಷ್ಣ ಎಲ್ಲ ತಂದು ಸಂದೀಪಿನಿಗಳ ಮುಂದಿಟ್ಟು ಮಗನನ್ನು ಕೊಟ್ಟು, ಇದೇ ನಿಮ್ಮ ಗುರುದಕ್ಷಿಣೆ ಅಂದರೆ ಕಣ್ತುಂಬ ನೀರು ಸುರಿಸಿಬಿಟ್ರಂತೆ ಸಂದೀಪಿನಿಗಳು. ಪುತ್ರ ಶೋಕ ಯಾವಾಗಲೂ ಇರ್ತದಂತೆ ಮನುಷ್ಯರಿಗೆ. ಅಂಥ ಪುತ್ರ ಶೋಕವನ್ನೇ ಪರಿಹರಿಸಿ ಅನುಗ್ರಹಿಸಿದ ಮಹಾನುಭಾವ ಕೃಷ್ಣ. ಗುರುದಕ್ಷಿಣೆಯನ್ನು ಕೊಟ್ಟು ಅಲ್ಲಿಂದ ಹೊರಟ ಅಂತ ಕಥೆ ಬರ್ತದೆ. ಏನು ಈ ಕಥೆಯ ಸಂದೇಶ? ಹೃದಯದಲ್ಲಿ ಜ್ಞಾನದ ದೀಪ ಬೆಳಗಿಸ್ತಾ ಇದ್ದವರೇ ಸಾಂದೀಪಿನಿಗಳು. ಅಂಥವರು ದುಃಖದಿಂದ ಇರಬಾರ್ದು. ನನ್ನ ಮಹಿಮೆ ಜಗತ್ತಿಗೆ ಸಾರ್ತಾರೆ, ವಿದ್ಯೆಯನ್ನು ಉಪದೇಶ ಮಾಡ್ತಾರೆ, ಅವರಿಗಲ್ಲದೆ ಇನ್ಯಾರಿಗೆ ಮಾಡೇನು ಅಂತ ಪುತ್ರ ಶೋಕ ಪರಿಹಾರ ಮಾಡಿದ ಕೃಷ್ಣ. ಅವರಿಗೆ ಅನುಗ್ರಹ ಮಾಡಿದ. ವಿದ್ಯೆ ತಗೊಳ್ಳುವ ನೆಪ ಮಾತ್ರ ಮಾಡಿ ಅವರಿಗೆ ಕೀರ್ತಿ ಕೊಟ್ಟ ಅಂತ ಕಥೆ. ಇದು ಕೃಷ್ಣನ ಅಘಟಿತ ಘಟನಾ ಶಕ್ತಿ ಅಂತ ವರ್ಣನೆ ಮಾಡ್ತಾರೆ. ಆಮೇಲೆ ಮಥುರಾ ಪಟ್ಟಣಕ್ಕೆ ಬಂದಂತೆ. ಮಥುರೆಯಲ್ಲಿ ಜರಾಸಂಧನ ಆಕ್ರಮಣ ಆಗ್ತದೆ ಎನ್ನುವಂತ ಗೊತ್ತಾಯಿತು. ಯಾಕಂದರೆ ಅಸ್ಥಿ ಪ್ರಾಸ್ತಿಯರಿಗೆ ವೈಧವ್ಯ ಬಂದಿತ್ತಲ್ಲ. ಅಸ್ಥಿ ಪ್ರಾಸ್ತಿಶ್ಚ ನಾಮ್ನಾಸ್ತಾಂ ಮಾಗಧಸ್ಯ ಸುತೆ ದ್ವಯೇ ದ್ವಾಗಧಸ್ಯ ಸುತೆ ನೃಪ. ತನ್ನ ಮಕ್ಕಳಿಗೆ ವೈಧವ್ಯ ತಂದವನು ಕೃಷ್ಣ ಅಂತ ಅವನು ರಾಜರನ್ನೆಲ್ಲ ಸೇರಿಸ್ಕೊಂಡು ಅಕ್ಷೋಹಿಣಿ ಸೈನ್ಯ ತಗೊಂಡು ಬಂದು ಮಥುರಾ ಪಟ್ಟಣದ ಸುತ್ತಲೂ ನಿಲ್ಲಿಸಿ ಕೃಷ್ಣ ಬಲರಾಮರನ್ನು ಯುದ್ಧದಲ್ಲಿ ಸೋಲಿಸಬೇಕು, ಕೊಲ್ಲಬೇಕು ಅಂತ ಪ್ರಯತ್ನ ಪಡ್ತಾನೆ. ಒಂದು ಬಾರಿ ಅಲ್ಲ,
ಬಹಳ ಬಾರಿ ಪ್ರಯತ್ನ ಪಡ್ತಾನೆ, ಎಲ್ಲ ಬಾರಿಯೂ ಜರಾಸಂಧನೇ ಸೋಲ್ತಾನೆ. ಅದನ್ನು ಹರಿವಂಶ ಭಾಗವತ ವಿಸ್ತಾರ ಮಾಡಿ, ಯುದ್ಧ ಆರಂಭ ಪ್ರಯೋಕ್ತವ್ಯೋ ಬಲಂ ತಾವತ್ ವಿಮರ್ಶತ. ಬಾರಿ ಬಾರಿ ಯುದ್ಧ ಮಾಡಿ ಜರಾಸಂಧ ಸೋಲು ಅನುಭವಿಸಿ ಭಗವತ್ಪಾದರು ನಿರ್ಣಯ ಮಾಡ್ತಾರೆ, ಕೃಷ್ಣ ಯಾಕೆ ಜರಾಸಂಧನನ್ನು ಆಗಲೇ ಕೊಲ್ಲಿಲ್ಲ, ಬಾರಿ ಬಾರಿ ಬರೋ ಹಾಗೆ ಯಾಕೆ ಮಾಡಿದ ಅಂದರೆ, ಭೂಭಾರ ಹರಣ ಮಾಡಲಿಕ್ಕೆ ತನ್ನ ಅವತಾರ, ನಾನಾಗಿ ಹೋಗಿ ಆ ರಾಜಕುಮಾರರನ್ನ ರಾಜರ ಸೈನ್ಯವನ್ನು ಕೊಲ್ಲೋ ಬದಲು ಜರಾಸಂಧ ತಾನಾಗಿ ಕರ್ಕೊಂಡು ಬರ್ತಿದ್ದ, ಅಲ್ಲೇ ಮುಗಿಸಿಬಿಡ್ತಿದ್ದಂತೆ ಎಲ್ಲರನ್ನು. ಹೀಗೆ ಭೂಭಾರ ಹರಣದಲ್ಲಿಯೂ ಭಗವಂತ ಲಾಘವ ಇದೆ, ಹಗುರಾಗ್ತದೆ ಅಂಥೇಳಿ ಮಥುರೆಯಲ್ಲೇ ಇದ್ದು ಜರಾಸಂಧ ಕರ್ಕೊಂಡು ಬಂದ ಸೈನ್ಯ ಎಲ್ಲ ಕೊಲ್ಲಬೇಕು, ಜರಾಸಂಧನನ್ನು ಮಾತ್ರ ಹಾಗೆ ಕಳಿಸ್ಬೇಕು, ಹಾಗೆ ಮಾಡಿಬಿಟ್ಟ. ಇಂಥ ನೀತಿಯನ್ನು ತೋರಿಸಿದ್ದಾರೆ. ಅನೇಕ ಬಾರಿ ಯುದ್ಧದಲ್ಲಿ ಜರಾಸಂಧ ಸೋಲು ಅನುಭವಿಸಿದ್ದರ ಚರಿತ್ರೆ ವಿಸ್ತಾರವಾಗಿ ವರ್ಣನೆ ಮಾಡ್ತಾರೆ. ಒಮ್ಮೆ ಅಂತೂ ಗೋವರ್ಧನ ವಿಚಿತ್ರ ಅಂದರೆ ಗೋಮಾಂತ ಅಂತ ಒಂದು ಪರ್ವತದ ಬಳಿಗೆ ಬಂದಂತೆ. ಗೋಮಾಂತ ಪರ್ವತದ ಬಳಿಗೆ ಬಂದಾಗ ಜರಾಸಂಧನ ಸುತ್ತಲೂ ಯಾರೆಲ್ಲ ರಾಜರು ಬಂದಿದ್ರು ಅವರನ್ನು ಸೋಲಿಸಿ ಗೋಮಾಂತ ಪರ್ವತಕ್ಕೆ ಬೆಂಕಿ ಹಚ್ಚಿದ್ರಂತೆ. ಆ ಪರ್ವತ ಸುಡುತ್ತದೆ ಅಂದರೆ ಕೃಷ್ಣ ಮೇಲಿದ್ದವನು ಆ ಪರ್ವತವನ್ನೇ ತನ್ನ ಪಾದದಿಂದ ತುಳಿದು ಸಮುದ್ರದ ನೀರೆಲ್ಲ ಮೇಲ್ ಚಿಮ್ಮಿ ಪರ್ವತವನ್ನು ರಕ್ಷಣೆ ಮಾಡಿದ. ಅಲ್ಲಿ ವಾರುಣಿ ಅಂತ ವಾರುಣೀ ದೇವಿ ಬಂದಿದ್ದಾಳೆ. ಶೇಷನ ಪತ್ನಿ ಬಲರಾಮನೊಟ್ಟಿಗೆ ವಿವಾಹ ಮಾಡಿಸಿದ ವಾರುಣೀಪತಿ ಬಲರಾಮ ಅಂತಾದ ಅನ್ನೋ ಕಥೆನೂ ಪುರಾಣದಲ್ಲಿ ಬರ್ತದೆ. ಹೀಗೆ ಗೋಮಾಂತಕ್ಕೆ ಬಂದ ಯುದ್ಧ ವರ್ಣನೆ. ಅದೇ ಗೋಮಾಂತದಲ್ಲಿ ಕೃಷ್ಣ ಇರುವಾಗ ಮತ್ತೊಂದು ಘಟನೆ ನಡೀತು ಅಂತ ಹೇಳ್ತಾರೆ. ಒಮ್ಮೆ ಬಲಿಚಕ್ರವರ್ತಿ ಸುತಳದಲ್ಲಿದ್ದವನು ವಿಷ್ಣುನ್ ಭೇಟಿ ಆಗಲಿಕ್ಕೆ ಅಂತ ಹೊರಟ. ನಾರಾಯಣನ್ ಭೇಟಿ ಆಗಲಿಕ್ಕೆ ಮೇಲಿನ ಲೋಕಕ್ಕೆ ಬರ್ತಾ ಇದ್ದಾನೆ. ದೇವತೆಗಳೆಲ್ಲ ಸಭೆ ಸೇರಿದ್ದಾರೆ, ಏನೋ ಮಾತಾಡ್ತಾ ಇದ್ದಾರೆ, ಗಹನವಾದ ವಿಷಯ. ಬಲಿ ಬರ್ತಿದ್ದಾನೆ ಅಂತ ಗೊತ್ತಾದ ಕೂಡಲೇ ನಾರಾಯಣ ಹೇಳಿದ ದೇವತೆಗಳಿಗೆ, ಎಲ್ಲರೂ ಈ ಸಮಯಕ್ಕೊಂದು ಘಟನೆ ತೋರಿಸ್ತೇನೆ, ಎಲ್ಲರೂ ನಟನೆ ಮಾಡ್ರಿ, ಮಲಗಿರಿ ಅಂತಂದ. ಮಲಗಿರಿ ಅಂದ ಕೂಡಲೇ ದೇವತೆಗಳೆಲ್ಲ ಕಣ್ಣು ಮುಚ್ಚಿದ್ರು. ತಾನೂ ಮಲಗಿಬಿಟ್ಟ. ಬಲಿ ಒಳಗೆ ಬಂದ. ಮೇಲಿನ ನಾರಾಯಣನ ಮನೆ ಒಳಗೆ ಬಲಿ ನುಗ್ಗಿದ. ನೋಡ್ತಾನೆ ಎಲ್ಲರೂ ಮಲಗಿದ್ದಾರೆ. ಬಲಿಚಕ್ರವರ್ತಿ ಮಾತಾಡಿಸ್ಲಿಕ್ಕೆ ಬಂದವನು ಮಲಗಿದ್ದನ್ನು ನೋಡಿ ನಾರಾಯಣನ ಕಿರೀಟವನ್ನೇ ದಿಟ್ಟಿಸಿ ನೋಡ್ತಾ ಅವನಿಗೆ ಕಿರೀಟ ಬೇಕು ಅಂತ ಆಸೆ ಆಯ್ತಂತೆ. ದೇವ್ರ ಹತ್ರ ಯಾವಾಗಲೂ ಯಾಕಿರಬಾರ್ದು ಅಂತ ಗೊತ್ತಾಯ್ತಲ್ಲ, ನಮ್ಮನ್ನೆಲ್ಲ ಅದಕ್ಕೆ ದೇವರು ಸ್ವಲ್ಪ ದೂರ ಇಟ್ಟಿರ್ತಾನೆ, ಇವು ಏನೇನೋ ಆಸೆ ಪಡ್ತಾವೆ ಅಂತ. ಅದಕ್ಕೆ ದೂರ ಇಟ್ಟದ್ದೇ ಕ್ಷೇಮ. ಕಿರೀಟದ ಮೇಲೆ ಕಣ್ಣು ಹೋಯಿತು. ಕಿರೀಟ ತೆಗೆದ, ಯಾರು ಇಲ್ಲಲ್ಲ ಅಂತ ಮತ್ತೆ ಆ ಕಡೆ ಈ ಕಡೆ ನೋಡ್ದ. ಎಲ್ಲರೂ ಮಲಗಿದ್ದಾರೆ ಅಂತ ಅಂದ್ಕೊಂಡು ಕಿರೀಟ ಕಳ್ತನ ಮಾಡಿಬಿಟ್ಟು. ಕಳ್ತನ ಮಾಡಿ ಕೆಳಗೆ ಹೊರಟೇ ಬಿಟ್ಟಂತೆ. ಮಾತಾಡ್ಲಿಕ್ಕೆ ಬಂದವನು ಕಳ್ತನ ಮಾಡಿ ಹೊರಟ. ಇದ್ದಕ್ಕಿದ್ದ ಹಾಗೆ ಆ ಕಡೆಯಿಂದ ಎದುರು ಮುಖವಾಗಿ ಗರುಡ ಬಂದ. ನಾರಾಯಣನ ಕಿರೀಟ ನಿನ್ನ ಕೈಯಲ್ಲಿ ಯಾಕೆ ಅಂತ ಹಿಡಿದು ಬಿಟ್ಟ ಬಲಿನ. ಬಲಿ ತಪ್ಪಿಸ್ಕೊಳ್ಳಿಕ್ಕೆ ಹೋಗ್ತಾನೆ, ಯುದ್ಧಕ್ಕೆ ನಿಂತ. ಗರುಡ ಬಲಿ ಇಬ್ರು ಯುದ್ಧ ಮಾಡಿದರೆ ಬಲಿಗೇನಾಗಬೇಡ. ಗರುಡನ ಸಾಮರ್ಥ್ಯ ಎಷ್ಟು ದೊಡ್ಡದು, ಬಲಿನ ಸೋಲಿಸಿ ಕೊಡು ಕಿರೀಟ ಅಂತ ಅವನನ್ನು ಥಳಿಸಿ ಇನ್ನೊಂದು ಸಲ ಹೀಗೆ ಕಳ್ತನ ಮಾಡಿದರೆ ನೋಡು ಅಂತ ಬೈದು ಅವಮಾನ ಮಾಡಿ ಬಲಿನ ಕಳಿಸಿದ್ದಂತೆ ಕಿರೀಟ ಕಸಗೊಂಡ. ಗರುಡ ಕೈಯಲ್ಲಿ ಕಿರೀಟ ಧರಿಸಿದಾನೆ. ಮೇಲ್ ಹೋಗಿ ಆಕಾಶದ ಮಾರ್ಗವಾಗಿ ನಾರಾಯಣನ ತಲೆಗಾದರೂ ಈ ಕಿರೀಟ ಇಡಬೇಕು. ಅದೇ ನಾರಾಯಣ ಆಗ ಭೂಮಿಯಲ್ಲಿ ಗೋಮಾಂತದ ಹತ್ರ ಕೃಷ್ಣನಾಗಿ ಬಂದಿದ್ದಾನೆ, ಅವನಿಗಾದರೂ ಕೊಡಬೇಕು, ಎಲ್ಲಿ ಕೊಡೋಣ ಅಂತ ಯೋಚನೆ ಮಾಡಿದರೆ ಅವನಿಗೆ ಪ್ರೇರಣೆ ಆಯ್ತಂತೆ, ಕೃಷ್ಣನ ತಲೆಗಿಡೋಣ ಅಂತ. ಶ್ರೀಕೃಷ್ಣನ ಬಳಿಗೆ ಬಂದು, ಕೃಷ್ಣ, ಬಲಿ ಕಳ್ತನ ಮಾಡ್ಕೊಂಡು ಹೋಗ್ತಾ ಇದ್ದ ಕಿರೀಟ ಇದು, ನಿನ್ನ ಕಿರೀಟ ನಿನಗೆ ಸಮರ್ಪಣೆ ಅಂತ. ನಿಂದು ನಿನಗಲ್ವೇ, ನಿಂದು ನೀನು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಅವನದೇ ಅವನಿಗೆ ಸಮರ್ಪಣೆ ಅಂತ. ತ್ವದೀಯಮೇವ ಇದಂ ತ್ವದ್ವಸ್ತು ತ್ವದೀಯಮೇವ ತುಭ್ಯಂ ಸಮರ್ಪಯ, ನಿನಗೆ ಸಮರ್ಪಣೆ ಮಾಡ್ತೀನಿ ಅಂತ ಕಿರೀಟ ತಲೆ ಮೇಲೆ ಇಟ್ಟರೆ ಮೂಲ ನಾರಾಯಣನಿಗೆ ಕಿರೀಟ ಹಾಕಿದಾಗ ಹ್ಯಾಕೆ ಕೂಡ್ತಿತ್ತೋ ಅವತಾರ ಮಾಡಿ ಬಂದ ಕೃಷ್ಣನ ತಲೆ ಮೇಲೂ ಅಷ್ಟೇ ಅಚ್ಚುಕಟ್ಟಾಗಿ ಕೊಡ್ತು ಅಂತ ಹೇಳ್ತಾರೆ. ಇದರಿಂದ ಒಂದು ಸಂದೇಶ ತಿಳಿಸ್ತಾರೆ ಭಗವತ್ಪಾದರು. ಮೂಲ ನಾರಾಯಣನಿಗೂ ಅವತಾರ ಮಾಡಿದ ಕೃಷ್ಣನಿಗೂ ಭೇದ ಇಲ್ಲ. ಮೂಲದಲ್ಲಿಯೂ ಪೂರ್ಣ, ಅವತಾರ ಮಾಡಿದಾಗಲೂ ಪೂರ್ಣ ಮದಃ
ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮದುಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ. ಎಲ್ಲದರಲ್ಲೂ ಪೂರ್ಣ. ಅವತಾರ ಪೂರ್ಣ, ಮೂಲರೂಪ ಪೂರ್ಣ, ಅದು ಜ್ಞಾನಮಯ, ಇದು ಜ್ಞಾನಮಯ, ಅದು ಸುಖಮಯ, ಇದು ಸುಖಮಯ, ಅದು ಚಿನ್ಮಯ, ಇದು ಚಿನ್ಮಯ, ಅದು ಆನಂದ ಪೂರ್ಣ, ಇದು ಆನಂದ. ಕಿರೀಟದಿಂದ ಆ ಘಟನೆ ಭಕ್ತರಿಗೆ ತಿಳಿಸಿದ. ಆಮೇಲೆ ಗರುಡನಿಗೆ ಹೇಳಿದ್ನಂತೆ, ನಾನು ಸ್ಮರಣೆ ಮಾಡಿದಾಗ ನೀನು ಬಾ ಅಂತ. ಗರುಡ ಅನುಮತಿ ಪಡೆದು ಅಲ್ಲಿದ ಅದೃಶ್ಯನಾದ ಅನ್ನೋ ಕಥೆ ಪುರಾಣದಲ್ಲಿ ಪ್ರಸಿದ್ಧ. ಹೀಗೆ ಕೃಷ್ಣ ಮಥುರಾ ಪಟ್ಟಣಕ್ಕೆ ಬಂದಾಗ ಪದೇ ಪದೇ ಜರಾಸಂಧನ ಆಕ್ರಮಣದಿಂದ ಶಿಥಿಲ ಆಗಿದ್ದನ್ನು ಕಂಡ. ಯಾದವರೆಲ್ಲ ನನ್ನ ಭಕ್ತರು, ಶಿಥಿಲವಾದ ಪಟ್ಟಣದಲ್ಲಿ ವಾಸ ಮಾಡಬಾರ್ದು, ಶ್ರೀಮಂತ ಪಟ್ಟಣದಲ್ಲಿ ಇರಬೇಕು ಇವರೆಲ್ಲ ಅಂತ ತಾನೇ ಪಟ್ಟಣ ನಿರ್ಮಾಣ ಮಾಡಿಸಿದ್ದಂತೆ. ಸಮುದ್ರ ಮಧ್ಯಗಾಂ ಪುರಿ, ಸಮುದ್ರದ ಮಧ್ಯದಲ್ಲಿ ಒಂದು ದೊಡ್ಡ ಪಟ್ಟಣವನ್ನು ನಿರ್ಮಾಣ ಮಾಡಿಸಿ ಅಲ್ಲಿ ಯಾದವರನ್ನ ಕರೆದುಕೊಂಡು ಒಬ್ಬೊಬ್ಬರಿಗೆ ಒಂದೊಂದು ವಾಸಸ್ಥಾನ ಕಲ್ಪಿಸಿದ. ಕೃಷ್ಣ ಆವಾಗ ದ್ವಾರಕಾಧೀಶ ಅಂತ ಆದ. ಅದೇ ದ್ವಾರಕಾಪಟ್ಟಣ ಈ ಕಥೆಯನ್ನು ಮುಂದುವರಿಸ್ತದೆ. ನಾಳೆ ದ್ವಾರಕಾಧೀಶನಾದ ಕೃಷ್ಣನ ಕಥೆ, ಜರಾಸಂಧನ ಜೊತೆಗೆ ಯುದ್ಧ ಮಾಡಿದ ಕಥೆ, ಹಾಗೆ ಕೃಷ್ಣ ಪಾಂಡವರ ಮೇಲೆ ತೋರಿದಂತಹ ಕರುಣೆ ರಕ್ಷಣೆಯ ಕಥೆ, ಇನ್ನಿತರ ಕಥೆಗಳನ್ನು ಹರಿವಂಶದಲ್ಲಿ ಬಂದದ್ದು ಭಾಗವತದಲ್ಲಿ ಬಂದದ್ದನ್ನು ಸೇರಿಸಿ ಚಿಂತನೆ ಮಾಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ, ಹರಯೇ ನಮಃ.